ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ ಅಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನಬಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ಮಂಥರಾಯಾಃ ಶ್ರುತಿಪಥಮಗಮದ್ಭೂಮಿಗಾಯಾ ಅಲಕ್ಷ್ಮ್ಯಾಃ. ದೇವ್ಯಾಃ ಸಮೀಪಮಥ ರಾವಣ ಆಸಸಾತ ತಾದೃಶ್ಯತಾಮಗಮದಪಿ ಅವಿಷಹ್ಯ ಶಕ್ತಿಃ ಸೃಷ್ಟಾತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತಪದಾ ನ್ಯವಸತ್ ಶಿವಾಭ್ಯಾಂ. ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರಸಿದ್ಧೈ ಆದಾಯ ತಾಮಥ ಯಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷಮುರುಶ್ರಮತೋ ನಿರುದ್ಧಃ. ತಸ್ಯಾಹ ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ. ಆ ಸೀತಾದೇವಿಯ ಆ ಪ್ರತಿಕೃತಿಯಲ್ಲಿ ಆಕೃತಿಯಲ್ಲಿ ಪ್ರವಿವೇಶ ಶಕ್ರಃ ದೇವ್ಯಾಹ ಚ ಸನ್ನಿಧಿಯುತಾಂ ವ್ಯವಹಾರಸಿದ್ಧೈ ಆದಾಯ ತಾಂ ಅಥ ಯಯೌ ರಜನೀಚರೇಂದ್ರಃ ಹತ್ವಾ ಜಟಾಯುಷಂ ಉರುಶ್ರಮತಃ ನಿರುದ್ಧಃ. ತಸ್ಯಾಹ ತಾಂ ಪ್ರತಿಕೃತಿಂ ಆ ಸೀತಾದೇವಿಯ ಆ ಪ್ರತಿಕೃತಿಯನ್ನು ಅದರೊಳಗೆ ಶಕ್ರಃ ಪ್ರವಿವೇಶ ಇಂದ್ರದೇವರು ಪ್ರವೇಶವನ್ನು ಮಾಡಿದರು. ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ ಅಲ್ಲಿರೋ ಸೀತಾದೇವಿ ಅಲ್ಲ, ಸೀತಾಕೃತಿ ಅಷ್ಟೇ. ಆದರೆ ಹನುಮಂತ ಇವತ್ತು ಸೀತೆಯನ್ನು ಕಂಡು ಬಂದ, ಅಲ್ಲಿ ಚೂಡಾಮಣಿ ಅನ್ನಿಸ್ಕೊಂಡು ಬಂದ, ಅವೆಲ್ಲ ಹೇಳಬೇಕಾದ್ರೆ ಇಂದ್ರನ ಚೂಡಾಮಣಿ ಆಗಿಬಿಡುತ್ತೆ ಅವೆಲ್ಲ. ಅದಕ್ಕೆ ದೇವ್ಯಾಶ್ಚ ಸನ್ನಿಧಿಯುತಾಂ, ದೇವಿಯ ಸನ್ನಿಧಾನ ಇದೆ, ಪ್ರತಿಮೆಯೇ ಸನ್ನಿಧಾನ ಇದ್ದಾಗ ಅದಕ್ಕೆ ಮಹತ್ವ ಬೇರೆ, ಇಲ್ಲದೆ ಹೋದರೆ ಇಲ್ಲ. ಅದು ಒಂದು ಎಷ್ಟೋ ಕಡೆ ನರಸಿಂಹದೇವರು ಬರೀ ಕಲ್ಲಿದ್ದಾಗಿರುತ್ತೆ ಅಷ್ಟೇ, ಇಷ್ಟೇ ಇರೋದು. ವಿಶಾಖಪಟ್ಟಣದಲ್ಲಿ ಇರೋದು ಇಷ್ಟೇ. ಸನ್ನಿಧಾನ ಇದೆ ನರಸಿಂಹದೇವರು. ಆ ದೃಷ್ಟಿಯಿಂದ ಸನ್ನಿಧಿಯುತಾಂ, ನಾವು ಕಲಿ ಪೂಜೆ ಮಾಡಿದ್ವಿ ಅಂತ ಹೇಳೋದಿಲ್ಲ, ನರಸಿಂಹದೇವರಿಗೆ ಅಂತ ಹೇಳ್ತೇವೆ. ಆದ್ದರಿಂದ ಸೀತಾ ವ್ಯವಹಾರ ಸರಿಯದು, ಸನ್ನಿಧಾನ ಇದ್ದಿದ್ದರಿಂದ. ಒಂದು ಆಕೃತಿ ಇಂದ್ರದೇವರು, ಒಳಗಡೆಗೆ ಸನ್ನಿಧಾನ, ಇದು ಅರ್ಥ ಮಾಡಿಕೊಂಡ್ರೆ ಆಗ ಯಾವ ಸಮಸ್ಯೆ ಇಲ್ಲ. ಅಧಿಷ್ಠಾನವಾಗಿ ಅಲ್ಲಿದ್ದಾರೆ, ಇದ್ದಾರೆ, ಇಬ್ಬರು ಇದ್ದಾರೆ. ಸೀತಾದೇವಿ ಎಲ್ಲ ಕಡೆ ಇದ್ದಾರೆ, ಮಹಾಲಕ್ಷ್ಮಿ ಸರ್ವತ್ರ ವ್ಯಾಪ್ತರು ಬೇರೆ, ಸೀತಾರೂಪದಿಂದ ಅಲ್ಲಿದ್ದಾರೆ, ಸನ್ನಿಧಾನ ಇಟ್ಟಿದ್ದಾರೆ. ಆದ್ದರಿಂದ ಪುಣ್ಯಕ್ಕೆ ಎಲ್ಲ ಹನುಮಂತ ದೇವರಿಗೆ ಬಂದಿದ್ದು, ಸೀತಾ ಸೇವೆ ಮಾಡಿದ ಪುಣ್ಯನೇ ಬಂತು. ಆದರೆ ಒಳಗಿದ್ದಿದ್ದು ಮಾತ್ರ ಹಾಗೆ. ಇದರಿಂದ ಏನಾಯಿತು, ನಿಜವಾದ ಸೀತಾದೇವಿ ಅಪಹರಣ ಆಗಲೇ ಇಲ್ಲ. ಬಹಳ ಮುಖ್ಯವಾದ ಅಂಶ ಇದು. ಏನಾಗ್ತಿತ್ತು, ಸೀತಾ ಮಹಾಲಕ್ಷ್ಮಿ ಅಂತೀರಿ, ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀರಿ, ಸರ್ವತ್ರ ವ್ಯಾಪ್ತರು ಅಂತ ಹೇಳ್ತೀರಿ. ರಾವಣ ಅಪಹರಣ ಮಾಡಿದ್ಮೇಲೆ ಅವೆಲ್ಲ ಸುಳ್ಳು ಅಂತಾಯಿತು. ಸತ್ಯ ಆದರೆ ಅಪಹರಣ ಮಾಡಬಾರ್ದಾಗಿತ್ತು, ಅಂದರೆ ಅಪಹರಣ ಮಾಡಿಲ್ಲ ಅಷ್ಟೇ. ಮತ್ತು ಯಾಕಿದೆ ಅಂತ ಮುಂದೆ ಎಲ್ಲ ಅನ್ಯಾಯ ಇದೆಲ್ಲ ನಡಿಬೇಕಾಗಿದೆ. ರಾವಣನ ಪಾಪಗಳೆಲ್ಲ ಜಗತ್ತಿಗೆ ಗೊತ್ತಾಗಬೇಕು. ಪೂರ್ತಿ ಗೊತ್ತಾದ್ಮೇಲೆ ಕೊಂದ್ರೆ ಏನಾಗುತ್ತಾಗ, ಕೊಂದು ಸರಿ ಅಂತ. ಇದು ಏನಾಗುತ್ತೆ, ಒಬ್ಬ ಹುಡುಗ ಭಾರಿ ದುಷ್ಟ ಫೇಲ್ ಆಗ್ತಾರೆ ಅಂತ ಗೊತ್ತು ನಮಗೆ. ಮಧ್ಯೆ ಡಿಸೆಂಬರ್ನಲ್ಲೇ ಫೇಲ್ ಅಂತ ಕಳಿಸ್ಬಿಟ್ರೆ ಏನಾಗುತ್ತೆ, ಅವನಿಗೆ ಅವಕಾಶ ಕೊಡಲಿಲ್ಲ, ಇನ್ನೂ ಬೇಕಾಷ್ಟು ಅವಕಾಶ ಇತ್ತು, ಇವನು ಪಕ್ಷಪಾತ ಮಾಡಿದ ಅಂತ ಹೇಳಿದ. ಅವನಿಗೂ ಹೆಣ್ಣು ಎಕ್ಸಾಮ್ ಫೀಸ್ ಕೊಡ್ತಾನೆ, ಅಡ್ಮಿಷನ್ ಟಿಕೆಟ್ ಕೊಡ್ತಾರೆ, ಕಾಲೇಜಿಗೆ ಹೋಗ್ತಾನೆ, ಪೇಪರ್ ಕೇಳ್ತಾರೆ, ರಿಸಲ್ಟ್ ಶೀಟ್ ಕೇಳ್ತಾರೆ, ಮತ್ತು ನೀರು ಕೇಳ್ತಾನೆ, ಎಲ್ಲ ಕೇಳ್ತಾನೆ, ಎಲ್ಲ ಕೊಡ್ತಾರೆ. ಒಂದು ಕೊಡೋದಿಲ್ಲ ಅಂದ್ರೆ ಏನು ಮಾಡ್ತಾನೆ ಅವನು, ಗಲಾಟೆ. ಅದಕ್ಕೆ ಫೇಲ್ ಆಗಿದ್ದಾರೆ ಗೊತ್ತಾಯ್ತಾ. ಎಲ್ಲ ಚಾನ್ಸ್ ಕೊಡಬೇಕು. ಆಮೇಲೆ ಕೊಡ್ತಾರೆ, ಬರೀ ಪೇಪರ್ ಕೊಡ್ತಾರೆ, ಆದರೂ ಇಸ್ಕೋಬೇಕು. ಅದನ್ನು ಇದು ಮಾಡ್ಬೇಕು, ನಾವು ಅಕೌಂಟ್ ಮಾಡ್ಬೇಕು, ಅದನ್ನು ಅದು ಸಬ್ಮಿಟ್ ಮಾಡಬೇಕು. ಬರೀ ಪೇಪರ್ ಇಲ್ಲೇ ಬರೆದ್ಬಿಟ್ಟು ಇಟ್ಕೊಳ್ಳೋಕೆ ಬರಬಾರ್ದು, ಯಾಕಂದ್ರೆ ಮೋಸ ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಅವ್ರು ನೋಡ್ಬೇಕು ವ್ಯಾಲಿಯರ್ಸ್ನ, ಅವ್ರು ನೋಡಿ ಕೊನೆಗೆ ಹಾಕ್ಬೇಕು. ಅವಾಗ ಫೇಲ್ ಆದರೆ ಸುಮ್ಮನೆ ತಪ್ಪು ಕೊಡ್ತಾರೆ. ಅಂಥವತ್ತರು ಗಲಾಟೆ ಮಾಡೋ ಮೂರ್ಖರಿರ್ತಾರೆ. ಈ ದೇವ್ರು ಕೊಟ್ಟ ಪದ್ಧತಿ, ತೀರಿಸ್ಕೊಟ್ಟ ಪದ್ಧತಿ. ತಪ್ಪಿತಸ್ಥ ಅಂತ ಕೋರ್ಟ್ ಕೂಡ ಅಷ್ಟೇ, ಹೇಳಿದ ಮಾತ್ರಕ್ಕೆ ಒಪ್ಪೋದಲ್ಲಿ ಏನು ಮಾಡುತ್ತೆ, ಅದನ್ನು ಎಕ್ಸಾಮಿನ್ ಮಾಡೋದು. ಭಾರಿ ಲೇಟ್ ಮಾಡ್ತಾರೋ ವಿಚಾರ ಬೇರೆ, ಬಟ್ ಸರಿಯಾಗಿ ಮಾಡಿದ್ರೆ ಏನು ಮಾಡ್ಬೇಕು, ಅದನ್ನು ಎವಿಡೆನ್ಸ್ ನೋಡೋಕೆಲ್ಲ ಸುಳ್ಳು ಹೇಳ್ಬೋದು ಎಷ್ಟೋ ಜನಗಳು. ಆದ್ದರಿಂದ ಅದು ರಾವಣ ನಿಜವಾದ ತಪ್ಪಿತಸ್ಥ ಅಂತ ಆಗಬೇಕು. ಮತ್ತು ಯಾರ್ದೋ ಮಾತನ್ನು ಕೇಳಿ ರಾಮದೇವರು ಮಾಡಿದ್ರು ಅಂತ ಆಗಬಾರ್ದು. ಸ್ವತಃ ತಾನು ಸಾಕ್ಷಿಯಾಗಿದ್ದಾನೀಗ. ಏನು ಮಾಡಿ,
ಸೀತಾಕೃತಿ ಅಪಹರಣಕ್ಕೆ ಹೊರಟಿದ್ದಾನೆ, ಸೀತಾ ಅವನು ತಿಳ್ಕೊಂಡು ಸೀತಾದೇವಿ ಅಂತಾನೆ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಅವಾಗೇನು ಯಾರು ಏನೇನಾಗಿಲ್ಲ. ಇಷ್ಟಾದರೂ ಬೈತಾರೆ ರಾಮದೇವರು ಅಂತ ಇನ್ನು ಮೊದಲೇ ಮಾಡಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ದೇವ್ರಿಗೆ ಎಲ್ಲ ಸ್ವರೂಪ ಗೊತ್ತು, ಯಾರು ಸಾಧನೆ ಯಾರ ಕೈಲೂ ಮಾಡಿಸ್ಬೇಕಾಗಿಲ್ಲ. ಏನು ಮಾಡಿದರೆ ಸಾಕು ದೇವರು ಅವರವ್ರ ಗತಿ ಕೊಟ್ಬಿಟ್ರೆ ಬೋಧೋಯ್ತು. ಆದರೆ ದೇವರು ಹಾಗೆ ಮಾಡೋದಿಲ್ಲ. ಯಾಕೆ ಉಳಿದವ್ರಿಗೆ ಕೂಡ ಏನಾಗಬೇಕದು ನ್ಯಾಯ ಅಂತ. ಭರ್ತ್ಯಾವತಾರ ಸ್ನೇಹ ಭರ್ತ್ಯ ಶಿಕ್ಷಣ, ಲೋಕಕ್ಕೆ ಶಿಕ್ಷಣ ಆಗಬೇಕು. ಆ ಶಿಕ್ಷಣ ಇವತ್ತೆಲ್ಲರೂ ಫಾಲೋ ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಾಗಲಿ, ಕೋರ್ಟ್ ಕಚೇರಿಗಳಲ್ಲಾಗಲಿ, ಪ್ರತಿಯೊಂದು ಕಡೆ ತಪ್ಪಿತಸ್ಥ ಅಂತ ಹೇಳಿ ಮಾತ್ರಕ್ಕೆ ಶಿಕ್ಷೆ ಕೊಡೋದಿಲ್ಲ. ಮೊದಲು ನೋಟಿಸ್ ಕೊಡಬೇಕು, ಅವ್ರು ಹಾಜರಾಗಬೇಕು, ವಿಚಾರಣೆಗಳಾಗಬೇಕು. ಟೈಮ್ ಕೇಳ್ತಾನೆ ಮತ್ತೆ ಅವನು, ಯಾವುದೋ ಟೈಮ್ ಬೇಕು, ಅದಕ್ಕೂ ಟೈಮು ಕೊಡ್ತಾರೆ ಕೊನೆಗೆ. ಎಲ್ಲ ಆದ್ಮೇಲೆ ಮತ್ತೆ ಮೇಲೆ ಅಪೀಲ್ ಹೋಗ್ತಾರೆ, ಅದಕ್ಕೂ ಚಾನ್ಸ್ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅನ್ಕೊಂಡ್ರೆ ಏನು ಅನ್ನೋದಿಲ್ಲ. ಆಗ ಇಲ್ಲದ ಹೋದರೆ ಅವನೊಬ್ಬ ಮೂರ್ಖ, ಇವರೊಂದು ಮೂರ್ಖರು ಅಂತ ಆಗುತ್ತೆ. ಅವ್ನು ತಿಳುವಳಿಕೆ ಇಲ್ದ ಮಾಡಿದ್ರೆ ಇವರು ಶಿಕ್ಷೆ ಕೊಟ್ಬಿಟ್ರು. ಪರೀಕ್ಷೆ ಮಾಡಿದ್ರ ಇವರು ಮಾಡಲೇ ಇಲ್ಲ ಅಂತ ಆಗಬಾರ್ದು. ಅದೆಲ್ಲ ಮಾಡ್ತಾ ಇದ್ದಾರೆ. ಸೀತಾದೇವಿಯಲ್ಲಿ ಏನಾಗ್ತಿತ್ತು, ಮುಟ್ಟ ಸುಟ್ಟು ಭಸ್ಮ ಆಗಿ ಹೋಗ್ತಿದ್ದ ಅವನು. ಅರ್ಥ ಆಯ್ತಾ? ಆಗ್ತಾನೇ ಇರಲಿಲ್ಲ. ಅದಕ್ಕೇನು ಮಾಡಿದ್ರೆ ಈಗ ಇದು ಮಾಡಿದ್ರು. ಕರೆಂಟ್ ಇಲ್ಲ, ಆಕೃತಿ ಇದೆ ಅಷ್ಟೇ, ಕರೆಂಟ್ ಎಲ್ಲ ವೈರಿಂಗ್ ಏನಾಗಿದೆ, ಕರೆಂಟ್ ಇಲ್ಲ. ಇಲ್ಲದವ್ರು ಏನಾಗ್ತಾ ಅಲ್ಲ ಸತ್ತೋಗ್ತಾ ಇದ್ದು. ಅವ್ರು ರಂಭಾದಿಗಳನ್ನು ಮುಟ್ಟಿದಾಗಲೇ ಶಾಪ ಕೊಟ್ಟಿದ್ದಾರೆ ಅವರು. ಗೊತ್ತಾಯ್ತಿಲ್ಲ, ನೀನು ಮುಟ್ಟಿದ್ರೆ ಸಿಲಿ ಆಗೋದು ಶಾಪ ಕೊಟ್ಟಿದ್ದಾರೆ. ಅಂಥ ಹೊತ್ತಿನಲ್ಲಿ ಇವನು ಆ ರೀತಿ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಅದೆಲ್ಲ ಗೊತ್ತಾಗಬೇಕು. ಪೂರ್ವಾಪರ ತಿಳ್ಕೊಳ್ಳೋದೇ ಹೋದರೆ ಇಂಥ ಸಂಶಯಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಸಮಗ್ರವಾದ ವಿಚಾರ ತಿಳ್ಕೊಂಡಾಗ ಮಾತ್ರ ಬರೋದು. ತುಂಬ ಜನಗಳು ಏನು ಮಾಡಿದರು, ವಾಲ್ಮೀಕಿ ರಾಮಾಯಣ ಓದಿದರು, ಓದಲಿ. ಬೇರೆ ರಾಮಾಯಣ ಓದಲೇ ಇಲ್ಲ. ಮಹಾಭಾರತದಲ್ಲಿ ರಾಮಾಯಣ ಬರುತ್ತೆ, ಪುರಾಣಗಳ 18 ಪುರಾಣದಲ್ಲೂ ರಾಮಾಯಣ ಬರುತ್ತೆ. ಹೆಚ್ಚು ಕಡೆ ಕೆಲಸ ವಿಸ್ತಾರವೇ ಬರುತ್ತೆ. ಪದ್ಮಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಭಾಳ ವಿಸ್ತಾರವಾಗೇ ಬರುತ್ತೆ. ವೇದವ್ಯಾಸರು ಬರೆದಿತ್ತು. ಮಹಾಭಾರತದ ವನಪರ್ವದಲ್ಲಿ ರಾಮೋಪಾಖ್ಯಾನ ಪರ್ವ ಅಂತ ಉಪಪರ್ವನೇ ಇದೆ ಒಂದು. ಅದು ಭಾಳ ವಿಸ್ತಾರವಾಗಿ ರಾಮದೇವರ ಕಥೆ ಹೇಳ್ತಾರೆ. ಎಷ್ಟು ಸೂಕ್ಷ್ಮ ವಿಚಾರ ಅಲ್ಲಿ ಬರುತ್ತೆ. ಮಂಥರಿ ಹಿಂದಿನ ಜನ್ಮದಲ್ಲಿ ಅಪ್ಸರಿಯಾಗಿದ್ಲು, ದುಂದುಬಿ ಅಂತ ಹೆಸರು. ಅದು ಬರೋದು ಮಹಾಭಾರತದಲ್ಲಿ. ಗೊತ್ತಾಯ್ತಾ? ವನಪರ್ವದ ಕೊನೆ ಭಾಗದಲ್ಲಿ ಬರುತ್ತೆ. ಮಾರ್ಕಂಡೇಯ ಸಮಾಸ್ಯ ಪರ್ವ, ರಾಮೋಪಾಖ್ಯಾನ ಪರ್ವ, 2 ಪರ್ವಗಳಲ್ಲಿ ರಾಮೋಪಾಖ್ಯಾನ ಪೂರ್ತಿ ಅದಕ್ಕೇನೆ ಮೀಸಲಾಗಿತ್ತು. ರಾಮಾಯಣದಲ್ಲಿ ಮಹಾಭಾರತ ಬರೋದಿಲ್ಲ. ಮಹಾಭಾರತದಲ್ಲಿ ರಾಮಾಯಣದ ಕಥೆ ಬರೋದು. ಯಾಕಂದ್ರೆ ಪೂರ್ವಾವತಾರ, ಅದು ಮೊದಲನೇ ಅವತಾರ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟಿದ್ದಕ್ಕೆ ರಾಮಾಯಣ ನಿರ್ಣಯ ಬರಲಿಕ್ಕಾಯ್ತು. ಯಾಕೆ? ಆದರೆ ರಾಮಾಯಣ ಬಂದಿರೋದ್ರಿಂದ. ರಾಮಾಯಣ ನಿರ್ಣಯ ಅಂತ ಹೆಸರು ಏನಾಗ್ತಿತ್ತಾಗ ಬೇರೆ ಆಗ್ತಿತ್ತು, ಅದು ಬೇರೆ ಪುಸ್ತಕ ಮಾಡಬೇಕಾಗಿತ್ತು. ಹೆಸರಿಡೋದ್ರಲ್ಲೂ ಆಚಾರ್ಯ ಏನು ಮಾಡಿದ್ದಾರೆ, ಅದು ಎಷ್ಟು ಇದು ವೇದವ್ಯಾಸ ಹೇಗೆ ಮಾಡಿದ್ದಾರೋ ಮಹಾಭಾರತದಲ್ಲಿ ರಾಮಾಯಣ ಅಂತರ್ಗತ ಮಾಡಿದಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣ ನಿರ್ಣಯ ಅಂತರ್ಗತ ಮಾಡಿದ್ದಾರೆ. ಅವರು ಗುರು ಶಿಷ್ಯರ ವಿಶೇಷ ಅತ್ಯಂತ ಬಿಂಬ ಪ್ರತಿಬಿಂಬ ಭಾವ ಅವ್ರದ್ದು. ಅದೇ ರೀತಿಯಾಗಿ ಮಾಡ್ತಾರೆ, ಅದೇ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವ್ರ ವಿಶೇಷ ಅನುಗ್ರಹದಿಂದ. ಅದನ್ನೆಲ್ಲ ಹೇಳೋದಕ್ಕೆ ಇಲ್ಲಿ ಸನ್ನಿಧಾನ ಇದೆ. ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ. ವ್ಯವಹಾರ ಸಿದ್ಧಿ, ಪುಣ್ಯ ಪಾಪಾತಿ ವ್ಯವಹಾರ ಸಿದ್ಧಿ. ರಾವಣನಿಗೆ ಏನಾಗ್ತಿತ್ತು ಇಲ್ಲಿದ್ದರೆ, ಸೀತಾಕೃತಿ ಅಪಹರಣ ಮಾಡಿದ ಪಾಪ ಬರ್ತಿತ್ತು, ಸೀತಾ ಅಪಹರಣ ಮಾಡಿದ ಪಾಪ ಬರ್ತಿರಲಿಲ್ಲ. ಪಾಪ ರೋಜು ಏನು ಮಾಡಿದರು, ಬರೀ ಕಲ್ಲು ಕದ್ದ ಅಂತ ಬೇರೆ, ದೇವ ಸನ್ನಿಧಾನ ಕಲ್ಲು ಕದ್ದ ಬೇರೆ, ಅದು ವಿಗ್ರಹ ಚೋರ. ಅದು ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಒಂದೇ ಒಂದು ಇದಕ್ಕೇನೆ ಬರೀ ಪೇಪರ್ ಅಷ್ಟೇ. ಸೈನ್ ಆಗೋವರೆಗೂ ಅದು ಅಷ್ಟೇ. ಫಸ್ಟ್ ಡ್ರಾಫ್ಟ್ ಡಾಕ್ಯುಮೆಂಟ್ ಆಗೋದು ಯಾವಾಗ, ಆದ ತಕ್ಷಣ ಆಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ. ಆದಾಯ ಅಲಂಕಾರ ಬ್ರಾಹ್ಮಣ ಕೂಡಿಸಿರ್ತಾರೆ, 2 ಚಿಕ್ಕವರು ಇರ್ತಾರೆ, ಎಲ್ಲ ನಮಸ್ಕಾರ ಮಾಡಿಬಿಡ್ತಾರೆ. ಅದಕ್ಕಲ್ಲಿ ಅದು ಏನು ಮುಖ್ಯ ಅಲ್ಲಿಗ, ಆವಾಯ್ತು ಭಗವದ್ ರೂಪಗಳಿವೆ ಅಷ್ಟೇ. ಅದು ಮುಗಿದ ಮೇಲೆ ಏನಿಲ್ಲ, ಭುಜ ಕೈ ಹಾಕ್ಬೋದು, ಆಗ ಮಾಡಾಗಿಲ್ಲ. ಯಾಕೆ? ಸನ್ನಿಧಾನ ಇದೆ. ಸನ್ನಿಧಾನದ ಕಾನ್ಸೆಪ್ಟ್ ಅರ್ಥ ಆದರೆ ಗೊತ್ತಾಗುತ್ತೆ. ಇವತ್ತು ಬೆಂಕಿ ಇದೆ, ಬರೀದಲ್ಲ, ಏನಿಲ್ಲ, ಸುಡೋದಿಲ್ಲ. ಸ್ವಲ್ಪ ಹೊತ್ತೊಂದು ಒಲೆ ಹೊಚ್ಚಿಟ್ಟಿದ್ರು, ಆಮೇಲೆ ಸುಡುತ್ತದು. ಸನ್ನಿಧಾನ ಇದೆ. ಬೆಂಕಿ ಎಲ್ಲದು, ಬೆಂಕಿ ಸನ್ನಿಧಾನ ಇದೆ. ಆ ಸನ್ನಿಧಾನ ಹೇಗಿರುತ್ತದು, ಭಾರಿ ಹೋಮ ಮಾಡಿದಾಗ 3-4 ದಿವಸ ಗಟ್ಟಲೆ ಇರುತ್ತೆ. ಗೊತ್ತಾಯ್ತು? 3-4 ದಿವಸ ಗಟ್ಟಲೆ ಇರುತ್ತೆ. ಕೆಲಸಕ್ಕೆ ಏನಾಗುತ್ತೆ, ಅಲ್ಲಿ ಬಡಿಸೋಕೊಂಡು ಬಜ್ಜಿ ಕೂಡಿಸ್ಬಿಟ್ರೆ ಬಜ್ಜಿತಾ ಆಗುತ್ತೆ. ಅಡಿಗೆ ಬಿಸಿ ಇರುತ್ತಾಗ. ಅಲ್ಲಿ ಬೆಂಕಿ ಇಲ್ಲ, ಸನ್ನಿಧಾನ ಇದೆ. ಬೆಂಕಿ ಸನ್ನಿಧಾನ ಅನ್ಬಾರ್ದು. ಬೆಂಕಿ ಏನದು, ಬೆಂಕಿನೇ. ಬೆಂಕಿಯಿಂದ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಏನಂತಾರೆ, ಅದು ಸನ್ನಿಧಾನ ಅಂತ ಕರೀತಾರೆ. ಇದೆಲ್ಲ ಯೋಚನೆ ಮಾಡಿ. ಸನ್ನಿಧಾನಕ್ಕೆ ವ್ಯತ್ಯಾಸ. ಆವೇಶ ಬೇರೆ, ಸನ್ನಿಧಾನ ಬೇರೆ, ಅಂಶ ಬೇರೆ, ಅದೇ ಬೇರೆ. ಗೊತ್ತಾಯ್ತಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಸನ್ನಿಧಿ, ಇದೆಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ಅನುಕೂಲ. ಇದೆಲ್ಲ ಸೀತಾಗೋ ಸನ್ನಿಧಾನ ಬಂತು ಅಂತ ಹೇಳಿದ ತಕ್ಷಣ ವ್ಯತ್ಯಾಸ. ಅದೇ ಅಲ್ಲಿ ಬಂದಿದ್ದು. ಬೃಹತಿ ಸಹಸ್ರದೊಳಗೆ ಕೂತಿರೋದು ಇಂದ್ರದೇವರು, ಇವರು ಬೃಹತಿ ಸಹಸ್ರ ಹೇಳಿದರು. ತಕ್ಷಣ ಅವರು ವಿನೋಸರ್ತಿ ಹೇಳಿ ಅಂದರು. ಆಶ್ಚರ್ಯ ಆಯಿತು ಅವರಿಗೆ. ಆಮೇಲೆ ಹೇಳಿದರು, ಯಾರು ನೀವು ಅಂತ ಕೇಳಿದ ತಕ್ಷಣ ಪ್ರಾಣೋಹವ ಅಸ್ಮಿ, ನಾನು ಪ್ರಾಣ ಅಂತೇಳಿ. ಪ್ರಾಣ ಹೀಗಾಗುತ್ತೆ ಅಂತ ಕೇಳುತ್ತೆ 3 ಸತಿ ಹೇಳಿದ್ದು. ಮತ್ತೆ ಹೇಳಿದ ಸತಿ ಆಮೇಲೆ ಕೇಳಿದ್ರು, ಮತ್ತೇನಾಯಿತು, ನಾನು ಪ್ರಾಣ ಅಂತ ಹೇಳಿದ್ದ. ಯಾವ ಪ್ರಾಣ ಅಂತ ಅಂದರೆ, ಪ್ರಾಣ ಸಾಕ್ಷಾತ್ ನಾರಾಯಣ, ಈ ಪ್ರಾಣ ಅಲ್ಲ. ಎದುರು ಕೂತಿರೋದು ಇಂದ್ರದೇವರು,
ಹೇಳಿದ್ದು ಪ್ರಾಣದೇವರು ಅಂತೇಳಿ, ಇರೋದು ಸಾಕ್ಷಾತ್ ನಾರಾಯಣ. ಮೂರು ಅಂಶ ತಿಳ್ಕೊಂಡ್ರೆ ಅದಕ್ಕೆ ಗೋಲಕತ್ರಯ ಚಿಂತನೆಗೂ ಅನುಕೂಲ ಆಗುತ್ತೆ. ಗೋಲಕತ್ರಯ ಚಿಂತನೆ ಅಂತ ಮಾಡಬೇಕಲ್ಲ, ಅದಕ್ಕೆ ಅನುಕೂಲ ಆಗುತ್ತೆ. ತುಂಬ ಮುಖ್ಯ ಅವೆಲ್ಲ. ಈ ಒಂದು ಮಾತು ಎಷ್ಟೋ ಉಪಯೋಗ ಮಾಡುತ್ತೆ ಅದರಿಂದ. ಆದಾಯತಾಮಥ ಯಯೌ ರಜ. ಆಮೇಲೆ ಹೇಳ್ತಾರೆ ಡಾಕ್ಯುಮೆಂಟ್ ಕದ್ದ ಅಂತಾರೆ. ಮೊದಲೇ ಕತ್ತಾರೆ ಪೇಪರ್ ಕದ್ದಾಗುತ್ತೆ, ಆಮೇಲೆ ಕದ್ದರೆ ಡಾಕ್ಯುಮೆಂಟ್ ಕದ್ದ ಅಂತ ಐತೆ. ಎಷ್ಟು ವ್ಯತ್ಯಾಸ ಬಂತಾಗಲೇ. ಆದರೆ ಒರಿಜಿನಲ್ ಕದ್ದ ತಿಳಿಯುತ್ತಿಲ್ಲ, ಅವೆಲ್ಲದರ ತಾರತಮ್ಯ ಬರುತ್ತೆ. ಆದಾಯತಾಮಥ ಯಯೌ ರಜನೀಚರೇಂದ್ರ. ಇವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂದರೆ ರಜನೀಚರೇಂದ್ರ ನಿಶಾಚರರ ಒಡೆಯ, ದೊಡ್ಡ ಶಿಖಾಮಣಿ ಅಂತ ಅರ್ಥ. ನಿಶಾಚರರು ಅಂದರೆ ಯಾರು? ಯಾನಿಶಾ ಸರ್ವಭೂತಾನ, ಭಗವದ್ಗೀತೆಯಲ್ಲಿ ಅಜ್ಞಾನ ಅಂತ ಹೆಸರು. ನಿಶಾ ಅಂದ್ರೆ ಅಜ್ಞಾನ. ಅದಕ್ಕೆ ಹಳ್ಳಿ ಕಡೆಗೆ ನಿಶೆ ಏರಿದೆ ಅಂತ ಹೇಳ್ತಾರೆ. ನಿಶೆ ಏರಿದೆ, ಕುಡ್ದಾಗ ಏನಂತಾರೆ ಅದಕ್ಕೆ? ನಿಶೆ. ನಿಶಾ ನಿಶೆ ಅದಾಗಿರೋದು ಅಷ್ಟೇ. ಅದ್ರಲ್ಲಿ ಏನಾಗಿದೆ? ಮೈಮೇಲೆ ಎಚ್ಚರ ಇಲ್ಲ ಈಗ ಅಂತ ಅರ್ಥ. ಆ ದೃಷ್ಟಿಯೊಳಗೆ ಅವನಿಗೆ ರಜನೀಚರೇಂದ್ರ. ಅವನು ರಜನೀಚರರಿಗೆ ಬುದ್ಧಿ ಇಲ್ಲ. ರಜನೀಚರ ಇಂದ್ರ ದೊಡ್ಡ ಶಿಖಾಮಣಿ ಅಂತಾರಲ್ಲ ಹಾಗೆ, ದೊಡ್ಡ ಶಿಖಾಮಣಿ, ಮೂರ್ಖ ಶಿಖಾಮಣಿ. ಆದ್ದರಿಂದ ಏನು ಗೊತ್ತಾಗಲಿಲ್ಲ ಅವನಿಗೆ, ಇವೆಲ್ಲ ಗೊತ್ತಾಗಲಿ. ಅವ್ನು ಏನು ಅವ್ರು ಯಾಕೆ ದಡ್ಡ ಗೊತ್ತಾಗಿಲ್ಲ ಅಂದರೆ, ಹೌದು ಮಹಾಲಕ್ಷ್ಮಿ ಅವ್ರು ಚಟ್ಲ ಹೇಳಿದ್ದಾರೆ ರಾಮ ಯಾರು ಅಂತೇಳಿ, ಎಷ್ಟು ಶಕ್ತಿ ಅಂತ ಹೇಳಿದ್ದಾರೆ, ಸೀತೆ ಯಾರು ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ ಸುಲಭವಾಗಿ ಅಪಹರಣ ಮಾಡ್ಲಿಕ್ಕಾಯ್ತು ಅಂದರೆ ಏನೋ ಆಗಿದೆ ಇಲ್ಲಿ ಅಂತ ಅರ್ಥ. ರಾಮದೇವ್ರು ಯಾತಕ್ಕೆ ಹೋದ್ರೆ ಈಗ ಸೀತಾಕೃತಿ ಅಪಹರಣ ನಾವು ಯಾರೋ ಭಾರಿ ಕೇಸ್ ಆಗಿಬಿಟ್ಟು ಗದ್ದ ಅಂತೇಳಿ, ಹೋಗ್ಲಿಬಿಟ್ಟು ಡೂಪ್ಲಿಕೇಟ್ ಹೋಗ್ಲಿಬಿಡಿ ಅಂತ. ಅವ್ರೇನು ಮಾಡಿದವನು? ಡೂಪ್ಲಿಕೇಟ್ ಹೋಗಲಿ ಅಂತ ಹೇಳಿದ್ರು. ಅವಾಗ ಏನು ಅನ್ಬೇಕು? ಏನು ಮಾಡದೆ ಹೋದರೆ ಇವನಿಗೆ ಏನು ಆಗಿದೆ, ಅವನು ಏನು ಮಾಡ್ತಾ ಇಲ್ಲ ಅಂತ ಅರ್ಥ, ಏನೋ ಕಾರಣ ಇದೆ ಅಂತ ಅರ್ಥ. ಇಷ್ಟೆಲ್ಲ ಯೋಚನೆ ಮಾಡಲೇ ಇಲ್ಲ ಅವನು. ಅದು ಕಾಮನ್ ಸೆನ್ಸ್ ಇರಬೇಕು. ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಪತ್ನಿಯ ಬಗ್ಗೆ ಒಂದು ಯೋಚನೆ ಮಾಡಿರ್ತಾನೆ, ಗೊತ್ತಾಯ್ತಾ? ಜಗಳಾಡಿ ಏನೇ ಮಾಡಿದ್ರು ಕೂಡ ಏನಿರುತ್ತೆ, ಒಂದು ಅಭಿಮಾನ ಒಂದು ಇಟ್ಕೊಂಡಿರ್ತಾನೆ. ಅಂಥ ಹೊತ್ತಿನಲ್ಲಿ ಸಾಕ್ಷಾತ್ ರಾಮದೇವರು ಕರಜೋ ಆಶ್ಚರ್ಯ ಒಂದು ಸೆಕೆಂಡ್ನಲ್ಲಿ ಕೊಂದು ಹಾಕಿದ್ದಾರೆ. ಅಂಥವ್ರು ಇಷ್ಟು ದಡ್ತನ ಮಾಡ್ತಾರಾ? ಇವನ್ ದಡ್ತನ ಮಾಡಿದ ದಾಖಲೆ ಇದೆ. ಯಾಕೆ? ಚೂರ್ಪಡಿಗೆ ಗಂಡನೇ ಕೊಂದು ಹಾಕಿಬಿಟ್ಟಿದ್ದಾರೆ. ದಡ್ಡ ಅಂತ ಪ್ರೂವ್ ಆಗಿದೆ ಈಗಾಗಲೇ ಇದೆ. ರಾಮದೇವ್ ಎಂದು ಆ ಕೆಲಸ ಮಾಡಿಲ್ಲ. ಅಷ್ಟೆಲ್ಲ ಅದಕ್ಕೆ ರಜನೀಚರೇಂದ್ರ, ಅವನ ರಾತ್ರಿ ಚರರ ಒಡೆಯ, ಗೊತ್ತಾಯ್ತಾ? ದೊಡ್ಡ ಶಿಖಾಮಣಿ ಅವನ ಪದ ಸರಿಯಾಗಿ ಕೊಡುತ್ತದೆ. ಆಮೇಲೆ ಏನಾಯಿತು? ಜಟಾಯುಷ್ ಬಂದ. ಜಟಾಯು ನೋಡಿದ್ರೆ ಸೀತಾಕೃತಿಗೋಸ್ಕರ ಹೋರಾಡಿದಂತಾಗಲಿ, ಸೀತೆಗೋಸ್ಕರ ಹೋರಾಡಿದಂತಾಗಲಿ, ಸನ್ನಿಧಾನ ಇದ್ದಿದ್ದರಿಂದ ಅವನು ಹದ್ದದು ಬಿಡಲಿಲ್ಲ, ಅಪಹರಣಕ್ಕೆ ಬಿಡಲಿಲ್ಲ. ಎಷ್ಟೋ ಸರ್ತೆ ಪ್ರಾಮಾಣಿಕತೆಗಳು ಶೂಟ್ ಮಾಡ್ತಾರಲ್ಲ, ಆ ಥರ ರಾವಣನ ಕೇಸಿದು. ಜಟಾಯು ಪಾಪ ಭಾರಿ ಪ್ರಾಮಾಣಿಕ ಪ್ರಯತ್ನ ಪಟ್ಟ. ಅದೇನು ಮಾಡಿದ ಅವನು? ಅವನಿಗೆ ವರ ಇದೆ, ಸಿಕ್ಕಾಬಟ್ಟೆ ಇದೆ ಅವನಿಗೆಲ್ಲ. ಪಾಪ ಅವನಿಗೆಲ್ಲ ಜಟಾಯುಷಿಗಿಲ್ಲ. ಅವನಿಗಿದ್ದ ಆಸ್ತಿ ಒಂದೇ, ಏನದು? ರಾಮದೇವ್ರ ಭಕ್ತಿ. ಆ ಭಕ್ತಿಯಿಂದ ಹೋರಾಟದ. ಅದಕ್ಕೆ ರಾವಣಿಗೆಲ್ಲ ಸುಲಭ ಆಗಲಿಲ್ಲ. ಒಂದು ಸರ್ತಿ ಏನು ಮಾಡ್ತಾನೆ ಅಂತ, ಜಟಾಯು ಉರುಶ್ರಮತಃ ಒಂದು ಕಡೆ 10 ಕೈನೂ ಕತ್ತರಿಸ್ಬಿಡ್ತಾನೆ ಅವನು. ಜಟಾಯು 10 ಕೈನೂ ಕತ್ತರಿಸ್ಬಿಡ್ತಾನೆ. ಮೊದಲು ರಾವಣ ಬಂದಿದ್ದು ನನ್ನ ಮಾಯಾ ಸನ್ಯಾಸಿ ವೇಷದಲ್ಲಿ. ಅಪಹರಣ ಮಾಡೋಕ್ಕಾರೆ ಏನು ಮಾಡ್ತಾನೆ ಅವನು? ನಾನು 10 ನಿಜವಾದ ರೂಪ ತಗೋತಾನೆ. 10 ಕೈ ಎಲ್ಲ ಬಂತಾನೆ, 20 ಕೈಯೂ ಬಂತು. ಒಂದು ಕೈ ಎಲ್ಲ ಕತ್ತರಿಸ್ಬಿಡ್ತಾರೆ ಒಂದು ಸೈಡ್. ಆದರೆ ಬ್ರಹ್ಮದೇವ್ರ ವರ ಇರ್ತಕ್ಕ ಮತ್ತೆ ತಕ್ಷಣ ಬೆಳೀಲಿ ಅಂತೇಳಿ, ಅದಕ್ಕಾಗಿ ಮತ್ತೆ ಬೆಳೀತು. ಇಲ್ಲದ ಹೋಗಿದ್ರೆ ಆ ವರ ಇಲ್ದವರೆ ರಾವಣ ಒಂದು ಕಡೆ ಹೋಗ್ಬಿಡ್ತಾ ಇತ್ತು. ಅಷ್ಟು ಇದು ನಡೆದಿದ್ದರಿಂದ ಅವನೇನು ಮಾಡಿಲ್ಲ, ಅವರು ಕಟ್ಟಾಗಬಾರ್ದು ಹೊರ ಕೊಟ್ಟಿಲ್ಲ, ಕಟ್ಟಿಸಿದ್ರೆ ಮತ್ತೆ ಬೆಳೀಲಿ ಅಂತ ಹೊರ ಕೊಟ್ಟಿದ್ದಾರೆ. ಅದರಿಂದ ಜಟಾಯು ಅನುಕೂಲ, ಎಲ್ಲರೂ ಕತ್ತರಿಸೋಕ್ಕೂ ಆಗ್ತಿದ್ದಿಲ್ಲ. ಜಟಾಯುವಿಗೆ ಕತ್ತರಿಸಿದ. ಆಮೇಲೆ ಭಾರಿ ಇದು ಮಾಡಿ ರೆಕ್ಕೆ ಕತ್ತರಿಸ್ಬಿಟ್ಟ. ಅವ್ರು ಬಿದ್ದ. ಕತ್ತಿ ಹೊಡಿತಾರೆ. ಅರ್ಧ ಕಟ್ಟು ಕತ್ತರಿಸಾಯ್ತು. ಇದು ಬದುಕ ಚಾನ್ಸೇ ಇಲ್ಲ. ಆ ಸ್ಥಿತಿ ಬಂತ. ಉಸಿರಾಡ್ತಾ ಮಲಗಿದ್ದ. ಇಷ್ಟು ಕತೆ ಅವನು ಕರ್ಕೊಂಡು ಹೊರಟ ಸೀತಾಕೃತಿನ. ಜಟಾಯುಷ ಉರುಶ್ರಮತಃ, ಇದಿಲ್ಲ ಆಚಾರ ಸಮ್ಮಪ್ ಮಾಡಿಬಿಟ್ರು. ಉರುಶ್ರಮತಃ ಜಟಾಯುಗಳ ಸುಲಭ ಕೆಲಸ ಮಾಡೋಕ್ಕಾಗಲಿಲ್ಲ, ಭಾರಿ ಕಷ್ಟಪಟ್ಟ. ನಿರುದ್ಧ ತಡೆಯಲ್ಪಟ್ಟ, ಆದರೆ ಇವಳು ಕೊಂದು ಹಾಕಿಬಿಟ್ಟ. ಮಾರ್ಗೇ ವ್ರಜಂತಮಭಿಯಾಯ ತಥೋ ಹನುಮಾನ್ ಸಂವಾದಿತೋ ರವಿಸುತೇನ ಚ ಜಾನಮಾನಃ ದೈವಂತು ಕಾರ್ಯಮಥ ಕೀರ್ತಿಮಭೀಪ್ಸಮಾನೋ ರಾಮಸ್ಯ ಚೈನೈನ ಮಹಾನತ್ ವಚನಾದ್ಧರೇಶ್ಚ. ಮಾರ್ಗೇ ವ್ರಜಂತಂ ಅಭಿಯಾಯ ತತಃ ಹನುಮಾನ್ ಸಂವಾರಿತಃ ರವಿ. ನೋಡಿ, ಮಧ್ವ ವಿಜಯ, ರುಕ್ಮಿಣೀಶ ವಿಜಯ ಯಾವುದು ಇಷ್ಟು ಸುಲಭ ಇಲ್ಲ. ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವನ ಡಿಫಿಕಲ್ಟ್ ವರ್ಡ್, ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸೇ ಇರುತ್ತೆ. ಕಾವ್ಯ ಅದು, ಕಾವ್ಯಶಾಸ್ತ್ರ ಮಿಕ್ಸ್ ಮಾಡ್ತಾರೆ. ಆಚಾರ್ಯ ಏನು ಮಾಡ್ತಾರೆ? ಬರಿತಿರೋದು ದೊಡ್ಡ ಗ್ರಂಥ. ಎಷ್ಟು ಸಿಂಪಲ್ ವರ್ಡ್ಸ್ ಉಪಯೋಗಿಸ್ತಾರೆ ಅಂದರೆ, ಬರಿತದೆ ನಿರ್ಣಯ. ಯಾವಾಗಲೂ ಜಡ್ಜೆಲ್ಲ ಪೊಯಿಟಿಕ್ ಟರ್ಮ್ ಬರ್ಬಿಟ್ಟು ಏನಾಗುತ್ತೆ ಜಡ್ಜ್ಮೆಂಟ್ನ ಹೋಗಿಲ್ಲ, ಮೊದಲೇ ಹೇಳೋಳು ಅರ್ಥ ಮಾಡ್ತಾರೆ, ಹಾಳು ಮಾಡಿಬಿಡ್ತಾರೆ. ಶಾಸ್ತ್ರ ಹೇಗೆ ಬರಿಬೇಕು ಅಂದರೆ ಈ ರೀತಿ ಬರಿಬೇಕು. ಟೀಕಾರ ತಮಾಷೆ ಮಾಡ್ತಾರೆ ಪ್ರಮಾಣ ಪದ್ಧತಿಯಲ್ಲಿ. ಅವನು ಮಾತಾಡ್ದ ಏನಂತ? ಕಶ್ಯಪ ತನಯಾ ಧೃತಿ ಹೇತು ರಯಂ ತ್ರಿನಯನ ತನಯಾಸನ ಸಮಾನ ನಾಮಧೇಯಯುಕ್ತ ತದ್ಧ್ವಜವತ್ವ. ಏನು ಗೊತ್ತಾಗಬೇಕಿದ್ರೊಳಗೆ? ವಾಕ್ಯಾರ್ಥ ಮಾಡ್ತಿದ್ದಾರೆ. ಶುರು ಮಾಡಿದವನು ಕಶ್ಯಪ ತನಯಾ ಧೃತಿ ಹೇತು ರಯಂ.
ಕಶ್ಯಪತನಯ ಭೂಮಿ, ಧೃತಿ ಅಂತ ಧರಿಸಿರೋದು ಅಂದ್ರೆ ಪರ್ವತ ಅಂತ ಅರ್ಥ. ಕಶ್ಯಪತನಯ ಧೃತಿ ಹೇತು ಅಂದ್ರೆ ಪರ್ವತ. ಏನಿದು? ತ್ರಿನಯನ ತನಯಾಸನ ಸಮಾನ ನಾಮಧೇಯ. ತ್ರಿನಯನ ಮುಕ್ಕಣ್ಣ ಶಿವ, ಆತನ ತನಯ ಷಣ್ಮುಖ, ಆತನ ಆತನ ನವಿಲು, ಅದಕ್ಕೆ ಹೆಸರು ಶಿಖಿ, ಅದರ ಹೆಸರು ಅಗ್ನಿ, ಆದ್ದರಿಂದ ಶಿಖಿವಾನ್ ಪರ್ವ ವನ್ಯಮಾನ್ ಅಂತ ಅರ್ಥ. ಅದಕ್ಕೆ ಪರ್ವತೋ ವನ್ಯಮಾನ್ ಯಾತಕ್ಕೆ ಅಂತಕ್ಕೆ ತದ್ಧ್ವಜವತ್ವ, ಆ ಧ್ವಜ ಇದೆ, ಅದು ಧೂಮ ಅಂತ ಅರ್ಥ. ಇಷ್ಟೆಲ್ಲ ಅರ್ಥವಾಗಿ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ. ಶಾಸ್ತ್ರದಾಗ ಮಾತಾಡಬಾರ್ದು. ನೋಡಿ, ಸೈಂಟಿಫಿಕ್ ಲ್ಯಾಂಗ್ವೇಜ್ ವೆರಿ ಸಿಂಪಲ್ ಆಗಿರೋದು. ಸೀರಿಯಸ್ಗೆ ಬಿಟ್ಟೆಲ್ಲ ಹಾಗೆ ಬರೋಕ್ಕೆ ಹಾಳಾಗೋಗ್ಬಿಡ್ತಾರೆ ಅಷ್ಟೇ. ಹೇಗೆ ಬರೀತಾರೆ ಅವರು? ಮಿನಿಮಮ್ ಲ್ಯಾಂಗ್ವೇಜಿಂದ ಅರ್ಥ, ಮಿನಿಮಮ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಅಲ್ಲಿ ಮೇಜರ್ ಬರೋದು ಕಾನ್ಸೆಪ್ಟಲ್ಲಿ, ಗೊತ್ತಾಯ್ತು. ಉಳಿದೆಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ವರ್ಡ್ಸ್ ಉಪಯೋಗಿಸ್ತಾರೆ ಅಷ್ಟೇ. ವೆರಿ ವೆರಿ ದಟ್ ಈಸ್ ಸಿಂಪಲ್ ಸಿಂಪಲ್ ಸಿಂಪಲ್. ಅದೇ ಬಂದಿದೆ, ವ್ಯಾಪ್ತಿ ಬಂದಿದೆ, ಬಟ್ ಉಪಯೋಗ ಇಲ್ಲ. ಯಾಕೆ? ಕಷ್ಟ ಆಗುತ್ತೆ ಅರ್ಥ ಆಗಲಿಕ್ಕೆ. ಒಂದು ವಿಷಯ ಸರಿ ಇದ್ದರೂ ಕೂಡ ಅರ್ಥ ಆಗದಾಗ ಹೇಳಬಾರ್ದು. ಆಚಾರ್ಯ ಥ್ರೋಟ್ ಫಾಲೋ ಮಾಡ್ತಾರೆ. ಒಂದು ಸರ್ತಿ ಕೂಡ ಕನ್ಫ್ಯೂಸ್ ಮಾಡಿ ಒಂದು ಡಿಫಿಕಲ್ಟ್ ಪಡ ಇಡೋದೇ ಇಲ್ಲ ಆಚಾರ್ಯ. ಮಿನಿಮಮ್ ಅದು ಓದಿದ್ರೆ ಸಂಸ್ಕೃತ ಬರುತ್ತೆ, ಗೊತ್ತಾಯ್ತಾ, ಕಾವ್ಯ ಅರ್ಥ ಆಗುತ್ತೆ, ಶಾಸ್ತ್ರ ಗೊತ್ತಾಗುತ್ತೆ. ಎಷ್ಟು ಅದ್ಭುತ ಮಾಡ್ತಾರೆ ಅಂದರೆ ಉಳಿದವ್ರು ಏನಿದೆ ಸಿಂಪಲ್ ಆಗಿದೆ, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಎಲ್ಲ ಓದ್ದ, ಜಡ್ಜ್ಮೆಂಟ್ ಪೋರ್ಷನ್ನೇ ಓದಲಿಲ್ಲ, ಸಿಂಪಲ್ ಆಗಿದೆ ಬಿಟ್ಬಿಟ್ಟ. ಏನಾಯ್ತು ಅಲ್ಲಿಗೆ? ತಲೆಗೆ ಜಡ್ಜ್ಮೆಂಟ್ ಕಳ್ಕೊಂಡು, ಆಸ್ತಿನೇ ಕಳ್ಕೊಂಡು. ಇವನು ಪರ ಬಂದಿದೆ, ಓದೇ ಇಲ್ಲ, ಇದೇನು ಮಹಾ ಅಂತ ಬಿಟ್ಬಿಟ್ಟು. ಎರಡೇಲೆ ಏನಿದೆ ಅದು ಸಿಂಪಲ್ ಆಗಿದೆ, ಜೊತೆಗೆ ಎರಡೇನು ಸಿಂಪಲ್ ಆಗಿದೆ. ಹುಚ್ಚತನ ಅಂತ ಕರೆಯೋದಿಲ್ಲ ಆಚಾರ್ಯ. ಅಂದರೆ ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ ರೀತಿ ಯೋಚನೆ ಮಾಡಬೇಕು. ನಿರ್ಣಯ ಬರುತ್ತೆ ಅಂತ ಹೇಳಿದ್ರು ಅವರು. ಏನು 100% ಇದರಲ್ಲಿ ಫಾಲೋ ಮಾಡ್ತಿದ್ದ. ಎಷ್ಟು ಸ್ವಲ್ಪ ಮಾರ್ಗೆ, ಎಷ್ಟು ಕಥೆ ಬಂತು ಅದರೊಳಗೆ. ಮಾರ್ಗೆ ವ್ರಜಂತಂ ಅಭಿಯಾಯ ತತಃ ಹನುಮಾನ್ ಸಂವಾರಿತಃ ರವಿಸುತೇನ ಚ ಜಾನಮಾನಃ ದೈವಂತು ಕಾರ್ಯಂ ಮಥ ಕೀರ್ತಿಂ ಅಭೀಪ್ಸಾಮಾನಃ ರಾಮಸ್ಯ ನ ಏನಂ ಅಹನತ್ ವಚನಾತ್ ಹರೇಶ್ಚ. ಹೊರಟ ಮಾರ್ಗೆ ವ್ರಜಂತಂ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ ರಾವಣ. ಲಂಕೆಯಿಂದ ಹೋಗಬೇಕಲ್ಲ, ವಯ ಕಿಷ್ಕಿಂದ ಹಂಪೆ ಬಂತಲ್ಲಿ. ಅಲ್ಲಿ ವ್ರಜಂತ ತಥೋ ಹನುಮಾನ್, ಸುಗ್ರೀವಾದಿಗಳೆಲ್ಲ ಇದ್ದಾರೆ ಅಲ್ಲಿ. ಅಲ್ಲೇ ಇದ್ದಾತ ವಾಲಿ, ಅದೇ ಪರ್ವತನೇ, ಅಲ್ಲಿ ವಾಲಿ ಬರಹಾಗಿರಲಿಲ್ಲ, ಅಲ್ಲಿದ್ದ. ಅಲ್ಲೇನಾಯಿತು, ವಾರ ನೋಡಿದ್ರು. ತಕ್ಷಣ ಇವ್ರು ಏನು ಮಾಡಿದ್ರು, ಹನುಮಂತ ದೇವರು ತಕ್ಷಣ ಹೊಡಿತೀನಿ ಅಂತ ನಿಂತ್ಕೊಂಡ್ರು. ಸಂವಾರಿತಃ ರವಿಸುತೇನ. ಸುಗ್ರೀವ ಏನು ಮಾಡ್ದ? ಬೇಡ ಬೇಡ ಅಂತ ಹೇಳಿದ. ಯಾಕೆ? ಅವ್ರಿಗೆ ಭಯ. ಮೊದಲೇ ನಾನು ವಾಲಿಗರಿಗೆ ಕೂತಿದ್ದೇನೆ, ಇವನು ಬೇರೆ ಎದುರು ಡಬಲ್ ಎರಿಮೆಗಳಾಗ್ತಾರೆ, ಬೇಡ ಬೇಡ ಸುಮ್ಮನೆ ಯಾಕೆ ಅವ್ರವ್ರ ಕೆಲಸ ಬೇಡ ಅಂತ ಹೇಳಿದ. ಅಂದರೆ ದೇವರ ಕೆಲಸ ತನ್ನ ಕೆಲಸ ಅನ್ಕೊಳ್ಳಿಲ್ಲ ಸುಗ್ರೀವ. ಹನುಮಂತ ಅಂದ್ಕೊಂಡು ಹೊಡ್ಲಿಕ್ಕೆ ಹೋದ. ತಕ್ಷಣ ಏನಾಯ್ತಾಗ ಸುಗ್ರೀವ ಕೇಳಿದ ತಕ್ಷಣ ಆಯಿತು, ಬಿಟ್ಬಿಟ್ರು. ನಮಗೇನು ಅನಿಸುತ್ತೆ, ಹನುಮಂತ ಪ್ರಯತ್ನ ಮಾಡಿದ, ಸುಗ್ರೀವ ಬೇಡ ಬಿಟ್ಟುಬಿಟ್ಟ ಅಂತೇಳಿ. ಅಲ್ಲ, ಅದು ಒಂದು ಹೊರಗಿನ ಕಾರಣ, ಒಳಗಿನ ಕಾರಣ ಅದಲ್ಲ. ಮುಂದೇನೇ ನಾವೆಲ್ಲ ಗೊತ್ತು ಹನುಮಂತ ದೇವರಿಗೆ. ಇದೆಲ್ಲ ನಡೆದು ರಾಮದೇವರೇ ಸೀತೆಯನ್ನು ಬಿಡಿಸ್ಕೊಂಡು ಹೋಗಬೇಕು, ಒಳಗಿರೋ ಆಕೃತಿ ನಿಮಿತ್ತ ಅಂತ ತೋರಿಸ್ಬೇಕು. ಅದೆಲ್ಲ ಯಾವಾಗ ಗೊತ್ತಾಗತ್ತೆ? ಈಗಲಿಂದ ಮಾಡಿಬಿಟ್ರೆ ಭಾಳ ತಪ್ಪಾಗುತ್ತೆ. ಆದರೆ ಏನು ಮಾಡಿದ್ರು ಅವರು? ಮುಖ್ಯ ಕಾರಣ ಅದು, ಹೊರಗಿನ ಕಾರಣ ಇದು. ಯಾಕೋ ಭಾಳ ರಾಜ ಹೇಳಿದ, ಮಂತ್ರಿ ಕೇಳಬೇಕು, ಕೇಳಿದ ಅಷ್ಟೇ. ಹೊರಗಿನ ಕಾರಣ ಸಾಕಷ್ಟು. ಇವತ್ತು ಧರ್ಮರಾಜ ಹೇಳಿದ ಅಂತ ಭೀಮಸೇನದೇವರೆಲ್ಲ ಮಾಡಲಿಲ್ಲ, ಆ ಟೈಪ್. ರಾಜನ ಗೌರವಿಸ್ಬೇಕಂತ ರಾಜಾಜ್ಞೆ ಮುಗೀತದು. ಒಳಗಿನ ಕಾರಣ ಮಾತ್ರ ಜಾನಮಾನಃ. ಹನುಮಂತಿಗೆ ಎಲ್ಲ ಗೊತ್ತು ಅಂತ ಯಾಕೆ ಹೇಳಬೇಕು ಅಂದರೆ, ರುಜಿಯೋಗಿಗಳ ಜ್ಞಾನ ಇರೋದೇ ಹಾಗೆ. ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂ ರುಜಿಯೋಗಿ ಜ್ಞಾನ. ಎಲ್ಲ ಜ್ಞಾನ ಪೂರ್ಣ ಪ್ರಜ್ಞರು ಟ್ರೂಯೆಸ್ಟ್ ಸೆನ್ಸಲ್ಲಿ ಕರೆಯೋದು. ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಅಜ್ಞಾನ ಒಪ್ಕೋಬೇಕೀಗ. ಗೊತ್ತಿದೆ ಅಂದರೆ ಬಿಟ್ಟರೆ ಯಾಕೆ ಅಂತ ಪ್ರಶ್ನೆ ಬಂತು. ಸೊ ಎರಡು ಕಾರಣ. ಪ್ರತಿ ಸರ್ತಿ ಪ್ರಶ್ನೆ ಬರೋದು ಹಾಗೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಹೇಳಿದರು, ಹಾಗಲ್ಲ, ಅವ್ರಿಗೆ ಕಾರಣ ಗೊತ್ತಿತ್ತು, ಅವರಿಗೆ ಸರ್ವಜ್ಞರಾದ್ದರಿಂದ ಅದು ಮುಖ್ಯ ಕಾರಣ. ಇದೇ ರೀತಿ ಶಿಶುಪಾಲ ಪ್ರಸಂಗ ಮಾಡೋದು. ಅಗ್ರ ಪೂಜೆಗೆ ಯಾವಾಗ ಗಲಾಟೆ ಮಾಡ್ಲಿಕ್ಕೆ ಬರ್ತಾನೆ ಅವನು, ಅವಾಗ ಏನು ಮಾಡ್ತಾರೆ, ಭೀಮಸೇನ ಹೊಡಿಲಕ್ಕೆ ಹೋಗ್ತಾರೆ. ಭೀಷ್ಮರು ಹೇಳ್ತಾರೆ, ಇಲ್ಲ ಇಲ್ಲಿ ತಡೆದಿದ್ದ್ಯಾರು ಸುಗ್ರೀವ, ಅಲ್ಲಿ ತಡೆದಿದ್ದು ಭೀಷ್ಮರು. ಎರಡೂ ನೆಪ ಅಷ್ಟೇನೆ. ಅಲ್ಲಿ ಶಿಶುಪಾಲನ ಯಾರು ಕೊಲ್ಲಬೇಕು? ಕೃಷ್ಣನೇ ಕೊಲ್ಲಬೇಕು. ಇಲ್ಲ ರಾವಣನ ಯಾರು ಕೊಲ್ಲಬೇಕು? ರಾಮನೇ ಕೊಲ್ಲಬೇಕು. ಶಿಶುಪಾಲ ಯಾರು? ಅವನು ರಾವಣನೇ. ಗೊತ್ತಾಯ್ತಾ? ಸೇಮ್ ಥಿಂಗ್. ಕೃಷ್ಣ ಯಾರು? ರಾಮನೇ. ಹನುಮಂತ ಯಾರು? ಭೀಮನೇ. ಮೂರು ಬೀಟ್ ಆಗ್ತಾ ಹಾಗೇ ಬರುತ್ತೆ ರಾಮಾಯಣ ಮಹಾಭಾರತ. ಅದು ಓದಿದಾಗ ಎಷ್ಟು ಜ್ಞಾನ ಇದೆ. ಆಗ ಮುಖ್ಯ ಇದೆ, ರಾಮದೇವರಿಗೆ ಕೀರ್ತಿ ಬರಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ತಾನೊಂದು ಅಡ್ವಾಂಟೇಜ್ ಟ್ರೈ ಮಾಡ್ತಾನೆ. ಈ ಪುಸ್ತಕ ಕಾಪಿ ಮಾಡ್ತಾರೆ, ಏನು ಹೇಳ್ಬೇಕು ನಿಮ್ಗೆ ಹೇಳಿ, ಗೊತ್ತಾಯ್ತಾ? ಭಾಳ ಹೆಸರು ನಮ್ದು ಹಾಕ್ಕೊಂಡ್ಬಿಡ್ತಾರೆ. ಎಲ್ಲ ಪುಸ್ತಕವೆಲ್ಲ ಕಾಯ್ತಿರ್ತಾರೆ ಎಷ್ಟೋ ಜನ. ಅದು ಬರೋದು ಕಾಪಿ ಮಾಡಿ ಹಾಕ್ಬಿಡೋದು, ಹೆಸರು ಬದಲಾಯಿಸ್ಬಿಟ್ಟು ದೊಡ್ಡ ಸಂಶೋಧನೆ ಮಾಡ್ಬಿಡ್ತಾರೆ. ಮೋಸ ಅದು. ಹೇಳಿದ್ದೇನು, ಫುಲ್ ಬುಕ್ ಹೊಡಿತಾರೆ. ಕೇಳಿ ಆಮೇಲೆ ಅಕ್ಷರಕ್ಕೆ ಹೌದಾ ಎಲ್ಲೋ ನೆನಪಾಗಲಿಲ್ಲ ಬಿಟ್ಬಿಟ್ಟೆ ಅಂತ ಕಾರಣ ಹೇಳ್ತಾರೆ. ಈಗ ಯಾರಿಗೆ ಗೊತ್ತಾಗಲ್ಲ. ಅದು ಲೇಖನ ಕಾಪಿ ಹೊಡಿತಾರೆ. ಹಾಗೆ ಅದು ಎಷ್ಟು ಅನ್ಯಾಯ ಅದೆಲ್ಲ ಕೊಡು. ಅದು ಯಾಕೆ ಹೆಸರು ತಮಿಬೇಕು ಅಂತ ಇದು ಕಲ್ತ್ಕೋಬೇಕೀಗ. ತಮ್ಮ ಹೆಸರು ತಮಗೆ ಇದು ಸೀತೆಯ ಅಕಸ್ಮಾತ್ ಹನುಮಂತ ಬಿಡಿಸಿ ಏನಾಗ್ತಿತ್ತು? ರಾಮದೇವರು ತನ್ನ ಹೆಂಡತಿನ ಕಾಪಾಡೋಕ್ಕಾಗಲಿಲ್ಲ, ಬಿಡಿಸ್ಕೊಂಬರೋಕ್ಕೂ ಆಗಲಿಲ್ಲ. ಎಷ್ಟು ದೋಷ ಬರ್ತಿದ್ದಿಲ್ಲ.
ಯಾರು ಫೈಟ್ ಮಾಡ್ಬೇಕು ಅದಕ್ಕೀಗ? ರಾಮನೇ ಮಾಡಬೇಕು, ಕೀರ್ತಿ ಆತನಿಗೆ ಬರಬೇಕು, ಇಲ್ಲ ಅಪಕೀರ್ತಿ ಬರೋದು. ಹನುಮಂತ ಮಾಡಿದ ಅನ್ನೋ ದೃಷ್ಟಿಯಿಂದ ಎಷ್ಟು ಇವರಿಗೆ ಇದಾಗ್ತಿತ್ತು. ಆ ಕೀರ್ತಿ ಧಕ್ಕೆ ತರಬಾರ್ದು, ಅವ್ರ ಕ್ರೆಡಿಟ್ ಅವ್ರಿಗೆ ಕೊಡಬೇಕು. ಅಷ್ಟು ಎರಡು ಸರ್ ಪ್ರಶ್ನೆ ಕೇಳ್ತಿರ್ತಾರೆ ಮಿಸ್ಟ್ರುಗಳು, ಯಾರೋ ಉತ್ತರ ಹೇಳ್ಬಿಡ್ತಾರೆ, ಇಲ್ಲಿ ನೀನೇ ಹೇಳು ಅಂತ ಕೇಳ್ತಾರೆ. ಯಾತಕ್ಕೆ? ಅವ್ರಿಗೆ ಗೊತ್ತಾಗಬೇಕು ಎಲ್ಲರೂ. ಏನಂತ ಮುಂದೆ ಮುಂದೆ ಅದು ಮುಂದೆ ಬರುತ್ತೆ. ಅದು ಹನುಮಂತ ಆಯ್ತು ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾನೆ, ಆಗ ಅದು ಆ ಪ್ರಸಂಗ ಬರೋದು. ಅದು ಬೇಕಿಲ್ಲ, ಈಗ ಬರೋದು ಇದು. ದ್ರೌಪದಿ ಶಕ್ತಿ ಇದ್ದಿಲ್ವಾ? ಬಿಟ್ಬಿಡಿ. ದ್ರೌಪದಿ ಶಕ್ತಿ ಇದ್ದಿಲ್ವಾ? ಸುಟ್ಟು ಬೂದಿ ಆಗ್ತಾರೆ, ದುರ್ಯೋಧನ ಸುಟ್ಟೋಗ್ಬಿಡ್ತದೆ ಎಲ್ಲರೂ ಕೂಡ. ಯಾಕೆ ಮಾಡಿದ್ರು ಅವರು? ಅವ್ರ ಗಂಡಂದ್ರ ಕೈಯಲ್ಲಿ ಆಗಲಿಲ್ಲ, ತಾನೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂತ ಆಗಬಾರ್ದು. ಶಪಥ ಮಾಡಿ ಮುಂದೆ ನಡೆಸಿ ಎಲ್ಲ ಮಾಡ್ತಾರೆ. ಆ ಕಾಲದಲ್ಲಿ ಆಗಬೇಕು. ಇದು ಅವ್ರವ್ರ ಕೆಲಸ ಅವ್ರು ಮಾಡಬೇಕು. ಇದು ತುಂಬ ಮುಖ್ಯ. ಅದು ಇನ್ನೊಬ್ಬರ ಕೆಲಸ ಕೈ ಹಾಕಬಾರ್ದು, ತಮ್ಮ ಕೆಲಸ ಬಿಡಬಾರ್ದು. ಸ್ವಧರ್ಮೇ ನಿಧರ್ಮ ಶ್ರೇಯ. ಸ್ವಧರ್ಮ ಇದು ತಮ್ಮ ಸ್ವಧರ್ಮ ಅಲ್ಲ, ಅದಕ್ಕೋಸ್ಕರ ಬಿಟ್ಟರು. ಸರಿಯಾಗಿ ಯೋಚನೆ ಮಾಡ್ತಾ ಹೋದರೆ ಎಷ್ಟು ಮಹತ್ವ ಇದೆ. ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಎಷ್ಟು ಗಲಾಟೆ ಮಾಡ್ತಾರೆ ಗೊತ್ತಾ? ಎಲ್ಲೋ ಯಾರೋ ಪ್ರಶ್ನೆ ಕೇಳ್ತಾರೆ, ನೀವು ಉತ್ತರ ಕೊಟ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ ಮಗು. ಏನು ಮಾಡುತ್ತದ? ಪಟ ಹೊಡೆಯುತ್ತೆ, ಬಿಡೋದಿಲ್ಲ. ಯಾಕೆ? ನಾನು ಹೇಳ್ತಿದ್ದೆ ಯಾಕೆ ಹೇಳಿದ್ದು? ಸಮಾಧಾನ ಬರೋ ಕಷ್ಟದ ಕೆಲಸ ಭಾಳ ಹೊತ್ತು ಸಮಾಧಾನ ಮಾಡ್ಬೇಕು ಅವ್ರನ್ನ. ಯಾಕೆ ನನಗೆ ಚಾನ್ಸೇ ಕೊಡಲಿಲ್ಲ. ಯಾವಾಗ ಹೇಳೋದು ಸುಮ್ಮನೆ ಆಗುತ್ತದ? ತನ್ನ ಕೈಲಿ ಆಗೋದಿಲ್ಲ ಅದು ಗೊತ್ತಾದ್ಮೇಲೆ ಹೇಳಿದರೆ ಸುಮ್ಮನೆ ಇರುತ್ತೆ. ಅವಕಾಶ ಕಳ್ಕೊಳ್ಳೋಕೆ ಸಿಟ್ಟು ಬರುತ್ತೆ. ಅವಾಗ ಅದಕ್ಕೆ ಥರ ಮಾಡಬಾರ್ದು. ಈ ಸ್ವಧರ್ಮದ ಕಾನ್ಸೆಪ್ಟ್ ಭಾರಿ ಇಂಪಾರ್ಟೆಂಟ್. ಅದಕ್ಕಾಗಿ ದೈವಂತು ಕಾರ್ಯಮಥ ಕೀರ್ತಿಮಭೀಪ್ಸಮಾನ, ದೈವಿ ಕಾರ್ಯವೆಲ್ಲ ನಡಿಬೇಕು. ರಾವಣ ಇವೆಲ್ಲ ಸಾಯಬೇಕೇ ನೆಪದೊಳಗವನು. ಬಿಡಿಸ್ಬಿಟ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ ಈಗ. ಅದಕ್ಕೋಸ್ಕರನೇ ಹಾಗೆ ಮಾಡ್ತಾರೆ. ಕಾರ್ಯಮಥ ಕೀರ್ತಿಮಭೀಪ್ಸಮಾನ ರಾಮಸ್ಯ, ಅದು ವಿಷ್ಣು ಪ್ರೀತ್ಯರ್ಥಂ ಅಂದ್ರೆ ಅದೇನು, ದೇವ್ರ ಕೆಲಸ ದೇವರೇ ಮಾಡಬೇಕು. ನೈನಂ ಅಹನತ್ ವಚನಾತ್ ಹರೇಶ್ಚ, ನೈನಂ ಅಹನತ್ ವಚನಾತ್ ಹರೇಶ್ಚ, ಅವನನ್ನು ಕೊಲ್ಲಲಿಲ್ಲ. ಬರೀ ಬಿಡಿಸೋ ಶಕ್ತಿ ಅಲ್ಲ, ಕೊಲ್ಲೋ ಶಕ್ತಿ ಇತ್ತು. ರಾವಣನ ಕೊಲ್ಲೋ ಶಕ್ತಿ ಯಾರಿಗೆ? ಹನುಮಂತರು ಕೊಲ್ಲೋ ಶಕ್ತಿನೇ ಇತ್ತು. ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ತಿತ್ತು. ಬಂದು ರಾಮದೇವರೇ ಅವತಾರ ಮಾಡಿರೋದು, ಅದಕ್ಕೆ ಅವರೇ ಕೊಲ್ಲಬೇಕು. ಬ್ರಹ್ಮಾದಿ ವರ ಇರೋದ್ರಿಂದ ಬ್ರಹ್ಮದೇವರವರ ಸತ್ಯ ಆಗಬೇಕು. ಮಾನ ಮಾಡು ಎಷ್ಟು ಫ್ಯಾಕ್ಟ್ಸ್ ಇದೆ ಅದರಲ್ಲಿ, ಒಂದು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಅಹನತ್ ಹರೇಶ್ಚ ರಾಮಸ್ಯ ಅಂದ್ರೆ ಹರೇಶ್ಚ ಅಂದರು. ಹರಿಯೇ ರಾಮ, ರಾಮನೇ ಹರಿ. ಯಾಕನ್ಬೇಕು ಅಂತ ಕೇಳಿದರೆ 3 ರೂಪದಲ್ಲಿ ವರ ಕೊಟ್ಟಿದ್ದಾರೆ. ನಾನೇ ಕೊಲ್ತೇನೆ ಅಂತ ಹೇಳಿದ್ದಾರೆ. ಆ ಮಾತು ಸತ್ಯ ಆಗಬೇಕು. ಎಷ್ಟು ಮಾತುಗಳು ಸೇರಿದೆ, ಎಷ್ಟು ಸೇರಿ ಬಂದೇ ಶ್ಲೋಕ ಇದ್ರೊಳಗೆ. ವಿಷಯ ಎಷ್ಟು ಬಂತು ಇದ್ರೊಳಗೆ? ಈಗ ಅವನ ಭಾಷ್ಯ ಬರೆದವರು ಅಂತ ಹೇಳಿದರೆ ಯಾಕೆ ಪ್ಯಾಕ್ ಮಾಡ್ತಾರದು? ಅಷ್ಟೆಲ್ಲ ಬಿಡಿಸಿದಾಗ ಅದು ನಿಜವಾಗ್ಲೂ ನಿರ್ಣಯ ಓದಾಗ ಲೆಕ್ಕ. ಇದನ್ನು ಓದೋರು ಅದನ್ನು ಓದಲ್ಲ, ಅದನ್ನೋದು ಇದು ಓದಲ್ಲ. ಈಗ ಭಾಳದ್ರೆ ಎರಡೂ ಓದಲ್ಲ, ನಿರ್ಣಯನೇ ಓದಿರೋದಿಲ್ಲ ಭಾಳಷ್ಟು. ಕೇಳಿದ್ರೆ ಹೌದಾ ಆಗಿಲ್ವ ಅಂತ ಕೇಳಿ ತಮಾಷೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಏನು ತಿಳ್ಕೊಂಡಿದ್ದಾರೆ ಇದನ್ನು? ಅದೆಲ್ಲ ಓದಬೇಕಾದ್ದು ಉಳಿದ ಗ್ರಂಥನ ಸುಧಾ ಓದಿ ಇದನ್ನು ಓದಿದರೆ ಅವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸುಧಾ ಓದಿ ತಾತ್ಪರ್ಯನೇ ಓದಬೇಕು. ಇದಕ್ಕೆ ಸುಧಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಗೊತ್ತಾ ನಿಜವಾದ ಸುಧಾ ಯಾವುದು, ಅದಕ್ಕಿಂತ ದೊಡ್ಡ ಸುಧಾ ಯಾವುದು ಅಂದರೆ ಇದು ಸುಧಾ. ಎಲ್ಲಿ ಬಂದಿದೆ ಆ ಮಾತು? ಹೇಳಿದ್ದಾರೆ, ಇತಿಹಾಸ ಪುರಾಣಾಬ್ಧೇಹೆ ಭವಚ್ಚಿತ್ತಾದ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಮಹಾಭಾರತ ತಾತ್ಪರ್ಯನೇ ಅಮೃತನ ಯಾವ ಸಜ್ಜನ ತಾನೇ ಸೇವನೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅದು ಶ್ರೀಕಾರಾಯರು ಕೋಟ್ ಮಾಡಿಸೋದ ಇದು ಗೊತ್ತಾಯ್ತಾ? ಉಳಿದವ್ರು ಕೋಟ್ ಮಾಡಿಸೋದಿಲ್ಲ, ಆದರೆ ಶ್ರೀಕಾರಾಯರು ಕೋಟ್ ಮಾಡಿಸೋದ್ರೆ ಮಹಾಭಾರತ ತಾತ್ಪರ್ಯಣೆ. ತಾತ್ಪರ್ಯ ವಾಕ್ಯ ಉಲ್ಲೇಖ ಮಾಡ್ತಾರೆ ಟೀಕಾರಾಯರು. ಮಹಾತ್ಮೆ ಜ್ಞಾನಪೂರ್ವಸ್ತು ಇಲ್ಲಿದು. ಅದಕ್ಕೆ ಬರೋದ ಅರ್ಥನೇ ಪರಮೇಶ್ವರ ಹೊತ್ತಿರ್ನಾಮ ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಬರ್ತಿದ್ದ. ಅದು ಇದು ಅಂದರೆ ಟೀಕಾರ ಯಾವ ವ್ಯಾಖ್ಯಾನ ಮಾಡೋಕ್ಕೆ ತೋರಿಸ್ತಾರೆ ಆಚಾರ್ಯ ವ್ಯಾಖ್ಯಾನ. ಇರೋದೆಷ್ಟು ಗೊತ್ತಾ? ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಇಷ್ಟಿದೆ ಭಕ್ತಿ ಡೆಫಿನೇಷನ್. ಅದು ಸುಧಾ ಓದಿದ್ರೆ ನಮಗೆ ಹೇಗೆ ತಾತ್ಪರ್ಯ ಬಿಡಿಸ್ಬೇಕು ಗೊತ್ತಾಗುತ್ತೆ. ಅವ್ರು ಬಿಡಿಸಿದರು. ಹೇಗೆ ಬಿಡಿಸಿದ್ರು? ಮಹಾತ್ಮೆ ಜ್ಞಾನ ಅಂದರೆ ಏನು? ನಿರವಧಿಕ ಅನಂತ ಅನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಮಹಾತ್ಮೆ ಜ್ಞಾನಪೂರ್ವಕ ಬಿಡಿಸಿದರು. ಆಮೇಲೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ, ಉಳಿದು ಎಲ್ಲರಿಗಿಂತ ಜಾಸ್ತಿ ಇರಬೇಕು. ಮಹಾತ್ಮೆ ಜ್ಞಾನಪೂರ್ವ ಸುದೃಢ ಸರ್ವತೋ ಅಧಿಕ ತಾನು ತನ್ನ ಬಂಧು ಬಾಂಧು ಎಲ್ಲರಿಗೂ ಜಾಸ್ತಿ ಇರಬೇಕು. ಆಮೇಲೆ ಮಹಾತ್ಮೆ ಜ್ಞಾನಪೂರ್ವ ಸುದೃಢ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. 1000 ಕೋಟಿ ವಿಘ್ನ ಬಂದರೂ ಬಿಡಬಾರ್ದನ್ನು. ಕೊನೆಗೆ ಸ್ನೇಹ ಪ್ರೇಮ ಪ್ರವಾಹ ಅಂತ ಕರೆದು ಅಂದರೆ ಹೇಗೆ ಅರ್ಥ ಬರೀಬೇಕು ಆ ರೀತಿ ಪ್ರತಿ ಶ್ಲೋಕ ಓದಿ ಅಂತ ಅವ್ರು ಬರೆದಿರೋರು. ಇವರು ಅದನ್ನೇ ಓದಲ್ಲ, ಫಸ್ಟ್ ಪ್ರತಿ ಶ್ಲೋಕ ಏನು ಓದ್ತಾರೆ. ಎಷ್ಟು ನಮ್ಮದು ಪೂರಾಗಿದೆ ಅಂತ ಕೇಳಿದರೆ ಬೇರೆಯವ್ರು ತಮಾಷೆ ಮಾಡ್ತಾರೆ. ಅದು ಮಾತುರು ಓದಿದ್ದಾರೆ ಅಂತೇಳಿ ತಮಾಷೆ ಮಾಡ್ತಾರೆ. ನಿಮ್ಮ ಗ್ರಂಥನೇ ಸರಿಯಾಗಿ ಓದಿರೋದ್ರಲ್ಲಿ ನೀವು ಅಂತೇಳಿ ಎಷ್ಟೋ ಸರಿ ತಾಗತ್ತೆ ಕೆಲಸ. ನೀವೇ ಓದಿಲ್ಲ ನೋಡ್ರಿ ಹೀಗೆ ಹೇಳ್ತಾರೆ ಅಂದೇಳಿ ಭಾಳ ಪೂರ ಆಗಿಬಿಟ್ಟು ಒಂದು ತೀರ್ಥ ಮುಗಿಸಿದ್ರು ಯಾರು ಕಣ್ಣಿಗೆ ಕಾಣೋದಿಲ್ಲ, ತಮ್ಮನ್ನು ಬಿಟ್ಟರೆ ಇಲ್ಲ.
ಎಲ್ಲರೂ ಹಾಗಿಲ್ಲ, ಬೇರೆ ಆ ಮಾತು ಬೇರೆ. ಬಟ್ ಆ ಥರ ಬರಬಾರ್ದು. ಎವ್ರಿ ಸ್ಟೇಜಲ್ಲಿ ಏನು ಹೇಳ್ತಿರ್ಬೇಕು ಅವರಿಗೆ, ಎವ್ರಿ ಸ್ಟೇಜಲ್ಲಿ ಇದೊಂದು ಬರುತ್ತೆ ಇದರೊಳಗೆ. ಭಾಗವತ ಇದ್ರ ಬರುತ್ತೆ. ಒಬ್ಬ ಶಿಷ್ಯ ಏನು ಮಾಡ್ತಾರೆ, ಗುರುಗಳಿಗೆ ಏನು ಅನ್ಯಾಯ ಆಗಿರುತ್ತೆ, ಎಲ್ಲರೂ ಸೇರಿ ಪಾರಾಯಣ ಮಾಡಿದ್ರೆ, ಹೆಸರೆಲ್ಲ ಬೇಡ ಈಗ, ಪಾರಾಯಣ ಮಾಡಿರಿ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ಒಬ್ಬ ಶಿಷ್ಯ ನಾನು ಒಬ್ಬನೇ ಮಾಡ್ತೀನಿ, ಯಾರೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸಿಟ್ಕೊಂಡ್ಬಿಡುತ್ತೆ ಅವ್ರಿಗೆ. ಎಷ್ಟು ಅಹಂಕಾರ ನಿನಗೀಗ, ಗೊತ್ತಾಯ್ತು, ನಾನು ಓದಿದ್ದೆಲ್ಲ ಮರ್ತೋಗ್ಲಿರಿ ಅಂತ ಹೇಳಿ, ಗೊತ್ತಾಯ್ತಾ, ಹೇಳ್ಕೊಟ್ಟಿದ್ದೆಲ್ಲ ಮರ್ತೋಗ್ಲಿ ನಡಿ, ಬಿಟ್ಬಿಡು, ಅವ ಇಲ್ಲೇ ಬಿಟ್ಟು ಹೋಗೋದ್ರೆ ಅಲ್ಲ ಅಂತೇಳಿ. ಅವ್ರ ಅಹಂಕಾರ ಸಹಿಸೋದಿಲ್ಲ ಅಂತ ಹೇಳ್ಬೇಕಾದ್ರೆ, ಅಹಂಕಾರ ಪಡಬೇಡ ಅಂತ ಹೇಳ್ಬೇಕು. ಆ ರೀತಿ ಕರ್ಬ್ ಮಾಡ್ತಾ ಏನಾಗುತ್ತದ, ಮುಂದೆ ಒಳ್ಳೆ ಡೆವಲಪ್ ಆಗ್ತಾರೆ. ಸ್ಟೇಜಲ್ಲಿ ಬಿಟ್ಬಿಟ್ರೆ, ಅವ್ರಿಗೆ ಎನ್ಕರೇಜ್ ಮಾಡಿಬಿಟ್ರೆ ಕೆಟ್ಟ ಹಾಳಾಗೋಗ್ಬಿಡ್ತಾರೆ. ಭಾರಿ ಹೊಗಳು, ಅದಕ್ಕೆ ವಿದ್ಯಾರ್ಥಿಗಳನ್ನು ಭಾರಿ ಹೊಗಳಬಾರದು. ಹೊಗಳಿದ್ರೆ ಏನಾಗುತ್ತೆ, ತಲೆ ಕಟ್ಟೋಗುತ್ತೆ. ಹೇಳಿದ್ರೆ ಹಾಂ ಅಂತ ಅಷ್ಟೇ ಅಷ್ಟೇ. ಹಾಗಾದರೆ ಅವ್ರು ಏನು ತಿಳ್ಕೊ, ಇನ್ನೂ ನಾವು ಓದಬೇಕು ಅಂತ ಬರೋ, ಇನ್ನೂ ಒಪ್ಪಿಲ್ಲ, ಇನ್ನೂ ಓದ್ಬೇಕು ನಾನು. ಆಮೇಲೆ ಗೊತ್ತಾಗುತ್ತೆ. ಯಾಕೆ ಒಂದು ಮಾತಿದೆ, ಊಟನೇ ಯಾವಾಗ ಹೊಳಗ್ಬೇಕು ಅಂತ, ಊಟ ಮಾಡಿದ್ದನ್ನು ತಕ್ಷಣ ಅಲ್ಲ, ಊಟ ಆಗಿ ಜೀರ್ಣ ಆದ್ಮೇಲೆ ಹೊಗಳ್ಬೇಕಾಯ್ತು. ಬಿಸಿ ಊಟ ಅನ್ನ ಆಸ್ಪತ್ರೆ ಅಂತ ಆಗಬಾರ್ದು, ಜೀರ್ಣ ಆದಮೇಲೆ. ಇವತ್ತು ಹಾಗಿದ್ರೆ ಸರಿಯಾಗಿದೆ, ಆಗಲೇ ಹೊಗಳ್ಬಿಟ್ಟು ಏನಾಗುತ್ತೆ, ಮುಂದೇನೇನೋ ಗೊತ್ತಿಲ್ಲ, ವಿಷ ಹಾಕಿದ್ರು ಗೊತ್ತಾಗಲ್ಲ, ಗೊತ್ತಾಯ್ತಿಲ್ಲ. ಒಂದು ಹೊಗಳ ಸ್ಟೇಜು ಬೇರೆ ಇರುತ್ತೆ ಅಂತ ಹೇಳಿ. ಗುರುಗಳು ಭಾರಿ ಹೊಗಳ್ಬಿಟ್ರೆ ಮಾತ್ರ ಭಾರಿ ಶ್ರೇಷ್ಠ. ಒಂದು ಸ್ಟೇಜಲ್ಲಿ ಹೊಗಳ್ತಾರೆ. ಹೇಳಿದಾರಲ್ಲ, ಇದಿರದ ಅವಧನೆಗೆ ವ್ಯಾಸ ಮುನಿರಾಯ ಅಂಥೇಳಿ ಶ್ರೀಪಾದರಾದರೆ ವ್ಯಾಸರಾಜನ ಕೊಂಡಾಡ್ತಾರೆ. ಅದು ಸೂಪರ್. ಅದು ಯಾತಕ್ಕೆ, ಆ ಸ್ಟೇಜ್ ಇತ್ತು, ಅವ್ರ ಕ್ವಾಲಿಟಿ ಆಗಿತ್ತು. ಇವ್ರು ಸ್ವಲ್ಪಕ್ಕೆ ಜಾಸ್ತಿ ಮಾಡ್ತಾ, ತಮ್ಮ ಶಿಷ್ಯ ಭಾರಿ ಬುದ್ಧಿವಂತ ಅಂತ ಹೊಗಳಿಸಕ್ಕೆ ಹೋಗಿಬಿಟ್ರೆ ಇದಾಗ ಆ ಥರ ತರಬಾರ್ದು. ಸರಿಯಾಗಿ ತಿಳ್ಕೊಂಡಿದ್ದಾನೆ ಎಂಬುದನ್ನು ಕನ್ಫರ್ಮ್ ಮಾಡಿ, ಅದ್ರ ಬಗ್ಗೆ ತಪ್ಪಿಲ್ಲ. ಬಟ್ ಓವರ್ ಪ್ರೆಸೆಂಟೇಷನ್ ಮಾಡಲಿ, ಓವರ್ ಮಾಡಬಾರ್ದು. ಇದು ಓವರ್ ಆದರೆ ಪದ್ಧತಿ ಆಗುತ್ತೆ. ಹಾಗೆ ಮಾಡಿ ಇವತ್ತು ನಮ್ಮಲ್ಲಿ ಓದೋ ಅಭ್ಯಾಸ ಭಾಳ ಕಡಿಮೆ ಇರೋದು. ದೈವಂತು ಕಾರ್ಯಮಥ ಕೀರ್ತಿಮ ಭೀಪ್ಸಾಮ. ಹಿಂದಿನ ಕಾಲದ ನಮ್ಮ ಪಂಡಿತ ಮಾಧ್ವರ ಅಂತ ಕೇಳಿದರೆ, ಹಿಂದೆ ಎಲ್ಲ ಬಾಯಲ್ಲಿ ಬೇರೆ ಮತದವ್ರು ಮಾಧ್ವರತ್ವ ಓದ್ಲಿಕ್ಕೆ ಬರ್ತಿದ್ರು, ಅಂಥ ಕಾಲ ಇತ್ತು. ಬೇರೆ ಮತದವರು ತಮ್ಮ ಗ್ರಂಥ ಓದಲಿಕ್ಕೆ, ನಮ್ಮವ್ರಿಗಿಂತ ನೀವೇ ಚೆನ್ನಾಗಿ ಹೇಳ್ತೀರಿ ಅಂತ ಜಯತೀರ್ಥ ಹಾಗೆ ತಾನೇ ಮಾಡಿದ್ದು. ಅವ್ರು ಸುಧಾ ಅಂದರೆ ಎಲ್ಲ ಗ್ರಂಥಗಳ ಅದು ಎನ್ಸೈಕ್ಲೋಪೀಡಿಯಾ. ಅದು ಹೆಸರಿಗೆ ಒಂದು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಅಷ್ಟೇ ಇಲ್ಲ, ಅನುವ್ಯಾಖ್ಯಾನ ಮಂಡನ, ಎಲ್ಲ ಗ್ರಂಥಗಳನ್ನು ಮತಗಳನ್ನು ಕೋಟ್ ಮಾಡಿ ಅದನ್ನು ಖಂಡನೆ ಮಾಡ್ತಾರೆ. ಒಬ್ಬರು ಇವತ್ತೇನು ತಪ್ಪು ಕೋಟ್ ಮಾಡ್ತೀರಿ ಹೇಳಕ್ಕೆ ಬರೋದಿಲ್ಲ, ಅಂಥ ಪರ್ಫೆಕ್ಷನ್ ಅವ್ರು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಅಷ್ಟು ಆದರ್ಶವಾಗಿರಬೇಕು. ಅಧ್ಯಯನ ಜಾಸ್ತಿ ಆದಷ್ಟು ಏನಾಗುತ್ತಾಗ, ಹರಿಕಥೆಯನ್ನು ಕೇಳಿದ್ದೇ ಕೇಳು, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ. ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಊಟ ಬಿಟ್ಟಿದ್ರೆ ದೇಹ ಸ್ವರ್ಗತ್ತೆ. ಒಂದು ದಿವಸ ಊಟ ಬಿಟ್ಟರೆ ಏನಾಗುತ್ತಾಗ ಸ್ವಲ್ಪ ವೀಕ್ನೆಸ್ ಶುರುವಾಗುತ್ತೆ. ಒಂದು ದಿವಸ ಪಾಠ ಪ್ರವಚನ ಬಿಟ್ಟರೆ ಏನಾಗುತ್ತಾಗಲೇ ಆಗಲೇ ಜ್ಞಾನಕ್ಕೆ ಇದು ಬರ್ಲಿ, ಬಂದು ಸಣ್ಣ ಪೆಟ್ಟು ಬಿದ್ದಾಗಲಕ್ಕ, ಬೆಳವಣಿಗೆ ಕುಂಠಿತ ಆದಾಗಲಕ್ಕ. ನೀರನ್ನು ಒಂದು ದಿವಸ ಬಿಟ್ಟರು ಒಣಗುತ್ತಲ್ಲ, ಕರೆಕ್ಟ್ ಟೈಮಲ್ಲಿ ಹಾಕಬೇಕು. ಅದಕ್ಕೆ ಇಷ್ಟೆಲ್ಲ ಒತ್ತು ಹೇಳ್ತಿದ್ದ. ದೈವಂತು ಕಾರ್ಯಮಥ ಕೀರ್ತಿಮಭೀಪ್ಸಮಾನ. ದೈವಂ ಕಾರ್ಯಂ, ಭಗವತ್ ಕಾರ್ಯ ಸಾಧನ. ದೈವ ಕಾರ್ಯ ಅಂದರೆ ಭಗವತ್ ಕಾರ್ಯ ಸಾಧನ ಆಗಬೇಕು. ಜೊತೆಗೆ ಕೀರ್ತಿಂ, ರಾಮದೇವರಿಗೆ ಕೀರ್ತಿ. ನಮ್ಮ ಕೀರ್ತಿ ಬೇಕಿಲ್ಲ ಅವ್ರಿಗೆ. ಯಾರು ಕೀರ್ತಿ ಬೇಕು? ರಾಮದೇವ್ರ ಕೀರ್ತಿ. ರಾಮದೇವರಿಗೆ ಕೀರ್ತಿ ಬಂದು ಇವ್ರಿಗೆ ಕೀರ್ತಿ ಆಗ. ಇವತ್ತು ಭರತ ರಾಜ್ಯ ಆಳಲಿಲ್ಲ, ಬಟ್ ಎಷ್ಟು ಕೀರ್ತಿ ಬಂತು ಗೊತ್ತು ಭರತನಿಗೆ? ರಾಜ್ಯ ಒಪ್ಪಿಸ್ಬಿಟ್ಟ ಅಂತ ಕೀರ್ತಿ ಬಂತಲ್ಲ, ಅಜರಾಮರವಾದ ಕೀರ್ತಿ ಅದು. ಅರ್ಥ ಆಯ್ತಾ? ಈಗ ತ್ಯಾಗದ ಕೀರ್ತಿ ಅದು, ತ್ಯಾಗದ ಕೀರ್ತಿ. ರಾಮದೇವರು ಒಪ್ಕೊಂಡಿದ್ದು ಕೂಡ ಏನದು? ಎಂಥ ರಾಮದೇವರು, ಯಾರು ಇವತ್ತೇ ಹೋಗ್ಬಿಡ್ತಾರೆ, ಕೊಟ್ಟರು ಮೊದಲು ಕೊಟ್ಬಿಡು ಅಂತ ಕೇಳ್ತಾರೆ, ಬರೋದಿಲ್ಲ. ಭಾರಿ ಕಷ್ಟಪಟ್ರೆ ಆಯ್ತು, 14 ವರ್ಷದವ್ರು ಬರ್ತೀವಿ. ಅದೇನು ಚಿಕ್ಕಾಬಟ್ಟಿ ಕೇಳ್ಕೊಂಡಿದ್ದೆ. ಇಬ್ಬರು ಗ್ರೇಟ್ ಆಗ್ತಾರೆ ಅಲ್ಲಿ. ರಾಮದೇವರು ಸರ್ವೋತ್ತಮನಾಗಿ ಗ್ರೇಟ್ ಆಗ್ತಾರೆ, ಭರತ ಭಕ್ತನಾಗಿ ಗ್ರೇಟ್ ಆಗ್ತಾರೆ. ಅವೆಲ್ಲ ನಮಗೇನು ತಿಳಿಸ್ಕೊಡುತ್ತದು? ಹಿಂದೆ ಬಂದಿತ್ತು ಟಿ ವಿ ಒಳಗೆ ತಪ್ಪು ತೋರಿಸ್ತಾರೆ, ವಿಚಾರ ಬೇರೆ. ಟಿ ವಿ ಒಳಗೆ ಭರತ ರಾಮರ ಎಪಿಸೋಡ್ ನೋಡಿದ್ರಲ್ಲ, ನೋಡಿದ ಮೇಲೆ ಎಷ್ಟೋ ಜನ ಅಣ್ಣ ತಮ್ಮಂದರು ತಮ್ಮ ಕೇಸ್ ವಿತರಣೆ ಮಾಡಿಕೊಟ್ಟಿರುತ್ತೆ. ಟಿ ವಿ ನೀರನ್ನು ನೋಡಿ, ಅರ್ಥ ಆಯ್ತಾ? ಅಷ್ಟು ಇನ್ಫ್ಲೂಯೆನ್ಸ್ ಶುರುವಾಯ್ತು. ಓಹೋ, ಹೀಗಿರಬಾರ್ದು, ಅಣ್ಣ ತಮ್ಮನ ಹಾಗಿರಬೇಕು ಅಂತೇಳಿ. ಗೊತ್ತಾಯ್ತಾ? ಅದು ಮೆಸೇಜ್ ಅದು. ಇವತ್ತು ಎಷ್ಟೋದ್ರೆ ಸಿನಿಮಾ ನಾಟಕನೂ ಒಳ್ಳೇದನ್ನು ಕಲಿತಾರೆ, ಗೊತ್ತಾಯ್ತಾ? ಯಾಕೆ? ಆ ಒಂದು ಪಾಯಿಂಟ್ ಅವ್ರಿಗೆ ಬೇಕಾಗಿರೋ ಪಾಯಿಂಟಲ್ಲಿ ಸಿಗುತ್ತದು. ಕೆಟ್ಟೋದು ಇರ್ತಾರೆ, ಆ ವಿಚಾರ ಬೇರೆ. ತಿಳಿಯೋರು ಇರ್ತಾರೆ. ಅಲ್ಲಿ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ಮೆಸೇಜ್, ಅನ್ನೋಯಿಂಗ್ಲಿ ಎಲ್ಲ ವಿಷಯ ದೇವ್ರು ಹೇಳುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇರುತ್ತೆ ಅದರೊಳಗೆ. ಆದರೆ ನಮ್ಮಲ್ಲಿ ಎಷ್ಟಿರಬೇಕದು? ಬರೀ ಅದೇ ಇರಬೇಕು, ಬೇರೆ ಇರಬಾರ್ದು. ಅದ್ರ ಒಮ್ಮೊಮ್ಮೆ ಮೆಸೇಜ್ ಬಂದರೆ ಏನಿರ್ಬೇಕು ಅದರಲ್ಲಿ? ಬರೀ ಅದೇ ಆಗಿರ್ಬೇಕು. ಅದಕ್ಕೇನೆ ಎಷ್ಟು ಹನುಮಂತ ತೋರಿಸ್ಕೊಟ್ಟಿದ್ದಾರೆ ನಮಗೆ. ರಾಮಸ್ಯ ನಯನ ಮಹಾನತ್, ಬರೀ ಬಿಡಿಸ್ಲಿಲ್ಲ ಅಲ್ಲ, ನಯನ ಮಹಾನತ್, ಕೊಲ್ಲಿಲ್ಲ. ವಚನಾತ್ ಹರೇಶ್ಚ. ಪ್ರಾಪ್ಯೈವ ರಾಕ್ಷಸ ಉದಾತ್ವಪುರೀಂ ಸ ತತ್ರ ಸೀತಾಕೃತಿಂ ಪ್ರತಿನಿಧಾಯ ರರಕ್ಷ ಚಾಥ. ರಾಮೋಪಿ ತತ್ತು ವಿನಿಹತ್ಯ ಸುತುಷ್ಟ ರಕ್ಷಃ. ಪ್ರಾಪ್ಯಾಶ್ರಮಂ ಸ್ವದಯಿತಾಂ ನಹಿ ಪಶ್ಯತೀವಾ. ಪ್ರಾಪ್ಯ ಏವ ರಾಕ್ಷಸಃ ಉತ ಆತ್ಮಪುರೀಂ ಸಹ ತತ್ರ ಸೀತಾಕೃತಿಂ ಪ್ರತಿನಿಧಾಯ ರರಕ್ಷ ಚ ಅಥ. ರಾಮಃ ಅಪಿ ತತ್ತು ವಿನಿಹತ್ಯ ಸುದುಷ್ಟ ರಕ್ಷಃ. ಪ್ರಾಪ್ಯ ಆಶ್ರಮಂ ಸ್ವದಯಿತಾಂ ನಹಿ ಪಶ್ಯತಿ ಇವ.
ನಹಿ ಪಶ್ಯತಿ ಇವ ರಾಕ್ಷಸಃ. ನೋಡಿ ರಾಕ್ಷಸಃ ನೆನಪಿರ್ಬೇಕು. ರಾವಣ ಏನು ತಿಳ್ಕೊಂಡ್ಬಿಡೋದು ಜನ ಬ್ರಾಹ್ಮಣ ಅಂತೇಳಿ, ಅಲ್ಲ ರಾಕ್ಷಸ ಅಂತೇಳಿ. ಗುಣದಲ್ಲಿ ಬ್ರಾಹ್ಮಣ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಹುಟ್ಟಿಲು ಕೂಡ ರಾಕ್ಷಸನೇ. ಅದಕ್ಕೆ ವಿಶ್ರವಸ್ಸು ಬ್ರಾಹ್ಮಣರು, ಅದು ಸತ್ಯ. ಕೈಕಸಿ ರಾಕ್ಷಸಿ ಅವರು. ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ತಾಯಿ ಜಾತಿ ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಏನಾದ್ರು ರಾಕ್ಷಸ ಅವರು. ಇಲ್ಲಿ ಮತ್ತೆ ಅನೇಕ ಸರಿ ರಾಕ್ಷಸ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಒತ್ತು ಹೇಳಿದ್ದಾರೆ ಅಂದರೆ, ಬ್ರಹ್ಮಹತ್ಯಾ ದೋಷ ಬಂತು ರಾಮದೇವರಿಗೆ ವಾದ ಮಾಡ್ತಾರಲ್ಲ, ಅವ್ರು ಕೊಂದರೂ ಏನಾಗ್ತಿಲ್ಲ ವಿಚಾರ ಬೇರೆ. ಆದರೆ ಬ್ರಾಹ್ಮಣ ಅಲ್ಲ, ಫಸ್ಟ್ ಅವನು ಬ್ರಾಹ್ಮಣನೇ ಅಲ್ಲ. ರಾಕ್ಷಸನ ಕೊಂದರೆ ಇವತ್ತು ಬ್ರಾಹ್ಮಣ ಅಂತೇಳಿ ಶೂಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅಪರಾಧಿನೇ. ಇವತ್ತಿನ ಕಾನೂನಿನ ಪ್ರಕಾರ ಕೂಡ ಯಾರಾದ್ರು ಬ್ರಾಹ್ಮಣ ಆದರೂ ಕೂಡ ಅವತ್ತಿನ ಕಾನೂನು ಹಾಗೆ ಐತಿ. ಆತತಾಯಿನ ಮಾಯಾ ಅಂತ ಯಾರೇ ಆಗಿರಲಿ, ಆತತಾಯಿಗಳು ಅಂದರೆ ಅವ್ರ ಸಂಹಾರಕ್ಕೆ ಅರ್ಹರೇ. ಗೊತ್ತಾಯ್ತಾ? ಅದನ್ನ ತೋರಿಸ್ಬೇಕಾಯ್ತು. ಇವತ್ತು ರಾಕ್ಷಸ ಅವನಿಗೆ ಮತ್ತೆ ಕೊಲ್ಲೋದು ಏನು ಸಮಸ್ಯೆನೇ ಇಲ್ಲ. ಅರ್ಥ ರಾಜಕಾರಣಿನ ಕೊಂದ, ಮಿನಿಸ್ಟರ್ನ ಕೊಂದ, ವೀರಪ್ಪನ ಕೊಂದ, ಎಷ್ಟು ಡಿಫ್ರೆನ್ಸ್ ಇದೆ ಈಗ ಗೊತ್ತಾಗ್ತದೆ. ಇಲ್ಲಿ ಬೇರೆ ಇದೆ. ಅಲ್ಲಿ ನೋಡಿದ್ರೆ ಅವ್ರು ಹೇಳಿ ಕೇಳಿ ರಾಕ್ಷಸ, ಬೇರೆ ಕಾರಣ ಕೊಡೋಕ್ಕೆ ಕಾರಣನೇ ಇಲ್ಲ. ಆ ಅರ್ಥದಲ್ಲಿ ರಾವಣ ರಾಕ್ಷಸನೇ ಹೊರತು ಬ್ರಹ್ಮಹತ್ಯಾ ದೋಷ ಪ್ರಸಕ್ತಿನೇ ಬರೋದಿಲ್ಲ. ಆಚಾರ ಅದಕ್ಕೆ ಡೀಲ್ ಮಾಡೋಕ್ಕೆ ಹೋಗೋದಿಲ್ಲ, ಅದು ಬಂದೇ ಇಲ್ಲ. ಅದರಿಂದಾಗಿನೇ ಅದು ಬೇಕೇ ಇಲ್ಲ. ಅಕಸ್ಮಾತ್ ಒಪ್ಕೊಂಡ್ರೆ ಅಂತ ವಜ್ರಾಜ ಸ್ವಾಮಿ ಏನು ಮಾಡಿದರು, ವಿಜೇಂದ್ರ ಸ್ವಾಮಿಗಳೆಲ್ಲ ಅದು ಹೇಳಿದ್ರು, ಅದು ಅಲ್ಲ ಅಂತ ಪ್ರೂವ್ ಮಾಡಿದ್ರು. ಅವನು ಬ್ರಾಹ್ಮಣ ಅಂತ ಇಟ್ಕೊಳ್ರಿ, ಬ್ರಾಹ್ಮಣ ಅಂತ ಇಟ್ಕೊಳ್ಳಿ. ಬ್ರಾಹ್ಮಣ ಅಂದ ಮಾತ್ರ ತಪ್ಪಲ್ಲಿ ಎಸ್ಕೇಪ್ ಆಗುತ್ತಾ? ಸಾಧ್ಯ ಇಲ್ಲ. ತಪ್ಪು ದೊಡ್ಡ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕಾಗ್ತದೆ. ಇನ್ನು ರಾಮದೇವ್ರ ಹತ್ಯೆ ಬರುತ್ತಾ? ಹತ್ಯೆ ಯಾರಿಗೆ ಬರೋದು? ಅವ್ನು ಸರ್ವಿಸಾಗಿ ಕೆಲಸ ಮನೇಲಿ ಕರೆಂಟ್ ಹಾಕ್ಸೋಳು, ಲೈಟ್ ಬಿಲ್ ಹೇಗೆ ಬರುತ್ತೆ ಅವನಿಗೆ? ಲೈಟೇ ಇಲ್ಲ, ಕರೆಂಟೇ ಇಲ್ಲ, ಲೈಟ್ ಬಿಲ್ ಬರುತ್ತಾ? ರಾಮದೇವರು ಅಪ್ರಾಕೃತ. ಮತ್ತೆ ವಿಧಿ ನಿಷೇಧ ನಿರ್ಮಾಣ ಮಾಡಿದ್ದೆ ರಾಮದೇವರು. ಆತನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತಾ? ಅವ್ರು ಹೇಳಿದ ಪರಬ್ರಹ್ಮನಿಗೆ ಬ್ರಹ್ಮಹತ್ಯಾ ದೋಷನಾ? ಪರಬ್ರಹ್ಮನಿಗೆ ಬ್ರಹ್ಮಹತ್ಯಾ ದೋಷ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೋಗಲಿ, ಇವ ಒಬ್ರಿಗೊಂದು ಬ್ರಹ್ಮಹತ್ಯಾ ದೋಷ ಅಂತ ಹೇಳ್ತೀಯಲ್ಲ. ಪ್ರಳಯ ಕಾಲದೊಳಗೆ ಬ್ರಹ್ಮೇಶ ಚಕ್ರೋತ್ಕರಾಹ ಎಲ್ಲರೂ ಇದು ಮಾಡ್ತಾರೆ. ಬ್ರಹ್ಮಹತ್ಯೆ ಬರುತ್ತಾ? ಅವಾಗ ಯಾವ ಲಿಂಗನ ಪ್ರತಿಷ್ಠಾಪನೆ ಮಾಡ್ಬೇಕು ಅವರೆಲ್ಲಿ? ಈಗ ಪಾಪ ಕಳ್ಕೊಳ್ಳೋದಕ್ಕೆ ತೀರ್ಥ ಪ್ರಬಂಧ ಒಳ್ಳೆ ವಾಕ್ಯಾರ್ಥ. ಅದು ತೀರ್ಥ ಪ್ರಬಂಧದೊಳಗೆ ವರ್ಣನೆ ಮಾಡ್ತಾ ಡಿಸ್ಕಷನ್ ಮಾಡ್ತಾರೆ. ಹರಿಹರ ಅಭೇದ ಅಂತ ಹೇಳ್ತಾರೆ. ಅಲ್ಲ, ಭೇದ ಅಂತ ಪ್ರೂವ್ ಮಾಡಕ್ಕೆ ಒಳ್ಳೆ ಕಾರಣಗಳನ್ನು ಕೊಡ್ತಾರೆ. ಇಲ್ಲೊಂದು ಕಾರಣ ಕೊಡ್ತಾರೆ. 4-5 ಶ್ಲೋಕ ಬರೋದು, ಅದು ಡೀಲ್ ಮಾಡ್ತಾರೆ ವಿಷಯ ಸಂಬಂಧಪಟ್ಟದ್ದು. ಅದೆಲ್ಲ ಕೊಟ್ಟಿದೆ ಕೊನೆಗೆ. ಯಾಕೆ ಹೇಳಿದೆ ಅಂದರೆ, ರಾಕ್ಷಸಃ ಪದ ನೋಡ್ಬೇಕಲ್ಲ. ಉತ ಆತ್ಮಪುರೀಂ ಸಹ ತತ್ರ ಸೀತಾಕೃತಿಂ. ನೋಡಿ, ಸೀತಾಕೃತಿಂ ಅದು ಥ್ರೋಟ್ ಆ ಪದ ಉಪಯೋಗಿಸ್ತಾರೆ. ಸೀತಾಕೃತಿ ಅಂತ ಪ್ರತಿಸರ್ತನ ಉಪಯೋಗಿಸ್ತಾರೆ, ಕನ್ಫ್ಯೂಸ್ ಆಗಬಾರದಂತೆ. ಆತ್ಮಪುರೀಂ, ಆತ್ಮಪುರೀಂ ಅಂದರೆ ತನ್ನೂರು ಲಂಕೆ ಹೋದ. ತತ್ರ ಸೀತಾಕೃತಿಂ ಪ್ರತಿನಿಧಾಯ, ಸೀತಾಕೃತಿಯನ್ನಿಟ್ಟ. ತತ್ರ ಇಲ್ಲಿ ಅಶೋಕವನದಲ್ಲಿ ಇಟ್ಟ. ರರಕ್ಷ ಚಾತ, ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ ಅಶೋಕವನದಲ್ಲಿ ಇಟ್ಟುಬಿಟ್ಟು. ಈ ಕದ್ದು ಮಾಲನ್ನು ಇದರಲ್ಲಿಟ್ಟ ಲೆಕ್ಕ, ಟ್ರೆಜರಿ ಒಳಗೆ ಇಟ್ಟು ಲಾಕ್ ಮಾಡಿದಾಗಿದೆ. ಈಗ ಒಯ್ದಿದ್ದು ಸೀತಾಕೃತಿ ಅಂತ ಗೊತ್ತಿಲ್ಲ. ಸೀತೆ ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ, ಎಷ್ಟೊತ್ತು ಹಾಗೆ ಇಟ್ಕೊಂಡು ಕೊನೆಗೆ ರೋಡ್ ಪ್ಲಾನ್ ಮಾಡಿದಾಗೆಲ್ಲ ಹೋಗ್ಬಿಡ್ತಲ್ಲ, ಕಸ ಆಯ್ತದೆ ಹೆಚ್ಚು ಕಡಿಮೆ. ಏನಾಯ್ತು ಆದಾಗ? ಕಸ ಆಯ್ತು ಅಷ್ಟೇ, ಏನು ಕೆಲಸಕ್ಕೆ ಬರಲಿಲ್ಲ. ಇಟ್ಕೊಂಡಿದ್ದು ಅಪರಾಧ ಬೇರೆ ಜೊತೆಗೆ. ಕಸ ಬಿಸಾಕಲಿಕ್ಕೂ ಕಷ್ಟ, ಯಾಕೆ ಯಾರು ಬಿಸಾಕಿರೋ ಮತ್ತೆ ಹುಡ್ಕೊಂಡ್ಬರ್ತಾರೆ. ಆ ಸ್ಥಿತಿ ಬಂದಿತ್ತು. ಅದರ ಉಪಯೋಗ ಅಂದರೆ ಭ್ರಷ್ಟಾಚಾರದ ಸಂಪಾದನೆ ಕೂಡಿಡೋದಕ್ಕೆ ಹೊರತು ಏನಾಗಲ್ಲ, ಅದು ರಕ್ಷಣೆ ಮಾಡಿದ್ದಷ್ಟೇ. ಅದು ಎಂದೂ ದಕ್ಕೋದಿಲ್ಲ ಅವನಿಗೆ, ಎಂದೂ ದಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅನ್ಯಾಯ ಮಾಡಬಾರದು ಅನ್ನೋ ದೊಡ್ಡ ಮೆಸೇಜ್ ಇದೆ. ಏನ ಹೌದು. ಇಲ್ಲಿ ನೋಡಿ, ಎಲ್ಲ ಹೇಳ್ತಾರೆ, ಎಲ್ಲ ಉತ್ತರ ಬರುತ್ತೆ ಈಗ. ಪ್ರತಿನಿಧಾಯ ರರಕ್ಷ ಚಾಥ ರಾಮೋಪಿ ತತ್ವ ವಿನಿಹತ್ಯ ಸುತುಷ್ಟ ರಕ್ಷ ದುಷ್ಟರಕ್ಷ ಸುದುಷ್ಟರಕ್ಷ. ರಾವಣ ಎಂಥವ್ರವರು? ಮೊದಲೇ ರಾಕ್ಷಸ ಗೂಂಡ, ಕ್ರಿಮಿನಲ್. ಒಳ್ಳೆಯವನು ಅಂತ ಕರೀಲಿಕ್ಕಾಗತ್ತಾ? ಗ್ರೇಟ್ ಕ್ರಿಮಿನಲ್ ಅದು ಆ ಥರ. ಕ್ರಿಮಿನಲ್ ಆ ಪದನೇ ಸಾಕು ಕೆಟ್ಟ ಅನ್ನೋಕ್ಕೆ. ರಾಕ್ಷಸ ಅನ್ನೋ ಪದನೇ ಇದು. ಅದರಲ್ಲಿ ದುಷ್ಟ, ಅದರಲ್ಲಿ ಸುದುಷ್ಟ. ಯಾಕೆ? ಅತ್ಯುತ್ತಮ ಸರ್ವೋತ್ತಮನ ಪತ್ತಿ ಮೇಲೆ ಕಣ್ಣು ಹಾಕಿದ್ದಾನೆ ಅಂದರೆ ಸುದುಷ್ಟ ಅವನು. ಅದು ಟ್ರೆಜರಿಗೆ, ಗೌರ್ಮೆಂಟ್ ಟ್ರೆಜರಿಗೆ ಕಣ್ಣು ಹಾಕಿದರೆ ಆಗಿರ್ಬೇಕು. ಯಾರ್ದೋ ಬ್ಯಾಂಕ್ ಮನೆಗಲ್ಲ, ಬ್ಯಾಂಕು ಗೌರ್ಮೆಂಟ್ ಟ್ರೆಜರಿ, ಅಲ್ಲಿಗೆ ಹಾಕಿದ್ದಾನೆ. ಹತ್ಯ ಎಷ್ಟಿದೆ? ಹತ್ವ ಅಲ್ಲ, ನಿಹತ್ಯ ವಿನಿಹತ್ಯ ಎರಡೆರಡೀಗ. ಒಂದು ರಾವಣ, ಇನ್ನೊಂದು ಮಾರೀಚ ಕೂಡ ಯಾರು? ಸುದುಷ್ಟ ರಕ್ಷ. ಅವನು ಒಳ್ಳೆಯವನಂತ ಮಧ್ಯೆ ವಾದ ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ಪಾಪ ಅಂತ ಹಿಂದೆ ಕರೆದ್ರು, ಮತ್ತು ಸ್ವರೂಪತಃ ಅಂತ ಕರೆದ್ರು. ಈ ಸುದುಷ್ಟ ಮತ್ತೆ ಅವನಿಗೂ ಅನ್ವಯ. ಮಾರೀಚನಿಗೂ ಕೂಡ ಮುಖ್ಯವಾಗಿ ಅವನಿಗೆ ಸುದುಷ್ಟ ರಕ್ಷ ವಿನಿಹತ್ಯ ಸಂಹಾರ ಮಾಡಿದರು. ಯಾಕೆ ಒತ್ತು ಕೊಟ್ಟರು ಅಂದರೆ, ಹಿಂದೆ ಹೊಡೆದಿದ್ರು, ಕೊಂದಿರಲಿಲ್ಲ. ಈ ಸತ್ ಹಾಗೆ ಮಾಡಿದ್ರು, ಕೊಂದೇ ಬಿಟ್ರು ಅಂತ ಹೇಳಿದ್ರು. ಸೆಕೆಂಡ್ ಕೇಸ್ ಆದ್ದರಿಂದ ವಿನಿಹತ್ಯ ಚೆನ್ನಾಗಿ ಕೊಂದು ಹಾಕಿದ್ರು ಅವನ್ನ. ಮತ್ತೆಂದು ಇನ್ನೊಂದು ಕಾರಣ, ಓಡಿಸಿದ್ರು ಬೇರೆ, ಕೊಂದರೂ ಬೇರೆ,
ಪೂರ್ತಿ ಕೊಂದರು ಬೇರೆ, ಪೂರ್ತಿ ಅಂದಂತ ಬಸ್ಗೆ ಕಳಿಸಿದ್ರು ಅಂತ ಅರ್ಥ. ಪೂರ್ತಿ ಕೊಂದರು, ಇನ್ನು ವಿಚಾರ ಎಲ್ಲ ಬಹುದು ಅಂದಂತ ಬಸ್ಗೆ ಹೋಗಬೇಕು. ಆ ದೃಷ್ಟಿಯಲ್ಲಿ ವಿನಿಹತ್ಯ ಪ್ರಾಪ್ಯ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಸ್ವದಯಿತಾಂ ನಹಿ ಪಶ್ಯತ ಇರೋ ಲಕ್ಷ್ಮಣ ಕಂಡ, ಅದು ಹೇಳಿಲ್ಲ, ಮುಂದೆ ಬರುತ್ತದ ದಕ್ಷಿಣ ಕಂಡ. ಕೇಳಿ ಏನು ಲಕ್ಷ್ಮಣ ಬಂದಿ ಅಂತ ಕೇಳಿದರು. ಅದೇನಾಯಿತು ಶುರು ಮಾಡ್ದ. ಅದೆಲ್ಲ ನಾನು ಹೇಳಿದ್ದೇನು ಮಾಡಿದ್ದೇನೆ ಇಷ್ಟೇ, ಭಾರಿ ಅದೆಲ್ಲ ಬೇಡ, ನಾನು ಹೇಳಿದ್ದೇನು ಮಾಡಿದೆ, ಅದನ್ನು ರಿಪೋರ್ಟ್ ಆಮೇಲೆ ಮಾಡು. ಏನು ಮಾಡ್ಕೊಡ್ದು ಈಗ, ಹೇಳಿದ ಕೆಲಸ ನಡೆಸ್ಬೇಕು. ಆಮೇಲೆ ರಿಸೈನ್ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳಿ ಆಮೇಲೆ ಈ ಮಧ್ಯೆ ಕೆಲಸ ಬಿಡಬಾರ್ದು. ಇದು ಸ್ವಧರ್ಮ. ಅದು ನಾನು ಹೇಳಿದ ಕೆಲಸ ಮಾಡಿದ್ಯಾ, ಮಾಡಿ ಆಮೇಲೆ ರಿಪೋರ್ಟ್ ಕೊಡು. ನಾನು ಹೇಳಿದ್ದೇನೋ ಸೇದ್ರಕ್ಷ ಇಲ್ಲೇ ಇರಬೇಕು ರಕ್ಷಣೆ ಮಾಡಿದೆ. ಅವರು ಬೈದಿರೋದ ಕಾರಣ ನಾನು ದೊಡ್ಡವನ, ಅವ್ರ ಮಾತು ದೊಡ್ಡದಾಯ್ತು. ನಿನಗೆ ಅರ್ಥ ಆಯ್ತಾ? ಈಗ ಯಾರು ಬಂದರೂ ಬಿಡಬೇಡ ಒಳಗೆ. ಅದು ಯಾರು ಮಾತು ಕೇಳಬೇಕು, ಅವ್ರು ಹೇಳಿದವ್ರ ಮಾತು ಕೇಳಬೇಕು. ನೀನು ಕೇಳಿದ್ಯಾ ಈಗ, ತಪ್ಪದು. ನೋಡೋ ಸೀತೆ ಇರೋದಿಲ್ಲ, ಆಯಿತು. ರಾಷ್ಟ್ರದ ಒಂದು ಇದೊಂದು ಇದೇ ಹೇಳೇ ಬಿಟ್ಟಿರಲ್ಲ ಪೂರ್ತಿಯಾಗಿ ಆಗಲೇ. ಎಲ್ಲ ತಾವೇ ಪ್ಲಾನ್ ಮಾಡಿರೋದಾದ್ರಿಂದ ಗೊತ್ತು. ಲಕ್ಷ್ಮಣರಿಗೆ ಮತ್ತೆ ಮಾತಾಡ ಲಕ್ಷ್ಮಣ ಅರ್ಥ ಆಗ್ಬಿಟ್ಟು ಲಕ್ಷ್ಮಣರಿಗೆ ವಾದ ಮಾಡಲಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಅರ್ಥ ಮಾಡಿಕೊಂಡು. ಇದು ಲಕ್ಷ್ಮಣ ಮಾಡಿದ ತಪ್ಪಿದ್ದು, ಅವರೇ ಮಾಡಿದರು. ಅವರು ವಿಶಿಷ್ಟಾದ್ವೈತಲ್ಲಿ ಸೀತೆ ಮಾಡಿದ ತಪ್ಪು ಮಾಡಿಬಿಡ್ತಾರೆ. ರಾಮದೇವರು ಹೇಳ್ತಾರೆ, ರಾಮದೇವರು ತಾನು ಅಲ್ಟಿಮೇಟ್. ಈಗ ಅವ್ರು ಹೇಳ್ತಾರೆ ನೀನು ಮಾಡಿದ ತಪ್ಪು ಅಂತ ಹೇಳಿ. ಅಲ್ಲಿಗೆ ಲಕ್ಷ್ಮಣ ಮತ್ತೆ ಮಾತಾಡೋದಿಲ್ಲ. ಅದಿಷ್ಟು ನಡೀತು. ಪ್ರಾಪ್ಯ ಆಶ್ರಮಂ ಸ್ವದಯಿತಾಂ ನಹಿ ಪಶ್ಯತೀವಾ. ಬಂದರು, ನೋಡಿದ್ಯಾ ಸೀತೆ ಇಲ್ಲೇ ಇಲ್ಲ, ನೋಡಿದ್ಯಾ ಇಲ್ಲೇ ಇಲ್ಲ, ಪಶ್ಯತಿ ಇಲ್ಲ, ನಹಿ ಪಶ್ಯತಿ ಇವ, ಕಾಣಲಿಲ್ಲ ಅನ್ನೋ ಮಾಡಿದರು. ಯಾಕೆ ಸೀತೆ ಬದಲೇದಾಗ ಏನಲ್ಲ, ಅಪಹರಣ ಆಗಿಲ್ಲ, ನಿತ್ಯ ಅವಿಯೋಗಿನಿ. ಗೊತ್ತಾಯ್ತಾ? ರಾಮಾಂತಿಕೆ ಸ್ಥಿತಾದೇವಿ ನಮಂದೈಹಿ ಸಮದೃಶ್ಯತ. ರಾಮದೇವ್ರ ಪಕ್ಕದಲ್ಲೇ ಇರ್ತಾರೆ ಯಾವಾಗಲೂ ಕೂಡ, ಒಂದು ಕ್ಷಣ ಕೂಡ ಬಿಟ್ಟಿರೋದಿಲ್ಲ. ಅಲ್ಲಿ ನೋಡಿದ್ರೆ ಏನು ಕಾಣಿಸ್ತಾ ಇದೆ ಈಗ, ನಹಿ ಪಶ್ಯತಿ ಇವ, ಕಣ್ಣಿಗೆ ಕಾಣದೇ ಇದ್ದಾಗೆ. ಮೊದಲು ಸೀತಾಕೃತಿ, ಎರಡನೇದು ಸೀತೆಯರ ಕೈಲಾಸ, ಮೊದಲು ಮಹಾಲಕ್ಷ್ಮಿ, ಎಲ್ಲ ಕಡೆ ಇದ್ದಾರೆ, ಜೊತೆಗಿದ್ದಾರೆ. ಇಷ್ಟೆಲ್ಲ ಕೂಡ ರಾಮದೇವರು ಯಾಕೆ ಮಾಡ್ತಿದ್ದಾರೆ? ಉಳಿದವ್ರು ಏನಾಗಬೇಕೀಗ, ಹಸರರಿಗೆಲ್ಲ ಓ ಇವನು ನಮ್ಮಂತೇನೆ, ಹೆಂಡತಿನ ಕಳ್ಕೊಂಡ್ಬಿಟ್ಟು ದುಃಖ ಪಡ್ತ, ನಮ್ಮಂತೆ ದುಃಖಿ ಇವನು. ದುಃಖಿ ಸೀತಾಂಚ ಮಾರ್ಗತೆ 2ನೇ ಅಧ್ಯಾಯದಲ್ಲಿ ಬಂದಿದೆ. ದುಃಖಿ ದೈತ್ಯ ಎಲ್ಲ ಕಡೆ ವಾಚ್ ಮಾಡ್ತಿರ್ತಾರಂತೆ. ಅರ್ಥ ಆಯ್ತಾ? ಮತ್ತೆ ಹೇಳಿದ್ದೆ ನಾನು, ಈ ಕಾನೂನನ್ನು ಆಫೀಸರ್ ಸ್ಟಡಿ ಮಾಡೋದಕ್ಕಿಂತ ಗೂಂಡಗಳು ಮೊದಲು ಸ್ಟಡಿ ಮಾಡ್ತಾರೆ. ಎನಿ ಬಂದು ಇಮ್ಮಿಡಿಯೇಟ್ ಅವ್ರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೆ, ಪರ್ಫೆಕ್ಟಾಗಿ ತಿಳ್ಕೊಂಡಿರ್ತಾರೆ. ಎಷ್ಟು ಪರ್ಫೆಕ್ಟ್ ಅಂದರೆ ಲೂಪ್ ಹೋಲ್ಸ್ ಕಂಡು ಹಿಡಿತಾರೆ ಅವ್ರು. ಗೊತ್ತಾಯ್ತಾ? ಇವರಿಗೆ ಲೂಪ್ ಹೋಲ್ಸ್ ಗೊತ್ತಾಗೋಲ್ಲ, ಮಾಡಿದ ಮೇಲೆ ಗೊತ್ತಾಗೋದು. ಅಷ್ಟರ ಮಟ್ಟಿಗೆ ಆ್ಯಕ್ಯುರೇಟ್ ಇರ್ತಾರೆ. ಆದರೆ ಅವ್ರಿಗೆ ಇದಿಲ್ಲ, ಒಳ್ಳೆತನ ಎಲ್ಲ ಕೆಟ್ಟೋಗ್ಬಿಡ್ತಾರೆ ಅಷ್ಟೇ. ಆ ದೃಷ್ಟಿಯಿಂದ ನೋಡಿದವ್ರು ಏನಾಗಬೇಕು ಅದಕ್ಕೆ. ಇವತ್ತಂತೂ ಈ CCTV ಎಲ್ಲ ಬಂದ ಮೇಲೆ ಅಬ್ಸರ್ವ್ ಮಾಡೋದು ಗೊತ್ತಾಗ್ಬಿಡುತ್ತೆ ಈಗಾಗಲೇ. ಈ ರೀತಿ ದೈತ್ಯರು ಯಾವಾಗಲೂ ವಾಚ್ ಮಾಡ್ತಾರೆ ಅಂತ ಹೇಳ್ತಾರೆ. ದೇವತೆಗಳು ಯಾವಾಗಲೂ ವಾಚ್ ಮಾಡ್ತಾರೆ, ದೈತ್ಯರು ವಾಚ್ ಮಾಡ್ತಾರೆ. ಆ ದೇವತೆಗಳು ವಾಚ್ ಮಾಡಿದ್ರೆ ಇವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಯಾರಿಗೆ? ಇವ್ರಿಗೆ ಗೊತ್ತಾಗೋದಿಲ್ಲ, ಕ್ರಿಮಿನಲ್ಗಳು ಇವರು. ಹೀಗಿದ್ದಾರೆ. ಈಗ ನಮಗೆ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಹೋದಂತೆ ಅದು ಯೋಗಶಕ್ತಿ, ವರಬಲ. ದೇವತೆಗಳದ್ದು ಯೋಗ, ಅವ್ರದ್ದು ವರ, ಇವ್ರದ್ದು ಮೆಷಿನ್, ಹಿಂದೆ ಮೆಷಿನ್ಗಳಷ್ಟೇ. ಇದನ್ನು ಮುಟ್ಲಕ್ಕೆ ಬರುತ್ತೆ, ಅಡ್ಡ ಕೈ ಇಟ್ಬಿಡ್ತಾನೆ. ಅವನಿಗೆ ಗುಂಡಗಳು ಹಾಗೆಲ್ಲ ಮಾಡ್ತಾರೆ, ಕದಿಬೇಕಾದ್ರೆ ಒಂದು ಅಡ್ಡ ಇಟ್ಬಿಟ್ಟು ಕದ್ದು ಹೋಗ್ತಾರೆ. ಎಷ್ಟು ಪ್ಲಾನ್ ಮಾಡಿದ್ರು ಒಳಗೊಂದು ತರಿಸಿರ್ತಾರೆ. ಅದೆಲ್ಲ ಅರ್ಥ ಮಾಡ್ಕೊಂಡಾಗ ಇವತ್ತು ಒಪ್ಪಬೇಕ ರಾಮಾಯಣ ಅಂದರೆ ಒಪ್ಪಲೇಬೇಕು. ಅದು ಇನ್ಫಾರ್ಮೇಷನ್ ಅದು. ಅದಕ್ಕೆಲ್ಲ ಅವ್ರಿಗೆ ಹೊಸರ ಮೋಹನ ಆಗಬೇಕೀಗ. ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ. ನಹಿ ಪಶ್ಯತಿ ಇವ, ಕಂಡಿಲ್ದ ಹಾಗೆ ಮಾಡಿದರು. ಹಾಂ ಏನ? ಹಾಂ ಯಾವುದರಲ್ಲಿ ತಪ್ಪೇಳಿದ್ರೆ ಹೇಳಿಲ್ಲ ಆಚಾರ್ಯ. ಯಾಕೆ ಹೇಳಿಲ್ಲ ಅಂದರೆ ರಾಮಾಯಣದಲ್ಲಿ ಸ್ಪಷ್ಟ ಇರೋದ್ರಿಂದ ಮತ್ತೆ ಅದು ಏನಾದ್ರು ಹೇಳಬೇಕಾದ್ರೆ ಹೇಳ್ತಿದ್ರಲ್ಲಿ, ಹೇಳಬೇಕಾದ ವಿಷಯ ಇಲ್ಲ. ಮತ್ತೆ ಹೆಚ್ಚು ಮಾಡಿ ಬಿಟ್ಟುಬಿಟ್ರು ಅಷ್ಟೇ. ಹೆಚ್ಚು ಹೇಳ್ಬೇಕು ಒಪ್ಕೊಂಡ್ಬಿಟ್ಟ ಲಕ್ಷ್ಮಣ, ಅದ್ರದ್ದು ಬೇಕಿಲ್ಲ. ರಾಮೋಪಿ ತತ್ತು ವಿನಿಹತ್ಯ ಸುತುಷ್ಟ ರಕ್ಷ ಪ್ರಾಪ್ಯಾಶ್ರಮಂ ಸ್ವದಯಿತಾಂ ನಹಿ ಸ್ವಾದಯಿತಾಂ. ತನ್ನ ಪತ್ನಿ ನೋಡು ಕಾಣಲಿಲ್ಲ ಅನ್ನ ಹಾಗೆ ಮಾಡ್ತಾ ಅನ್ವೇಷಮಾಣ ಇವತಂ ಚ ದದರ್ಶ ಗೃಧ್ರಂ ಸೀತಾಂ ನಿರಕ್ಷಿಷು ಮಥೋ ರಿಪುಣಾ ವಿಶಸ್ತಂ ಮಂದಾತ್ಮಚೇಷ್ಟಮನೋಕ್ತ ಮಮ ಅರೇಶ್ಚ ಕರ್ಮ ಶ್ರುತ್ವಾಮೃತಂ ತಮದಹತ್ ಸ್ವಗತಿಂ ತಥಾದಾತ್ ಅನ್ವೇಷಮಾಣಃ ಇವ ತಂ ಚ. ನೋಡಿ, ನಹಿ ಪಶ್ಯತಿ ಇವ, ಅನ್ವೇಷಮಾಣ ಇವ. ಅನ್ವೇಷಣೆ ಮಾಡೋ ಹಾಗೆ, ಕಾಣದೇ ಇದ್ದಾಗ ಮಾಡ್ದ, ಅನ್ವೇಷಣೆ ಮಾಡ್ತಿದ್ದಾನೆ ಅಂದ ಹಾಗೆ ಮಾಡ್ದ. ಎರಡೂ ನಾಟಕನೇ. ಕಳ್ಕೊಂಡಿರ್ತಾರೆ, ಸುಳ್ಳು ಕಳ್ಕೊಂಡಿದ್ರೆ ಹುಡುಕ್ತಾ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಕಳೆದಿದೆ ಅಂತ ಗಟ್ಟಿ ಹುಡುಗರಿಗೆ ಗಟ್ಟಿ ಆಗ್ಲಿಕ್ಕೋಸ್ಕರ ಹಾಗೆ ಮಾಡ್ತಾರೆ. ಪದ್ದು ಹತ್ತಿದ್ದೇ ಒಂದು ಡೌಟ್ ಕ್ರಿಯೇಟ್ ಮಾಡುತ್ತೆ, ಹುಡುಕ ಕೊಟ್ಟಿದ್ದು ಇನ್ನೂ ಕನ್ಫರ್ಮ್ ಮಾಡುತ್ತೆ. ಆದ್ದರಿಂದ ಬಹುಶಃ ಅವರು ಕಳ್ಕೊಂಡಿರ್ಬೇಕು ರಾಮ ಅಂತ ಅವ್ರು ತಿಳ್ಕೊಂಡಿರ್ಬೇಕು. ರಾಮೋಪಿ ತತ್ವ ಅನ್ವೇಷಮಾಣ ಇವ ತಂಚ ಅನ್ವೇಷಮಾಣ ಇವ ತಂ ಚ ದದರ್ಶ ಗೃಧ್ರಂ ಸೀತಾಂ ರಿರಕ್ಷಿಷುಂ ಅಥೋ ರಿಪುಣಾ ವಿಶಸ್ತಂ ಮಂದಾತ್ಮಚೇಷ್ಟಂ
ಅಮುನಾ ಉಕ್ತಂ ಅರೇಶ್ಚ ಕರ್ಮ ಶ್ರುತ್ವಾ ಮೃತಂ ತಂ ಅದಹತ್ ಸ್ವಗತಿಂ ತಥಾದ. ಅನ್ವೇಷಮಾಣ ಇವ ಹುಡುಕನಗಲಿಂದ ಹೊರಟ ತಂತು ಗೃಧ್ರಂ ದದರ್ಶ. ಜಟಾಯು ಬಿದ್ದಿದ್ದ. ಸ್ವಲ್ಪ ದೂರ ಹೋದಾಗ ಸಿಗುತ್ತದೆ, ಯಾಕಂದರೆ ಅಲ್ಲಿ ಹೊರಟು ಡಿಸ್ಟರ್ಬ್ ಆಗಿದೆ ಜಾಗ. ಅಲ್ಲಿ ಹೋಗಿ ನೋಡಿದಾಗ ಜಟಾಯು ಬಿದ್ದಿದ್ದ, ಇನ್ನು ಸತ್ತಿಲ್ಲ ಅವನು, ಸತ್ತಿಲ್ಲ, ಸಾಯೋ ಸ್ಥಿತಿಯಲ್ಲಿದ್ದಾನೆ. ಅಲ್ಲಿಗೆ ಹೋದರು. ಪ್ರೀತೋ ರಿರಕ್ಷಿಷು ಮಥೋ. ಯಾತಕ್ಕೆ ಸತ್ತಿದ್ದ ಅವನು? ಸತ್ತವ್ರಿಗೆಲ್ಲ ಹುತಾತ್ಮರು ಅಂತ ಕರೆಯೋದಿಲ್ಲ. ಯಾವುದಕ್ಕೆ ಸಾಯ್ಬೇಕು ಅವನು? ದೇಶಕ್ಕೋಸ್ಕರ, ಒಳ್ಳೆ ಕೆಲಸಕ್ಕೋಸ್ಕರ ಸತ್ತರೆ ಅವನಿಗೆ ಗೌರವ. ಸೀತಾಂ ರಿರಕ್ಷಿಷುಂ ಅಥೋ ರಿಪುಣಾ ವಿಶಸ್ತಂ. ರಿಪುಣ ರಾವಣೇನ ವಿಶಸ್ತಂ, ಹೊಡೆಯಲ್ಪಟ್ಟವನು. ಆಗ ಮಂದ ಆತ್ಮಚೇಷ್ಟಂ, ಅಲ್ಲಿ ಉಸಿರು ಹೋಗ್ತಾ ಇದೆ, ಲಾಸ್ಟ್ ಇದರಲ್ಲಿದ್ದಾನೆ. ಮಂದ ಆತ್ಮಚೇಷ್ಟಂ, ಎಚ್ಚರಿಕೆ ತಪ್ಪು ಕೊನೆಯ ಹಂತದಲ್ಲಿದ್ದಾನೆ ಸಾಯೋದಕ್ಕೆ. ಅವನು ತಡೆ ಮೇಲೆ ಮನಸ್ಕೊಂಡಿರ್ತಾರೆ ರಾಮದೇವರು. ಮನಸ್ಕೊಂಡು ಅಮುನಾ ಉಕ್ತಂ ಅರೇಶ್ಚ ಕರ್ಮ. ಅವನು ಹೇಳ್ತಾರೆ, ರಾಮ ಇಂಥ ಆಗೋಗ್ಬಿಡ್ತು, ಈ ಭಾರಿ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂಥೇಳಿ ಸತ್ತೋಗ್ಬಿಡ್ತಾನೆ. ಮೃತಂ, ಮೊದಲು ಸತ್ತಿಲ್ಲ ಅವನು, ವಿಶಸ್ತಂ, ಈಗ ಮೃತಂ, ಹೊಡೆಯಲ್ಪಟ್ಟಿದ್ದ, ಈಗ ಸತ್ತ. ತಮ್ ಅದಹತ್, ತಮ್ ಅವದಹತ್. ಅವ್ರೇನು ಮಾಡ್ತಿದ್ದಾರೆ ರಾಮದೇವರು? ಸಂಸ್ಕಾರ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಚಿತೆ ಸಿದ್ಧ ಮಾಡು, ಗೊತ್ತಾಯ್ತು, ನಮಗೋಸ್ಕರ ಸತ್ತಿದ್ದಾನೆ ಪಾಪಿಯನ್ನು ಬಿಡಬಾರ್ದು ಹಾಗೆಲ್ಲ ಕೂಡ ಅಂತ ಹೇಳಿಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡಿ ಚಿತೆ ಸಿದ್ಧ ಮಾಡಿ, ಬಾ ಎತ್ತು, ಇಬ್ಬರು ಎತ್ತಡ ಅಂತ ಎತ್ತಿ ಅವ್ರ ಬಾಡಿಯಲ್ಲಿಟ್ಟು, ಲಕ್ಷ್ಮಣ ಕೊಡು, ನಾನು ಬೆಂಕಿ ಇಡ್ತೇನೆ, ರಾಮದೇವ್ರು ಬೆಂಕಿ ಇಟ್ಟು, ನಾನು ಬೆಂಕಿ ಇಡ್ತೇನೆ ಅಂತ ಇಟ್ಬಿಟ್ಟು ಅದಹತ್, ಅದಕ್ಕೆ ಅದಹತ್ ದಹನ ಮಾಡಿ, ಏನು ಮಾಡಿದ್ರು ಆಮೇಲೆ ಸ್ವಗತಿಂ ತಥಾದ. ಅದಹತ್ ಸ್ವಗತಿಂ ತಥಾ ಅದಾತ್. ಸ್ವಗತಿ ಸದ್ಗತಿ, ಅವನಿಗೆ ಸದ್ಗತಿನ ರಾಮದೇವರು ಕೊಟ್ಟು ಬಿಡ್ತಾರೆ. ಎಷ್ಟು ವಿಷಯ ಇದೆ. ಹೆಂಡತಿರು ಕಳ್ಕೊಂಡವನು ಯಾರು ಬಿದ್ದಿದ್ರೆ ಏನು ಮಾಡ್ತಾರೆ? ಓಡೇ ಬಿಡ್ತಾರೆ, ಬಂದು ಹುಡ್ಕೊಳಕ್ಕೆ ಹೋಗ್ತಾರೆ. ರಾಮದೇವರು ಯಾರು ಸಂಸ್ಕಾರ ಮಾಡ್ತಾ ಕೊಡ್ತಾರೆ. ಅರ್ಥ ಇರೋದಕ್ಕೆ ಕಳ್ಕೊಂಡಿಲ್ಲ ಅಂತ ಅರ್ಥ, ಕಳ್ಕೊಂಡಿಲ್ಲ ಅಂತ ತಾತ್ಪರ್ಯ ಅಲ್ಲೇ ಸಿಗಬೇಕು. ಅದಕ್ಕೆ ಕಾರೌಸ ಏನೋ ಹೋಗ್ತಾರೆ. ಸತ್ತು ಅದಕ್ಕೆ ಹೇಳಿದ್ರು ಬರೀ ಗತಿ. ಸ್ವಗತಿ ಅಂದರೆ ಏನಾಗ್ತಿತ್ತು? ಮಂಥರೆ ಏನು ಕೇಳಿದ್ರು? ಸ್ವಗತಿ ಕೇಳಿದ್ರು. ಅಂಧ ತಮಸ್ಗೆ ಹೋಗು ಅಂತ ಹೇಳಿದ್ರು ಅಷ್ಟೇ. ಸದ್ಗತಿ ಅಂತ ಹೇಳಿದಾಗ ಏನಾಯ್ತು? ಈಗ ಅದಕ್ಕೆ ಅರ್ಥ ಇದೆ. ಸತಿಥಿ ಪ್ರಾಣ, ಪ್ರಾಣದೇವರ ಮೂಲಕ ಸಿಗತಕ್ಕಂಥ ಗತಿ. ವಿಷ್ಣುರೀತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಅವರ ಸ್ವಗತಿಮ್ಮ ಅದೇ ಇರೋದು, ಸ್ವಗತಿ ಅಂತ ಇರೋದು. ಸ್ವಗತಿ ಸದ್ಗತಿ ಎರಡು ಒಂದೇ. ಸ್ವಗತಿ ಶಬ್ದಕ್ಕೆ ಏನು ಬರ್ತದೆ? ಸ್ವ ಅಂದರೆ ವಿಷ್ಣು, ವಿಷ್ಣುಗತಿ. ವಿಷ್ಣುಗತಿ ಅಂದರೆ ಅದು ಹೋಯ್ಕೊಂಡ ಆ ರೀತಿ ಸಿಕ್ತು. ಸ್ವಯೋಗ್ಯ ಗತಿ. ಜಟಾಯು ತನಗೋಸ್ಕರ ಯೋಗ್ಯ, ಅವನ ಪಟ್ಟಾಭಿಷೇಕ ನಿಲ್ಲಿಸ್ಲಕ್ಕೆ ಬಂದವನು. ಸೀತಾಪರ್ಣ ನಿಲ್ಲಿಸ್ಲಕ್ಕೆ ಬಂದವನು ಇವನು, ಗೊತ್ತಾಯ್ತಾ? ಅವ್ನು ಒಳ್ಳೇದನ್ನ ಕೆಲಸಕ್ಕೆ ಅವನು ಬಂದ, ಕೆಟ್ಟದ್ರ ಕೆಲಸಕ್ಕೆ ಇವನು ಬಂದ. ಯಾರು ಬಂತಾರೆ? ಇಲ್ಲಿ ಜಟಾಯು. ಅದು ರಾಮದೇವರು ಏನು ಮಾಡ್ತಾರೆ? ದಹನ ಮಾಡಿ ಅಲ್ಲಿ ನದಿ ಹತ್ರ ಹೋಗಿ ತರ್ಪಣ ಕೊಟ್ಟವನಿ. ಮತ್ತೆ ಲಕ್ಷ್ಮಣ ನೀನು ಕೊಡು, ನೀನು ಕೊಡೋ ತವರ್ಕೆರೆ ಕೊಡ್ಸಿರೋದು. ಅದಕ್ಕೆ ನೀವು ಕೊಡಿ ಅಂತ ಹೇಳಿದರೆ ಭೀಷ್ಮರಿ ತರ್ಪಣವನ್ನು ಎಲ್ಲರೂ ಕೊಡೋದು ಮಾಡಿದ್ರಲ್ಲ, ಹಾಗೆ ನೀವು ಕೊಡಬೇಕು. ಭಗವಂತನ ಶಾಸನ, ಭಕ್ತರನ್ನು ಗೌರವಿಸಬೇಕು ಅಂತ ಅರ್ಥ. ಅದರ ಭೇದ ಬಂತಾಗ ಜೀವೇಶ್ವರ ಭೇದ ಬಂತು, ಹರಿ ಸರ್ವೋತ್ತಮತ್ವ ಜ್ಞಾನ ಬಂತು, ಇವ್ರ ಪರಿವಾರ ಬಂತು, ಅವ್ರನ್ನ ಗೌರವಿಸಬೇಕು ಅಂತಾಯಿತು, ವೈಷ್ಣವರು ಪೂಜ್ಯರು ಅಂತಾಯಿತು. ಇಷ್ಟೆಲ್ಲ ತೋರಿಸ್ತಾರೆ. ಹೇಳಿಲ್ಲ, ಜಟ ಪೂರ್ಣರೂಪ ಹೇಳಿಲ್ಲ. ಅರುಣನ ಮಗ ಅಂತ ಹೇಳಿದ್ದಾರೆ. ಅರುಣನ ಮಕ್ಕಳು ಇಬ್ಬರು, ಸಂಪಾತಿ ಮತ್ತು ಜಟಾಯು. ಸಂಪಾತಿ ಅಲ್ಲಿ ಆಮೇಲೆ ಬರ್ತಾನೆ ಅವನು, ಇವ್ರ ಕಥೆ ಮೊದಲು ಬರುತ್ತೆ ಅಷ್ಟೇ. ಅದು ಸ್ವರೂಪ, ಅದು ಯಾವ ಸ್ವರೂಪ ಮತ್ತೆ ಹೇಳಿಲ್ಲ, ಅದು ಮೂರು ರೂಪದ ಅದೇ ಹೆಸರು ಅಂತ ಅರ್ಥ. ಪರೀಕ್ಷಿತ ಸ್ವರೂಪ ಹೇಳೋದಿಲ್ಲ, ಪರೀಕ್ಷಿತ್ ಅಂತಲೇ ಹೆಸರು. ಕಾರ್ತವೀರ್ಯ ಅಂತಲೇ ಹೆಸರು. ಧೃತರಾಷ್ಟ್ರ ಅಂತಲೇ ಹೆಸರು, ಗೊತ್ತಾಯ್ತಾ? ಮೂಲದಲ್ಲೂ ಅದೇ, ಇಲ್ಲೂ ಅದೇನೆ ಅವರಿಗೆ. ಅಲ್ಲ ಧೃತರಾಷ್ಟ್ರ ವಸು ಅಲ್ಲ, ಅದು ಗಂಧರ್ವ ರಾಜ. ಅದರಿಂದ ಅವರವ್ರದ್ದು ಬೇರೆ ಬೇರೆ. ಎಲ್ಲಿ ಹೇಳೋದಿಲ್ಲ ಅದು ಮೂಲ ರೂಪ ಅದನ್ನು ತಿಳ್ಕೊಂಡ್ಬಿಟ್ರೆ ಆಯ್ತು, ಗೊತ್ತಾಯ್ತಾ? ಹೇಳಿದಲ್ಲಿ ಮಾತ್ರ ಮೂಲ ರೂಪ ಹೆಸರು ಬೇರೆ, ಇಲ್ಲಿ ಹೆಸರು ಬೇರೆ. ಹೌದು. ವ್ಯವಹಾರದ ಶಾಸ್ತ್ರ ಬೇರೆ. ವ್ಯವಹಾರದಲ್ಲಿ ಇವತ್ತು ಸುಳ್ಳು ಹೇಳಿದ್ರೆ ನಡೆಯುತ್ತೆ, ಶಾಸ್ತ್ರ ನಡೆಯಲ್ಲ. ಹೌದು, ಬರೆಸ್ತಾನೆ. ಅದೇನಂತ ಬರೆಸ್ತಾರೆ. ಇವತ್ತು ಆಧುನಿಕ ಕಾನೂನು ಪ್ರಕಾರ ತಂದೆ ಜಾತಿ, ಇವತ್ತಿನ ಕಾನೂನು ಪ್ರಕಾರ. ಆದರೆ ಶಾಸ್ತ್ರ ಪ್ರಕಾರ ತಾಯಿ ಜಾತಿ ಬರೋದು, ತಂದೆ ಜಾತಿ ಬರೋದಿಲ್ಲ. ಅಲ್ಲ, ಲೋಯರ್ ಆಫ್ ದಿ ಟು ಅಲ್ಲ, ತಾಯಿ ಜಾತಿ ಅಷ್ಟೇ. ಯಾವಾಗ ಗಂಡ ಉತ್ತಮ ಜಾತಿಯವನಾಗಿದ್ದು ತಾಯಿ ಕಡಿಮೆ ಜಾತಿ ಆಗಿದ್ದರೆ ತಾಯಿ ಜಾತಿ ಬರುತ್ತೆ. ಗಂಡ ಕಡಿಮೆ ಜಾತಿ, ಹೆಂಡತಿನೇ ಉತ್ತಮ ಜಾತಿ ಆಗಿದ್ದು ಗಂಡ ಇದಾಗಿದ್ದರೆ ಪ್ರತಿಲೋಮ ಜಾತಿ ಅಂತೇಳಿ ಆಲ್ರೆಡಿ ಡಿಫರೆಂಟ್ ಜಾತಿ ಕ್ರಿಯೇಟ್ ಆಗುತ್ತೆ. ಡಿಫರೆಂಟ್ ಜಾತಿ ಬರುತ್ತೆ ಪೂರ್ತಿಯಾಗಿ. ಈ ಜಾತಿ ಇಬ್ಬರು ಜಾತಿಯೂ ಬರೋಲ್ಲ. ಅಲ್ಲ, ತಂದೆನೂ ಬರೋದಿಲ್ಲ, ತಾಯಿದೂ ಬರೋದಿಲ್ಲ. ಅದು ಸಂಕರ ಜಾತಿ ಅಂತಿದ್ರು, ಅದು ಬರುತ್ತೆ. ಅದಕ್ಕೆ ವರ್ಣಗಳ ನಾಲ್ಕೆ ನೆನ್ಪಿಟ್ಕೋಬೇಕು. ಚಾತುರ್ವರ್ಣ್ಯ ಮಯಾಸು. ಜಾತಿಗಳು 106 ಜಾತಿಗಳು ಇದರಿಂದ ಚೇಂಜ್ ಆಗ್ತಾ ಹೋಗುತ್ತೆ. ವರ್ಣ ಸಂಕರ ಬಂದಾಗ ಜಾತಿ ಶುರುವಾಗ, ಗೊತ್ತಾಯ್ತಾ? ಹೌದು, ಆ ಜಾತಿ ಇದ್ದ ಅದು ಸಿಕ್ಕಾಬಟ್ಟೆ. ಅದು ಅದರಲ್ಲಿ
ಅಂದರೆ ಅಲ್ಲ, ಅದೇ ಹೇಳಿದ್ದು. ಹೆಂಡತಿ ಕಡಿಮೆ ಜಾತಿಯಾಗಿದ್ದು ಗಂಡ ಉತ್ತಮ ಜಾತಿಯಾಗಿದ್ದರೆ ಮಗುಗೆ ಯಾವ ಜಾತಿ ಬರುತ್ತೆ? ಏನು ಜಾತಿ ಅಂತಾರೆ ಅದಕ್ಕೆ? ಅನುಲೋಮ ಜಾತಿ ಅಂತ ಹೇಳಿದ್ರು. ಅನುಲೋಮ ಜಾತಿಯಲ್ಲಿ ಗಂಡ ಉತ್ತಮ, ಹೆಂಡತಿ ಕಡಿಮೆ, ಆ ಹುಟ್ಟೋ ಮಗು ತಾಯಿ ಜಾತಿ. ತಾಯಿ ಜಾತಿ. ಆದರೆ ಹೆಂಡತಿ ಉತ್ತಮ ಜಾತಿ, ಗಂಡ ಇದು, ಅವಾಗ ಹುಟ್ಟೋ ಜಾತಿ ವರ್ಣ ಬರೋದಿಲ್ಲ, ವರ್ಣನೆ ಬರೋದಿಲ್ಲ. ಎಲ್ಲಿ ಬರುತ್ತೆ ಅವ್ರೀಗ? ಸಾಂಕರ್ಯ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾರೋ ಅವರು? ಜಾತಿ ಸೇರ್ಬೇಕು. ವರ್ಣ ಬಿಟ್ಟೋಯ್ತು, ಈಗ ವರ್ಣ ಇಲ್ಲ ಈಗ ಅವರಿಗೆ. ಜಾತಿ. ಜಾತಿ ಯಾವ ಜಾತಿ ಅಂತ ಕೇಳಿದರೆ ಹೊಸ ಜಾತಿ ಅದು, ತಂದೆಯದು ಅಲ್ಲ ತಾಯಿದು ಅಲ್ಲ. ಅರ್ಥ ಆಯ್ತಾ ಈಗ? ಅದರ ವೆರೈಟಿಗಳಿದೆ. ಉದಾಹರಣೆಗೆ ಬ್ರಾಹ್ಮಣ ಪುರುಷ, ಕ್ಷತ್ರಿಯ ಸ್ತ್ರೀ, ಬ್ರಾಹ್ಮಣ ಸ್ತ್ರೀ ಕ್ಷತ್ರಿಯ ಪುರುಷ, ಬ್ರಾಹ್ಮಣ ಸ್ತ್ರೀ ವೈಶ್ಯ ಪುರುಷ, ಬ್ರಾಹ್ಮಣ ಸ್ತ್ರೀ ಶೂದ್ರ ಪುರುಷ, ಆಮೇಲೆ ಕ್ಷತ್ರಿಯ ಸ್ತ್ರೀ ವೈಶ್ಯ ಪುರುಷ. ಇದೆಲ್ಲ ಕಾಮನ್ ಮಾಡ್ತಾ ಹೋಗ್ಬೇಕು. ಅವಾಗ ಜಾತಿ ಹೊಸ ಹೊಸ ಜಾತಿ ಬರಲಿಕ್ಕೆ ಶುರುವಾಗ್ಬಿಡು. ಒಂದು ಎಕ್ಸೆಪ್ಷನ್ ಇದೆ. ಬ್ರಾಹ್ಮಣ ಸ್ತ್ರೀಯಲ್ಲಿ ಇಬ್ಬರಿಂದ ಹುಟ್ಟಿದರೆ, ಯಾರಿಂದ ಕ್ಷತ್ರಿಯಿಂದ ಹುಟ್ಟಿಬಿಟ್ರೆ ಅವನು ಸೂತನಾಗ್ತಾನೆ. ಅವನು ಮಾತ್ರ ಇದ್ರ ಸೇರೋದಿಲ್ಲ. ಅವನು ಆ ಕ್ಷತ್ರಿಯ ಜಾತಿಗೆ ಬರ್ತಾನೆ, ಇನ್ನು ಬಿಟ್ಟು ಇವನು ಬರ್ತಾನೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಮಧ್ಯೆ ಬರ್ತಾನೋ ಅವನು ವೇದಾಧಿಕಾರ ಇದೆ. ಒಬ್ಬನಿಗೆ ಮಾತ್ರ ಎಕ್ಸೆಪ್ಷನ್. ಇಡೀ ಸಂಕರ ಜಾತಿಯೊಳಗೆ ಸೂತ ಜಾತಿ ಮಾತ್ರ ಒಂದು ಎಕ್ಸೆಪ್ಷನ್ ಇದೆ. ಗೊತ್ತಾಯ್ತಾ? ಉಳಿದು ಯಾವುದಕ್ಕೂ ಇಲ್ಲ. ಉಳಿದು ಎಲ್ಲ ಜಾತಿಗೂ ಹೊಸ ಹೊಸದಾಗಿಬಿಟ್ಟು ಅದು ಬೇರೆ. ಬೇಕಾದಷ್ಟು ಅಂದರೆ ಹಾಗಲ್ಲ. ಜಾತಿ ಬ್ರಾಹ್ಮಣರಲ್ಲೇ ಗೋತ್ರ ಗೊತ್ತಿಲ್ಲದೆ ಹೋದರೆ ಅವ್ರ ಗೋತ್ರ ಹೇಳ್ಬೋದು ಅಂತ ಅಷ್ಟೇ ಇದೆ ಹೊರತು ಇದು ಬರುತ್ತೆ ಅಂತಲ್ಲ. ಅದು ಜಾತಿ ಹೇಳೋದಕ್ಕೆ ಹೇಳಿದ್ದಲ್ಲ, ಗೋತ್ರ ಹೇಳೋದಕ್ಕೆ ಹೇಳಿದ್ದು, ಜಾತಿ ಹೇಳಿದ್ದಲ್ಲ. ಹಾಂ, ಇವತ್ತು ಅಂಥ ಜಾಸ್ತಿಗಳು ಜಾಸ್ತಿ ಇರೋದು ನ್ಯಾಯವಾಗಿ. ಅದು ಅಂದರೆ ಅದು ಆಗಿ ಆ ಗುಣಗಳು ಬರೋದಿಲ್ಲ. ಆಗ ತಾಯಿ ಜಾತಿ ಬರುತ್ತೆ, ಏನರ್ಥ? ಆಗ ಗುಣಗಳು ಆ ರೀತಿ ಬರುತ್ತೆ ಅಂತ ಅರ್ಥ. ಉದಾಹರಣೆಗೆ ಅರ್ಜುನನಿಂದ ಉಲೂಪಿಯಲ್ಲಿ ಹುಟ್ಟಿದ್ದು ಇರಾವಂತ ಮುಂದೆ ಬರುತ್ತೆ. ಅವಳು ಹಾವು, ಇರಾವಂತ ಹಾವು. ಗೊತ್ತಾಯ್ತಾ? ಅರ್ಜುನ ಮೇಲಿದ್ದಾನೆ, ಆ ರೀತಿ ಬಂತು. ಆದರೆ ಕೇಕಸಿ ರಾಕ್ಷಸಿ, ವಿಶ್ರವಸ್ ಯಾರೋ ಮುನಿಗಳು. ಯಾವ ಜಾತಿ ಬಂತು ರಾವಣನಿಗೆ, ಕುಂಭಕರ್ಣನಿಗೆಲ್ಲ? ರಾಕ್ಷಸ ಜಾತಿ ಬಂತು. ಅರ್ಥಾಯ್ತಾ? ಆದರೆ ತಂದೆಗೋಸ್ಕರನೇ ಮಗು ಹುಟ್ಟಿದ್ರೆ ಆ ತಂದೆ ಜಾತಿ ಬರುತ್ತೆ. ತಂದೆಗೋಸ್ಕರನೇ ಹುಟ್ಟಿ ಮದುವೆ ಆಗದೇನೆ. ಪರಾಶರರು ಬ್ರಾಹ್ಮಣರು, ಇವಳು ಕ್ಷತ್ರಿಯಳು, ಯಾರು ಸತ್ಯವತಿ. ಅಂಬಿಗಲು ಬೆಳೆದಿದ್ದಷ್ಟೇ ಆಕೆ, ಜಾತಿ ಕಳ್ಕೊಂಡಿಲ್ಲ ಆಕೆ. ಆದ್ದರಿಂದ ಏನಾಗಿದ್ದಾಳೆ ವರ್ಣದಲ್ಲಿ? ಕ್ಷತ್ರಿಯಳೆ. ಏನಾಗಬೇಕಾಗಿತ್ತು ವೇದವ್ಯಾಸರು? ಕ್ಷತ್ರಿಯರಾಗಬೇಕಾಗಿತ್ತು, ಆಗಲಿಲ್ಲ. ಏನಾದರೂ ಅವರು ಬ್ರಾಹ್ಮಣರ. ಯಾತಕ್ಕೆ ಅಂದರೆ ಮದುವೆ ಆಗಲಿಲ್ಲ ಅವರು. ಆಗಲೇ ಏನು ಮಾಡ್ತಾರೋ, ತಮಗೋಸ್ಕರ ಪಡೆದಿದ್ದು ವರ ತೊಗೊಂಡು ಬಂದು. ತಮಗೋಸ್ಕರ ಪಡ್ಕೊಂಡಾಗ ಏನಾಯ್ತದು ಅವರಿಗೆ? ಯಾಕೆ ಇವಳು ಒಪ್ಪಲಿಲ್ಲ, ಬೇಡ ಅಂದ್ಲು, ನನಗೋಸ್ಕರ ಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರ ಜಾತಿ ಆ ಇದು ಬಂತು. ದೇವರಿ ಜಾತಿ ಎಲ್ಲ ವಿಚಾರ ಬೇರೆ, ಆದರೆ ಆ ಲೆಕ್ಕದಲ್ಲಿ ಗೊತ್ತಾಯ್ತು. ಎರಡೂ ಗೊತ್ತಿಲ್ಲ. ತಾಯಿ ಯಾರು ಅಂತ ಗೊತ್ತೇ ಇಲ್ಲ, ತಂದೆ ಯಾರು ಅಂತಲೂ ಗೊತ್ತಿಲ್ಲ. ಅವಾಗ ಶಾಸ್ತ್ರ ಹೇಳುತ್ತೆ ಸಾಕಿದವ್ರ ಜಾತಿ. ಯಾರು ಸಾಕ್ತಾರೋ ಅವ್ರ ಜಾತಿ. ಕನ್ನಡದ್ದೇನಾಯ್ತು ಈಗ? ಸೂತ್ರ ಜಾತಿ, ಅವ್ರ ಜಾತಿ ಬಂತು. ಎಷ್ಟು ಶಾಸ್ತ್ರದ ಎಷ್ಟು ಇವರೆಲ್ಲ ಆದರೆ ಓದ್ಬೇಕು ಅದನ್ನೆಲ್ಲ. ಎಷ್ಟು ಯೋಚನೆ ಮಾಡಿದ್ದಾರೆ ಅದೆಲ್ಲ. ನೀವು ಅದನ್ನು ಮನುಷ್ಯರು ಮಾಡಿದ್ದೆ ಅಂತ ತಿಳ್ಕೊಂಡು ಓದಿದ್ರು ಕೂಡ ಎಷ್ಟು ಸಿಸ್ಟಮೆಟಿಕ್ ಆಗಿದೆ. ಪ್ರತಿಯೊಂದಕ್ಕೆ ವ್ಯವಸ್ಥೆ ಮಾಡಿದರೆ ಆ ಗುಣಗಳು ಬರುತ್ತೆ ಅವರಲ್ಲಿ ಅಂತ ಅರ್ಥ. ಜಾತಿ ಪದ ಉಪಯೋಗಿಸೋದಲ್ಲ, ಎಕ್ಸಿಬಿಟ್ ಆಗುತ್ತೆ. ಕನ್ನಡ ಜಾತಿ ಕಳ್ಕೊಂಡ್ಬಿಟ್ಟ, ಕ್ಷತ್ರಿಯ ಜಾತಿನ. ಅದು ದೃಷ್ಟಾಂತ ಬೇಕಾ ಮುಂದೆ ಬರುತ್ತೆ, ಸುಮ್ಮನೆ ಹೇಳಿರ್ತೀನಿ ಈಗಲೇ. ದುರ್ಯೋಧನ ಅಂಗರಾಜ್ಯ ದಾನ ಕೊಟ್ಟ, ಕನ್ನಡ ಇಸ್ಕೊಂಡ್ಬಿಟ್ಟ. ಯಾವ ದಾನ ಇಸ್ಕೋಬಾರ್ದು ಕ್ಷತ್ರಿಯ, ಮತ್ತೆ ದಾನ ಕೊಡಬೇಕು, ಇಸ್ಕೊಡ್ಬಾರ್ದು. ಎರಡು ಜಾತಿ ಕಳ್ಕೊಂಡ ಅಂತ ಆಯ್ತು. ಈಗ ಅರ್ಥ ಆಯ್ತಾ? ಈಗ ಇಳಿಸ್ಕೊಂಡ್ಬಿಟ್ಟ. ಪಾಂಡವರಿಗೆ ಏನಾಯಿತು ಮುಂದೆ ಬರುತ್ತೆ. ವನವಾಸಕ್ಕೆ ಪಾಂಡವರು ಹೊರಟ ಕಾಲಕ್ಕೆ ಸಾತ್ವಿಕೆಲ್ಲ ದೊಡ್ಡ ಗಲಾಟೆ ಮಾಡ್ತಾರೆ. ಭಾರಿ ಅನ್ಯಾಯ, ಭಾರಿ ಅನ್ಯಾಯ, ಒಂದು ಕೆಲಸ ಮಾಡೋಣ, ವನವಾಸದಲ್ಲಿರಲಿ, ನಾವೆಲ್ಲ ಹೋಗಿಬಿಡೋಣ, ದುರ್ಯೋಧನ ಕೊಂದಾಕ್ಬಿಡೋಣ. ಬಲರಾಮ ಎಲ್ಲ ಬಂದುಬಿಡ್ತಾರಲ್ಲ, ಕೊಂದಾಕ್ಬಿಟ್ಟು ಕೃಷ್ಣ ನೀನು ಬಾ, ಎಲ್ಲ ಹೋಗ್ಬಿಟ್ಟು ಕೊಂದಾಕ್ಬಿಡೋಣ, ಅವೇನು ಪಟ್ಟಾಭಿಷೇಕ ಮಾಡಿಬಿಡೋಣ, ಪಾಂಡವರು ರಾಜ್ಯ ಕೊಡಿಸ್ಬೇಡ ಅಂತ ಹೇಳ್ತಾರೆ. ಹಾಗೆ ಪಾಂಡವರು ಹೇಳ್ತಾರೆ ಅವೆಲ್ಲ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ ಇವರ ಹಾಗಲ್ಲ. ನ ಪಾಂಡವಾಹ ಪರೇಣ ಸಂಸಾಧಿತ ರಾಜ್ಯ ಕಾಮಾಹ. ಹಾಗೆಲ್ಲ ದಾನಗಿನ ತಗೊಳ್ಳೋರಲ್ಲ ಅವ್ರು. ತಮ್ಮ ಸತ್ತ ತಾವೇ ಕೊಲ್ತಾರೆ ಹೊರತು ಬೇರೆ ಕಾಪಿ ಹೊಡೆದಾಗುತ್ತೆ, ಇನ್ನೊಬ್ರು ಮಾಡಿದಾಗತ್ತೆ. ಹಾಗೆಲ್ಲ ಮಾಡೋದಿಲ್ಲ. ಕನ್ನಡ ದಾರಿ ತಪ್ಪಿದ ಕಾರಣ. ಒಳ್ಳೆ ರಾಕ್ಷಸ ಇದ್ದ ವಿಚಾರ ಬೇರೆ. ಅವನಲ್ಲಿ ಏನಿದ್ದ ಸಹಸ್ರವರ್ಮ ಇದ್ದ. ಎಲ್ಲ ಯೋಚನೆ ಮಾಡಿದರೆ ಜಾತಿ ಬಗ್ಗೆ ದೊಡ್ಡ ಥೀಸಿಸು ಈ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅದು ಒಪ್ಪೋದಿಲ್ಲ. ಆದ್ದರಿಂದ ಜಾತೀಯತೆ ಬೇರೆ, ಜಾತೀಯತೆ ಜಾಸ್ತಿ ಆಗಿದೆ. ಜಾತ್ಯತೀತತೆ ಒಳ್ಳೆಯದು. ಜಾತ್ಯತೀತ ಅಂದರೆ ಜಾತಿ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಏನರ್ಥ? ಪಕ್ಷಪಾತ ಇರಬಾರ್ದು. ಪಕ್ಷಪಾತ ಇಲ್ಲ. ಸ್ಟೂಡೆಂಟ್ಸೇ ಬಸ್ನಲ್ಲಿ ಪ್ಯಾಸೆಂಜರೇ ಬ್ರಾಹ್ಮಣ ಟಿಕೆಟ್ ತೊಗೊಂಡಿಲ್ಲ ಪರವಾಗಿಲ್ಲ, ಹಾಗೆಲ್ಲ ಇಲ್ಲ. ಎಲ್ಲರೂ ಟಿಕೆಟ್ ತೊಗೊಳ್ಳೇಬೇಕು. ಅದು ಜಾತೀಯತೆ ಬಿಟ್ಟಿದ್ದದು, ಜಾತ್ಯತೀತತೆ. ನಮ್ಮ ಜಾತಿ ಹಾಗಿದ್ದ ಹೊತ್ತು ಪರವಾಗಿಲ್ಲ ಅಂತ ಹೇಳಿ ಏನದು? ಅದು ಜಾತೀಯತೆ. ಜಾತೀಯತೆ ನಿಷಿದ್ಧ, ಜಾತ್ಯತೀತತೆ ಗುಣ. ಜಾತಿ ಇರೋದು ತಪ್ಪಿಸಕ್ಕೆ ಬರೋದಿಲ್ಲ. ಇರಬಾರ್ದು ಅಂತಾನೆ ಜಾಸ್ತಿ ಮಾಡ್ತಿದ್ದಾರೆ. ಈಗ ಹೋಗ್ಬೇಕು ಅಂತಾನೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಮಾಡ್ತಾ ಇಲ್ಲ. ಏನದ
ಅದು ಬೇರೆ, ಅದು ಗೊತ್ತಿಲ್ಲ ಅಂದರೆ ಸರಿ ಇದೆ ಅಂತ ಅರ್ಥ. ಪರೀಕ್ಷೆ ಮಾಡೋದಕ್ಕೆ, ಇವತ್ತು ಪರೀಕ್ಷೆ ಮಾಡೋದಕ್ಕೆ ಏನು ಹೇಳಿದರು, ಸತ್ಯಕಾಮ ಬಂದ, ನನಗೆ ಉಪನಯನ ಮಾಡಿದರೆ ಉಪನಯನ ಹೇಳಿಕೊಡಿ ಅಂತ ಅರ್ಥ. ಉಪನಯನ ಅಂತ ಹೇಳಿದರೆ ಗುರುಕುಲದಲ್ಲಿ ಮಾಡಿ ಅಲ್ಲೇ ಬಿಟ್ಟು ಹೋಗಿಬಿಡ್ಬೇಕಷ್ಟೇ, ಮುಗಿದೋಯ್ತು, ಅದೇ ಲಾಸ್ಟ್ ಊಟ. ಮತ್ತೆ ಬರ್ಸೋ ಕೋರ್ಸ್ ಮುಗಿದ್ಮೇಲೆ ಆತ ಮಧ್ಯೆ ಬರಾಗಿಲ್ಲ. ಅವಾಗ ಏನಾಯಿತು, ಇತ್ತು ಬಂದು ನನಗೂ ಉಪನಯನ ಮಾಡಿ ಅಂತ ಕೇಳಿದ. ಅವ್ರು ಕೇಳಿದ ಯಾವ ವರ್ಣ ಅಂತ ಕೇಳಿದರು, ನನಗೆ ಗೊತ್ತಿಲ್ಲ ಅಂತ ಹೇಳಿದ. ನಮ್ಮ ತಾಯಿನ ಕೇಳ್ಕೊಂಬರ್ತೀವಿ ಹೋದ. ಮತ್ತೆ ಆಕೆ ಹೇಳಿದ್ಲು, ನನಗೆ ನಿನ್ನ ಗಂಡನ ಹೆಸರು ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ ನನಗೆ ಎಲ್ಲ. ಇವತ್ತು ಅವರಿಗೆ ಗೊತ್ತಿಲ್ಲ ಗೋತ್ರ, ಹೆಂಡತಿಗೆಲ್ಲ. ಗಂಡಸರಿಗೆ ಮದುವೆನೇ ಉಪನಯನೇ ಆಗಿರೋದಿಲ್ಲ ಭಾಳ ಜನಕ್ಕೆ, ಆದ್ರಿಂದ ಅವರಿಗೆ ಗೋತ್ರ ಗೊತ್ತಿರೋದಿಲ್ಲ. ನನಗೆ ಗೊತ್ತಿಲ್ಲ, ಅದು ಇಷ್ಟು ಹೇಳಿಬಿಡು ಸಾಕು, ನನ್ನ ಹೆಸರು ಹೇಳು, ಅವ್ರ ಮಗ ಅಂತ ಹೇಳು, ಅಷ್ಟೇ ನನಗೆ ಗೊತ್ತಿರೋದು ಅಂತೇಳಿ ಹೋಗಿ ಹೇಳ್ತಾನೆ. ನಾನು ಸತ್ಯಕಾಮ, ನಾನು ಜಾಬಾಲ ಅಷ್ಟೇ, ನನಗಿದು ಗೊತ್ತಿಲ್ಲ ಅಂತ ಹೇಳ್ತಾನೆ. ತಕ್ಷಣ ಹೇಳ್ತಾರೆ, ಸತ್ಯ ಹೇಳಿದ್ದೀಯಲ್ಲ, ನೀನು ಬ್ರಾಹ್ಮಣ ಆಗಿದ್ರಿ ಅಂತೇಳಿ. ಇನ್ನೊಂದು ಟೆಸ್ಟ್ ಅದು, ಸತ್ಯ ಹೇಳಿದ್ರೆ ಬ್ರಾಹ್ಮಣನೇ. ಬಿಸಿ ಇದೆ ಅಂದರೆ ಏನರ್ಥ, ಅಗ್ನಿ ಟಚ್ ಆಗಿದೆ ಅಂತ ಅರ್ಥ. ಅದು ಬೇರೆ ಟೆಸ್ಟ್ ಅಲ್ಲ, ಸರಿ ಬೇರೆ ಸರ್ಟಿಫಿಕೇಟ್ ಬೇಕಿಲ್ಲ ಅದಕ್ಕೆ. ಏನು ಸಾಕು, ಬಿಸಿ ಇರೋದು ಸಾಕು. ಫ್ರಿಜ್ಜಿಂದ ತಂದಿರೋ ಹೀಟರಿಂದ ತಂದಿರೋ ಅಂತ ಕೇಳಬೇಕಾದ್ರೆ ತಣ್ಣಗಿರೋದು ನೋಡಿ ಹೀಟರ್ ಮೇಲೆ ತಂದಿರೋ ಅಂತ ಯಾರು ಕೇಳೋದಿಲ್ಲ. ಸೊ ಬ್ರಾಹ್ಮಣನ ಗುಣ ಏನದು, ಸತ್ಯ ಹೇಳೋದು. ಆದ್ದರಿಂದ ಸತ್ಯ ಹೇಳಬೇಕು. ಇವೆಲ್ಲ ಯೋಚನೆ ಮಾಡಿ ಕಾರಣ ಹೇಳಿದ, ನಾನು ಸುಳ್ಳು ಹೇಳಿದ್ದ, ನೀನು ಬ್ರಾಹ್ಮಣ ಅಲ್ಲ ಅಂತ ಹೇಳಿದರು. ಇವತ್ತು ಸುಳ್ಳು ಹೇಳಿದ್ರೆ ಬ್ರಾಹ್ಮಣ ಅಂತ ಆಗಿಬಿಟ್ಟಿದೆ. ಹೆಚ್ಚು ಎಜುಕೇಷನ್ಸ್ ಇರೋದು ಬ್ರಾಹ್ಮಣರ ಮೇಲೇ. ಎಷ್ಟು ನೋಟ್ ಆಯ್ತು, ಗಲಾಟೆ ನೋಡಿದ್ರೆ ಅಸಹ್ಯ ಬಂದ್ಬಿಡೋದು, ಹೇಳ್ತಿಲ್ಲ. ಅದು ಯಾವುದ್ರಲ್ಲಿ ಇರುತ್ತೆ, ಅದು ಕೊಟ್ಟರೆ ಇವತ್ತು ನಡೀತಿರೋದು ಹಾಗೆ. ಎಷ್ಟೋ ಜನ ಹತ್ರ ನೀವು ವ್ಯವಹಾರ ಮಾಡಿ ಬೇರೆ ಅವ್ರು ಮೋಸ ಆಗೋದು ಭಾರಿ ಕಡಿಮೆ, ಆಗಬಾರ್ದು ಅಂತ ಇರಲಿಕ್ಕಿಲ್ಲ. ಬಟ್ ನನ್ನ ಪ್ರಕಾರ ಭಾಳ ಕಡಿಮೆ ಚಾನ್ಸಸ್. ಒಂದು ಗೌರವ ಇದೆ ಅವ್ರ ಮೇಲೆ. ಹೆಚ್ಚು ಮೋಸ ಮಾಡೋದು ಇವರೇ, ಸಿಕ್ಕಾಬಟ್ಟೆ ಮೋಸ ಮಾಡುತ್ತೆ. ಅದು ನಮ್ಮವರು ಬಾದ್ದವರಂತೂ ವಿಖ್ಯಾತರು. ನನ್ನ ಪುಸ್ತಕ ತೊಗೊಂಡು ಎಷ್ಟಾದ್ರು ದುಡ್ಡೇ ಕೊಟ್ಟಿಲ್ಲ, ಎಷ್ಟೋ ವರ್ಷ ಆಗೋಯ್ತು. ಮುಖ ಕೂಡ ತೋರಿಸಲ್ಲ, ಮಾರಾಟ ಮಾಡಿ ಕೊಡ್ತೀವಿ ಅಂತೋದವರು. ಪುಸ್ತಕ ಹೋಯ್ತು, ಅದು ಹೋಯ್ತು. ಕಂಡಾಗ ನಿಮ್ಮನೆಗೆ ಹೊರಟಿರಿ ಅಂತ ಹೇಳ್ತಾರೆ, ನಿಮಗೆ ಈಗಲೇ ಬರ್ತಿದ್ದೀರಿ ಅಂತ ಹೇಳ್ತಾರೆ. ಹೇಳಿ ಮತ್ತೆ 10 ವರ್ಷ ಮತ್ತೆ ಸಿಗ್ತಾರೆ, ಮತ್ತೆ ನಿಮ್ಮ ಮನೆಗೆ ಹೊರಟಿರಿ ಅಂತ ಹೇಳ್ತಾರೆ. ಇಷ್ಟು ತಪ್ಪು ಜುಟ್ಟಿರುತ್ತೆ, ಮತ್ತೆ ಇಷ್ಟಿರುತ್ತೆ, ಏನು ಬಡಿದ್ರೆ ನಿಮ್ಗೆ ಹಾಗಿರ್ತಾರೆ. ಅದು ಯಾಕಾಯ್ತು ಗೊತ್ತಾ, ಎಜುಕೇಷನ್ ತಪ್ಪು ಹೋಯ್ತು. ಒಬ್ಬರು ತಪ್ಪು ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಒಂಥರ ಇದು ಡೆವಲಪ್ ಆಯಿತು, ಇಲ್ಲ ಸುಧಾ ಇಲ್ಲ ಏನೋ ಓದಬಾರ್ದು, ಹಾಗಾಗಬಾರ್ದು. ಎಲ್ಲ ಅವರೊಂದು ಸ್ಟೇಜಲ್ಲಿ ಸತ್ವಸಂಖ್ಯಾನ. ಅದಕ್ಕೆ ಒಬ್ಬ ಸಣ್ಣ ಮಾಧ್ವಾದ ಒಬ್ಬಗಂತ ಓದಿಬಿಟ್ಟ ಮಾಧ್ವನಿಗೆ. ವಾಯುಸ್ಥಿತಿ ಸರಿಯಾಗಿ ಹೇಳ್ಕೊಡೋದು ಒಂದು ಮಾತು, ಸ್ತೋತ್ರ ಹೇಳ್ಕೊಡಿ. ಏನು ಹೇಳ್ಕೊಡೋದ್ರೆ ಏನು ಗೊತ್ತಾಗತ್ತೆ ಪಾಪ ಅವನಿಗೆ, ಅಲ್ಲೇನ ಏನು ಗೊತ್ತಾ. ಮುಖ್ಯ ಅವ್ರಿಗೆ ಹೇಳಬೇಕು, ಅಥ ಶಮ ದಮ ಸಂಪತ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಇಲ್ಲದೆ ಹೋದರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಎಚ್ಚರಿಕೆ ಹೇಳಬೇಕು ಅವನಿಗೆ, ನೀನು ಓದಿದ್ದೆಲ್ಲ ವ್ಯರ್ಥ ಆಗುತ್ತೆ, ನಮ್ಮ ಪಾಪ ಬರುತ್ತೆ ನಿನಗೆ, ಬೆಂಕಿ ಸಹವಾಸ ಇದು ಅಂತ ಹೇಳಿದರೆ. ಕರೆಂಟ್ ಬಿಟ್ಬೇಕಾದ್ರೆ ಫಸ್ಟ್ ಹೇಳೋದಿಲ್ಲ, ಎಲ್ಲ ಆಫ್ ಮಾಡಿದೆಯಾ ನೋಡ್ಕೊ ಅಂತ ಹೇಳೋದಿಲ್ಲ. ಕರೆಂಟ್ ಬಿಟ್ಟ ಶಾಸ್ತ್ರ ಅಂದರೆ ವಿದ್ಯುತ್, ಅದು ವಿದ್ಯುತ್ ಭಾರತೀ ದೇವಿ, ಶಾಕ್ ಹೊಡೆಯುತ್ತೆ. ಏನು ಮಾಡ್ಬೇಕು ನೀವಾಗ, ಪ್ರಿಪರೇಷನ್ ಸರಿ ಇರಬೇಕು. ಎಲ್ಲ ಮಾಡ್ಕೊಂಡಿದ್ಯಾ, ನೀವು ಬರ್ತೀಯ, ಮೊದಲು ಮಾಡಿದ್ದು ಗೊತ್ತಿದೆಯಾ ನಿನಗೆ, ಇದ್ರೆ ಮುಟ್ಬೇಡ, ಗೊತ್ತೋದನ್ನು ಕಳಿಸು ಅಂತ ಅದು ಹೇಳ್ತಾರಲ್ಲ ಹಾಗೆ. ಅಧಿಕಾರ, ಅದು ಅಧಿಕಾರ ಇಲ್ಲದೆ ಹೊತ್ತು ಓದ್ಬಿಟ್ರೆ ಏನಾಗುತ್ತೆ ಅಂದರೆ ಕೆಟ್ಟೋಗ್ಬಿಡುತ್ತೆ. ಯಾವ ಸ್ಟೇಜಲ್ಲೂ ನೀತಿಶಾಸ್ತ್ರ ಇಲ್ಲ, ಸದಾಚಾರ ಸ್ಮೃತಿ ಓದೋದಿಲ್ಲ, ಕೃಷ್ಣಾಮೃತವಾಣ ಓದೋದಿಲ್ಲ. ಇನ್ನು ಹೇಗೆ ಇವ್ರಿಗೆ ಜ್ಞಾನ ಬರಬೇಕು. ಒಬ್ಬ ವಾಕ್ಯಾರ್ಥದ ಜ್ಞಾನ ಅಂತ ಕರೆಯೋದಿಲ್ಲ. ಫಸ್ಟ್ ಕ್ಲಾಸ್ ಲಾಯರು ಸುಳ್ಳು ಪ್ರೂವ್ ಮಾಡಿಬಿಡ್ತಾನೆ. ಏನು ಮಾಡ್ತೀರಿ, ಫಸ್ಟ್ ಕ್ಲಾಸ್ ಲಾಯರ್ ಏನು ಪ್ರೂವ್ ಮಾಡ್ದ, ಕೊಲೆಗಡಕ ಅಲ್ಲ ಅಂತ ಹೇಳ್ಬಿಟ್ಟ. ಕೊಲೆಗಡಕನೇ ಅವನು. ಇವ್ರು ಬುದ್ಧಿವಂತ ಮಾಡಿದೆ ಅಷ್ಟೇ, ಅದು ಉಪಯೋಗ ಬರೋದಿಲ್ಲ. ಆ ರೀತಿ ಪ್ರಿನ್ಸಿಪಲ್ ಇಟ್ಕೊಂಡ್ಬಿಟ್ರೆ ನೀವು ಒಳ್ಳೆ ಲಾಯರ್ಸು, ಒಳ್ಳೆ ಪೊಲೀಸರು ಇದ್ದರೆ ಕೋರ್ಟ್ವರೆಗೆ ಹೋಗೋದೇ ಇಲ್ಲ ಯಾರು ಕೂಡ, ಗೊತ್ತಾಯ್ತಾ. ಅಲ್ಲಲ್ಲೇ ಸಾಲ್ವ್ ಮಾಡಿಬಿಡ್ಬೋದು ಇಮ್ಮಿಡಿಯೇಟಾಗಿ. ನೀನು ಸರಿಯಾಗಿ ತಪ್ಪು ಮಾಡಿ ಗೊತ್ತಿದೆ ಅವನಿಗೆ, ಅವ್ನು ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ಕೊಡು, ಕೋರ್ಟ್ವರೆಗೆ ಬಜೆಟ್ ಆಗತ್ತೆ ನೋಡು, ಅದು ಏನು ಮಾಡೋದು ಕೇಳಿ ಕೊಡ್ತಾ ಮುಗಿದೋಯ್ತು ಕಥೆ, ಅಲ್ಲಿಗೆ ಅವತ್ತಿಂದ ಸಾಲ್ವ್ ಆಗಿಬಿಡುತ್ತೆ. ಎಲ್ಲೋ ಕಾಂಪ್ಲಿಕೇಟೆಡ್ ಕೇಸ್ ಹೊಡೆಯುತ್ತೆ, ಅದನ್ನು ಕೋರ್ಟ್ ಸರಿ ಮಾಡೋಕ್ಕೆ ಬರುತ್ತೆ. ಕೆಲಸಕ್ಕೆ ಬರೋದಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ, ಪುರೋಹಿತರು ಸರಿ ಇರಬೇಕು, ಬ್ರಾಹ್ಮಣರು, ವಿದ್ವಾಂಸರು, ಯತಿಗಳು, ಪೀಠಾಧೀಶರು, ಎಲ್ಲ ಒಂದು ಸಮಾಜ ಇಡೀ ಸರಿ ಇರಬೇಕು. ಸತ್ಯ ಧರ್ಮ ಒಂದು ಎಲ್ಲರಿಗೂ ಕಾಮನ್, ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕಾಮನ್. ಇವತ್ತು ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಮನೆಯಲ್ಲೇ ಪ್ರಾಮಾಣಿಕತೆ ಇರೋದಿಲ್ಲ, ಮನೆಗಳಲ್ಲಿ ಅವರವರಲ್ಲೇ ಹೊಂದಾಣಿಕೆ ಇರೋದಿಲ್ಲ. ಇನ್ನೊಬ್ರಿಗೆ ಪಾಠ ಹೇಳ್ಬೇಕಾದವರಲ್ಲ ನೀವು. ಅಂದರೆ ಗ್ಯಾಪ್ ಯೋಚನೆ ಮಾಡಿ, ಯಾಕೆ ನಮ್ಮಲ್ಲಿ ಗ್ಯಾಪ್ ಬಂತು. ಹಿಂದೆ ಹೇಳಿದ್ದೆ ನಾನು, ಹೇಳಲಿಲ್ಲ. ಅಲ್ಲಿ ಹೋಗಿದ್ದು ವಾಚನ ಪೋಸ್ಟರ್ ಕಳಿಸ್ಕೊಡ್ತಾರೆ ಅಂತ ಕೇಳಿದರೆ ಅವ್ರ ಪ್ರಾಮಾಣಿಕತೆ ಇವತ್ತು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾರೆ ನಿಮಗೆ. ಬಿಟ್ಟು ಬಂದು ವಾಚನ ನೀವು ಕಾಂಟ್ಯಾಕ್ಟ್ ಮಾಡಿ ಇದಂತಂದು ತಮ್ಮರಿಷ್ಟು ಪೋಸ್ಟರ್ ಖರ್ಚಲ್ಲಿ ನಮಗೆ ಕಳಿಸ್ಕೊಡ್ತಾರೆ ಅಂದರೆ ಎಷ್ಟು ಇದಿರಬೇಕು ಎಜುಕೇಷನ್, ಯಾವ ಲೆವೆಲ್ ಎಜುಕೇಷನ್ ಇದೆ ಅವ್ರಿಗೆ, ಗೊತ್ತಾಯ್ತು. RSS ಅವೆಲ್ಲ ಹೆಸರು ಹೇಳಿದ ತಕ್ಷಣ ಒಂದು ಬ್ರಾಂಡ್ ಇದೆ, ಏನಂತ ಅಲ್ಲಿ ಡಿಸಿಪ್ಲೈನ್ಡ್ ಆಗಿರ್ತಾರೆ, ಗೊತ್ತಾಯ್ತಾ. ಬ್ರಾಹ್ಮಣರಿಗೆ ಹಾಕಿತ್ತು ಹಿಂದಿನ ಕಾಲಕ್ಕೆ. ಬ್ರಾಹ್ಮಣ ಯಾಕೆ ಮೋಸ ಮಾಡ್ತಾನೆ ಪಾಪ, ಯಾಕೆ ಅವನ ಜೀವನದ ಇದೇ ಇಲ್ಲ, ಜೀವನದ ಆಸಕ್ತಿನೇ ಇಲ್ಲ. ಕ್ಷುದ್ರಕಾಮಾಯ ನೇಷ್ಯತೆ ಆ ಥರ ಬೆಳೆಸೋದು ಮೊದಲೇ ಅದೇ ಜಾತಿ ವಂಶದಿಂದ ಯಾತಕ್ಕೆ ಬರುತ್ತೆ ಅಂದರೆ ಪುಟ್ಟದಲ್ಲಿ ಶುರುವಾಗಿಬಿಡುತ್ತೆ, ಆ ಸಂಸ್ಕಾರ ಬಂದುಬಿಡುತ್ತೆ. ನಿಮ್ಗೆ ಹೇಳಿದ್ದೆ, ಒಬ್ಬ ಕಾರ್ಪೆಂಟ್ರ್, ನಮ್ಮ ಕಾರ್ಪೆಂಟ್ರ್ ಗೊತ್ತಿರೋರು ಇದ್ದಾರೆ,
ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವನಿಗೆ ಇದು ಮಾಡೋಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ. ಏನು ಹೇಳ್ಬೇಕು, ನಾವೇ ಹೇಳ್ಬೇಕು. ಅವ್ನು ಇಷ್ಟು ಅಡಿ ಆಯಿತು ಅಂತ ಹೇಳಿದ್ರೆ ಇಷ್ಟು ಲೆಕ್ಕ ಹಿಡಿದ್ರೆ ದುಡ್ಡು ಸಿಗ್ತಾರೆ. ಏನೂ ಬರೋದಿಲ್ಲ. ಕೆಲಸ ಅಂದರೆ ಇಂಜಿನಿಯರ್ ಬಂದಿದ್ರು ಯಾರು, ಅವ್ರು ಎಲ್ಲರೂ ಮಾಡಿದ್ದು ಫೇಲ್ ಆಯಿತು, ಅವ್ನು ಮಾಡಿ ಚೆನ್ನಾಗಾಯ್ತು, ಗೊತ್ತಾಯ್ತು. ಆಮೇಲೆ ಲೀಕ್ ಆಗ್ತಾಯಿತ್ತು. ಫಸ್ಟು ಲೀಕ್ ಆಗ್ತಿದ್ದ ಭಾರಿ ಸೋರ್, ಇನ್ನೂ ಯಾರು ಇದ್ದಿರಲಿಲ್ಲ. ಎಲ್ಲಿ ಅನೇಕ ಇಂಜಿನಿಯರ್ಸ್ ಆಯಿತು, ಗೊತ್ತಾಯ್ತಾ. ಮೇಲ್ಗಡೆ ಅಲ್ಲ, ಹಿಂದೆ ಸೈಡಲ್ಲಿ ಲೀಕ್ ಆಗ್ತಿತ್ತು. ಸೈಡಲ್ಲಿ ಲೀಕ್ ಆಗ್ತಿತ್ತು, ಏನು ಮಾಡಿದ್ರು ನಿಲ್ಲಿಸಲಿಲ್ಲ. ಬಂದರು ಆಯಿತು, ಇನ್ನೊಬ್ಬ ಮತ್ತೊಬ್ಬ ಇಂಜಿನಿಯರ್ ಬಂದ, ಎಷ್ಟೋ ದುಡ್ಡು ಖರ್ಚಾಯಿತು. ಇನ್ನೊಬ್ರು ಬಂದ, ಅವ್ರ ಇದಷ್ಟೇ ಅವನು ನೋಡ್ದ, ಮಾಡ್ತೀನಿ ಅಂತ ಮಾಡ್ದ. ಇವತ್ತವರೆಗೂ ಸೋರಿಲ್ಲ, ಇವತ್ತವರೆಗೂ ಒಂದು ನರಿ ಸೋರೋದಿಲ್ಲ. ಆ ರೀತಿ ಮಾಡಿದ. ಅದು ಸರಿಯಾಗಿ ಹುಡುಕಿದವನು ಏನು ಅಂತ, ಗೊತ್ತಾಯ್ತಾ. ಮೇಲಿಂದ ಹಾಗೆ ಆಯಿತು. ಆಮೇಲೆ ನಮ್ಮ ಬಿಂದು ಅವ್ರು ಮಾಡಿಸಿದ್ರು, ಸೋರ್ತಾ ಇತ್ತು. ಅಂದರೆ ಬರೀ ಓದಿದ್ರೆ ಸಾಲದು, ಏನಿರ್ಬೇಕು ಅದರೊಳಗೆ. ಓದುವ ಸಂಸ್ಕಾರ ಬಂದುಬಿಡುತ್ತೆ, ಮೊದಲಿಂದಾನು ನೋಡ್ತಾವೆ, ಕಲ್ತ್ಕೊಂಡ್ಬಿಡ್ತಾವೆ ಹೀಗೆ ಮಾಡಬೇಕು ಅಂತ. ಅವ್ರಿಗೆ ಜ್ಞಾನ ಇರೋದಿಲ್ಲ, ಅವ ಪರ್ಫೆಕ್ಷನ್ ಇರುತ್ತೆ. ಮಾಡಿ ಆ ಜೀನ್ಸಲ್ಲೇ ಬಂದುಬಿಡುತ್ತೆ. ವರ್ಣದ ಜೀನ್ಸಲ್ಲಿ ಬರೋದಕ್ಕೂ ಇದು ಬರೋ ಎಷ್ಟು ವ್ಯತ್ಯಾಸ ಇರುತ್ತೆ. ಇವನು ಫಿಟ್ಟಿಂಗ್ ನಾವು ಓದ್ತೀವಿ ಇಂಜಿನಿಯರಿಂಗ್ನಲ್ಲಿ, ಓದಿದ್ದು ಏನೇ ಕೆಲಸ ಆಗಲ್ಲ ಅದರಿಂದ. ಅವ್ನು ನೋಡಿದರೆ ಸಣ್ಣ ಹುಡುಗ ಪಟ ಮಾಡಾಕ್ಬಿಡುತ್ತೆ. ಅದು ಇವ್ರಿಗೆ ಗೊತ್ತೇ ಇಲ್ಲ ಯಾರಿಗೂ ಕೂಡ. ಪರ್ಫೆಕ್ಷನ್ ಬ್ಲಡ್ಡಲ್ಲೇ ಬರುತ್ತೆ. ಇವರಿಗೆ ರೋಗ ಬರುತ್ತೆ ಅಂತ ಎಲ್ರಿಗೂ ಗೊತ್ತಲ್ಲ, ಬ್ಲಡ್ಡಲ್ಲಿ ಜ್ಞಾನವೂ ಬರುತ್ತೆ, ಬ್ಲಡ್ಡಲ್ಲೇ ಜ್ಞಾನ ಬರುತ್ತೆ. ಇಲ್ಲಿ ಹೋದರೆ ಬ್ರಾಹ್ಮಣರಲ್ಲಿ ಆ ರೀತಿ ಒಂದು ಯೂನಿಫಾರ್ಮಿಟಿ ಎಲ್ಲ ಜಾತಿಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಬ್ಯಾಕ್ಗ್ರೌಂಡ್ ಯಾತಕ್ಕೆ ಅಂದರೆ ಜಾತಿ ಪ್ರಶ್ನೆ ಬಂತಲ್ಲ, ಅದಕ್ಕೆ ಹೇಳಬೇಕಾಯ್ತು. ಜಾತಿ ಬಗ್ಗೆ ಇನ್ನೂ ಸಾಕಷ್ಟು ಬರುತ್ತೆ, ಮುಂದೆ ನೋಡೋಣ ಅಂತ ಅಲ್ಲಿರಲಿ ಅಂತ ರಾಮದೇವರು ಏನು ಮಾಡಿದರು, ಜಟಾಯು ಸದ್ಗತಿ ಕೊಟ್ಟರು. ಇಲ್ಲಿ ಯೋಚನೆ ಮಾಡಿ, ಒಂದು ಹದ್ದಿ ಸದ್ಗತಿ ಕೊಡೋ ರಾಮದೇವರು ತಮ್ಮ ಹೆಂಡ್ತಿನ ಕಳ್ಕೊತಾರೆ. ಯಾರು ಕಾಮನ್ ಸೆನ್ಸ್ ಬೇಕೋ ಬೇಡ. ಅದು ಸದ್ಗತಿ ಕೊಡಿ ಎರಡು ತಗೋತಾರೆ ರಾಮದೇವರು. ಅಕ್ಷಯಾನ್ ಲೋಕಾನ್ ದದಾಮಿ, ಮತ್ತೆ ಹಾರೈಸೋದಿಲ್ಲ, ಇದು ಒಳ್ಳೇದಾಗ್ಲಪ್ಪ ಅಂತ ಹೇಳೋದಿಲ್ಲ, ನಾನು ಕೊಡ್ತೇನೆ ಅಂತ ಹೇಳ್ತಾರೆ ರಾಮದೇವರು. ಅಕ್ಷಯಾನ್ ಲೋಕಾನ್ ದದಾಮಿ, ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಯಾರು ಕೇಳೋದಿಲ್ಲ, ಮೋಕ್ಷ ಕೊಡೋದು ಹೆಂಡ್ತಿನ ಕೇಳ್ಕೊಂಡು ಕೇಳೋದಿಲ್ವಾ? ನಾನು ಕಳ್ಕೊಂಡೇ ಇಲ್ಲ ಅಂತ ಅರ್ಥ. ವಾಲ್ಮೀಕರ ಸರಿಯಾದ ಶ್ಲೋಕ ಓದಿದರೆ ಅಲ್ಲಿ ಒಂದು ಮಾತು ಬಂತು, ಸೀತಾ ಅಗ್ನಿ ಪ್ರವೇಶ ಮಾಡಿದ್ರು ಅಂತ ಮಾತು ಬಂತಲ್ಲ. ವಾಲ್ಮೀಕಿ ಡೈರೆಕ್ಟಾಗಿ ಆ ಮಾತು ಹೇಳಿಲ್ಲ, ತಮಾಷೆ ಇದ್ದರೆ ಸರಿಯಾಗಿ ಒಂದು ಮಾತು ಬರುತ್ತೆ. ಲಕ್ಷ್ಮಣ ಹೇಳ್ತಾನೆ, ಅಮ್ಮ ಭಾಳ ಕಷ್ಟ ಇದು, ವಾಣಿಜ್ಯ ಇದ್ದಾರೆ, ಭಾರಿ ಕಷ್ಟ, ರಾವಣರ ಕಾಂಟ್ಯಾಕ್ಟ್ ಇದೆ ಅವರಿಗೆಲ್ಲ, ಅದಕ್ಕೆ ನಿನ್ಗೆ ಅಪಾಯ ಇದೆ, ನಾನು ಹೋಗೋದಿಲ್ಲ ಅಂತ ಕೇಳಿದರೆ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು ಅಂತ. ನನ್ನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ನನ್ನನ್ನು ಯಾರೂ ಅಪಹರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೀತಾ ಹೇಳ್ತಾರೆ, ಅದು ಸತ್ಯ. ಸೀತಾ, ನನ್ನ ಯಾರೂ ಅಪಹರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮುಟ್ಟಿದರೆ ಬಟ್ಟೆಯಿಂದ ಬೆಂಕಿ ತೊಗೊಂಡಾಗತ್ತೆ ಅಂತ ಹೇಳ್ತಾರೆ. ಬಟ್ಟೆಯಿಂದ ಬೆಂಕಿ ತೊಗೊಂಡ್ರೆ ಏನಾಗುತ್ತೆ? ಬೆಂಕಿ ಸುಟ್ಟು, ನನ್ನ ಬಿಟ್ಟು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ. ನಾನು ಏನು ಮಾಡ್ತೇನೆ ಗೊತ್ತಾ, ಆ ಥರ ಬಂದರೆ ವನ್ಹಿಂ ಪ್ರವೇಕ್ಷೆ ಅಂತ ಹೇಳ್ತಾನೆ. ವನ್ಹಿಂ ಪ್ರವೇಕ್ಷೆ ನನಗೆ ಗೊತ್ತಾ, ಅಗ್ನಿ ಒಳಗೆ ಪ್ರವೇಶ ಮಾಡ್ತೇನೆ, ಅಗ್ನಿಯಿಂದ ರೂಪ ತಂದು ಹೋಗ್ತೇನೆ ಅಂತ ಅರ್ಥ. ಅದಕ್ಕೆ ಸತ್ಯಧರ್ಮ ವ್ಯಾಖ್ಯಾನ ಬರಬೇಕಾದ್ರೆ ಎಲ್ಲ ಕೂರ್ಮ ಪುರಾಣದಲ್ಲಿ ಮಾತು ಬರುತ್ತೆ, ಎಲ್ಲ ಕೋಟ್ ಮಾಡ್ತಾರೆ. ಕೂರ್ಮ ಪುರಾಣದ ಮಾತಿನ ಸಮ್ಮರಿ ವಾಲ್ಮೀಕಿ ಇಟ್ಟಿರೋದಲ್ಲಿ, ಗೊತ್ತಾಯ್ತಾ. ಅಂದರೆ ಏನು ಹೇಳಿದ್ದಾರೋ ಇಲ್ಲಿ ಅದೇ ರೀತಿ ಆಯಿತು. ಮುಂದೆ ಸೀತಾದೇವಿ ಎಲ್ಲ ಸರ್ವಜ್ಞರು ಸಾಕ್ಷಾತ್ ಮಹಾಲಕ್ಷ್ಮಿ ಅನ್ನೋದಕ್ಕೆ ನಾನು ಯಾರ ಕೈಗೂ ಸಿಗೋದಿಲ್ಲ ಫಸ್ಟ್ ಹೇಳ್ತಾರೆ. ನಾನು ಮುಟ್ತವ್ರು ಯಾರೂ ಬದುಕೋದಿಲ್ಲ ಅದೆಲ್ಲ ಹೇಳಿಬಿಟ್ಟು ನಾನು ಅವ್ರು ಸಿಗದರೆ ವನ್ಯೆಯಲ್ಲಿ ಪ್ರವೇಶ ಮಾಡಿಬಿಡ್ತೇನೆ, ಮಾಯಾಗಿ ಹೋಗ್ಬಿಡ್ತೇನೆ ಅಂತ ಅರ್ಥ. ಅದೇ ಮಾಯಾಸಿ ವಾಲ್ಮೀಕಿಗಳು ಬರೋದ್ರಲ್ಲಿ ಇದು ಕೂಡ ಹಾಗೇನೆ. ಜಟಾಯುವಿನ ಕಾಲ ಅಕ್ಷಯಾಂತೆ ಲೋಕಾನ್ ದದಾಮಿ ಅಂತ ಹೇಳಿದರೆ ಏನು ಮೋಕ್ಷ ಕೊಡ್ತೀನಿ ಅಂತ ಅರ್ಥ ಸ್ಪಷ್ಟವಾಗಿ. ಅದಕ್ಕೆ ಮೋಕ್ಷ ಕೊಡೋ ರಾಮನಿಗೆ ಏನಾದ್ರು ಬಂಧನ ಇರೋಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಆ ರೀತಿ ಶಾಸ್ತ್ರ ಓದಿದರೆ ಸುಮ್ಮನೆ ಓದಿಬಿಟ್ಟಾಗ ಏನಾಗುತ್ತೆ, ಏನೋ ಆಕ್ಷೇಪಣೆ ಮಾಡ್ತಿರ್ತಾರೆ. ಅವ್ರು ಹೇಳ್ಬಿಡು, ನೋಡಪ್ಪ ಮೂಲ ಓದು ಫಸ್ಟ್ ನೀನು, ನಮ್ಮನೇದಲ್ಲ ನಿಮ್ಮನೇದಲ್ಲ, ಪ್ರಿಂಟ್ ಆಗಿರೋ ಮೂಲ ಓದು, ಅದು ನಮ್ಮ ಪರ ಇದೆ ನಿಮ್ಮ ಪರ ಇದೆ ನೋಡು ಅಂದ್ರೆ ಒಪ್ತಾರೆ. ಇವ್ರು ಯಾರೋ ಅವ್ರನ್ನ ಇನ್ನೇ ಮಾಡಲ್ವಲ್ಲ, ಕೇಳೋದೇ ಇಲ್ಲ. ಅವನು ಅಯೋಗ್ಯ, ಬಿಟ್ಬಿಡಿ ಅವನು ಹೇಳ್ತಾನೆ. ಅವನು ಬಿಡೋದಿಲ್ಲ, ಅವ್ನ ವಿಚಾರ ತಲೆ ಬಂದುಬಿಡುತ್ತೆ. ಅದು ಮುಟ್ಬಿಡ್ತಾನೆ ಬೆಂಕಿನ, ಬೆಂಕಿ ಬಿಟ್ಬಿಡ್ತೀರಿ, ಸುಟ್ಟಿದ್ದು ಬಿಟ್ಟು ಹೋಗುತ್ತೆ, ಕೈ ಹೋಗುತ್ತೆ. ಬೆಂಕಿ ವಾಪಸ್ ತೋರ್ತಾರೆ, ಸುಟ್ಟು ಹೋಗ್ಬಿಡುತ್ತಾ? ಸತ್ತು ಬೆಂಕಿ ಕಲೆ ಕೂಡ ಹೋಗಲ್ಲ, ಆಡ್ತಿ ಉಳ್ಕೊಂಡ್ಬಿಡುತ್ತೆ. ಹಾಗಿರಬಾರ್ದು. ನಾವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡೋದು. ತರ್ಪದಲ್ಲಿ ಬರಬೇಕಾಗಿಲ್ಲ, ತರ್ಪದಲ್ಲಿ ಬರಬೇಕು ಅಂತ ಏನಿಲ್ಲ. ಕೆಲವು ತರ್ಪದ ಇಂಥವ್ರು ಬರ್ತಾರೆ ಅಂತ ಕೊಡ್ತೀವಿ ಅಷ್ಟೇ. ವಾಲ್ಮೀಕಿಗಳಿಗೆ ಗೌರವ ಇದೆಯಲ್ಲ, ನಾರಾಯಣ ಪಂಡಿತಾಚಾರ್ಯಂದರೆ ಶುರುವಾಗಿದೆ. ವಾಲ್ಮೀಕಿಯರ್ಗೌ ಪುನೀಯ ಅನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧ ಉಪಜೀವಂತಿ ಋಷಯ ತರಣಕಾಯಿವ ಹೇಳ್ಬಿಟ್ಟಿದೆ. ಅದರಿಂದ ಅವ್ರು ವಾಲ್ಮೀಕಿಗಳ ಪೂಜ್ಯತೆ ಮಾತಾಡಾಗಿಲ್ಲ. ಹೌದು, ಅದಕ್ಕೇನೆ ಆ ಪುಣ್ಯ ಬಂತು. ಹೊರಟ ಇಲ್ಲೂ ಸಮಾಷೆ ನೋಡಿ, ಇಲ್ಲಿ ಜಟಾಯು ರಾಮದೇವಸ್ಕರ ಸತ್ತ. ರಾಮದೇವರು ಏನು ಮಾಡಿದರು? ಅಂತ್ಯ ಸಂಸ್ಕಾರ ಮಾಡಿಸಿ ಇದನ್ನು ಮಾಡಿಸಿ ಸದ್ಗತಿ ಕೊಟ್ಟರು. ಮಾರೀಚ ರಾವಣಗೋಸ್ಕರ ಸತ್ತ. ರಾವಣ ಕ್ಯಾರೆ ಅಂತ ಕೇಳಿಲ್ಲ, ಹೋಗ್ಬಿಟ್ಟ ಆ ಕಡೆಗೆ ರಾವಣ. ಅರ್ಥ ಆಯ್ತಾ? ಗುಂಡಗಳು ಅವರೇ ಶೂಟ್ ಮಾಡಿ ಹೋಗ್ತಾರಲ್ಲ ಹಾಗೆ. ನಾನೇ ಶೂಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ರಾವಣ, ಹಾಗೆ ಮಾಡಿದ. ಆಚೆ ಕಡೆ ಕ್ಯಾರೆ ಅಂತ ಕೇಳಲೇ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲೇ ರಾಮನ ಯಾವ ಕ್ಯಾರೆಕ್ಟರ್ ನೋಡಿ, ಇದನ್ನು ನೋಡಿ.
ಅಸುರಮೋಹನಾದಿಗಳು ಒಂದು ಕಡೆಗೆ ಇರಲಿ, ಇನ್ನೊಂದು ಕಡೆಗೆ ನಂಬಿದವರನ್ನ ದೇವ್ರು ಹೇಗೆ ಮಾಡಿದೆ, ಯೋ ಕ್ಷೇಮಂ ಮಹಾಮ್ಯಂ, ಏನು ಬದುಕಿಸ್ಬೋದು ಅಂತ ಕೇಳಿ ಬದುಕ್ಸೋಕ್ಕೆ ಕಾರಣ ಇಲ್ಲ. ಯಾಕೆ ಬದುಕ್ಸೋದೇ ಸದ್ಗತಿ ಅಲ್ಲ. ಅವ್ರ ಕೆಲಸ ಮುಗಿದ್ಮೇಲೆ ಏನು ಮಾಡ್ಬೇಕೀಗ, ಪುಣ್ಯ ಕೊಡ್ಬೇಕು ಅಷ್ಟೇ. ಯಾಕೆ ಎಂದೂ ಸಾಯಲೇಬೇಕು, ಅದು ಕಾನೂನು ಪರಮಾತ್ಮನದು. ಒಳ್ಳೆ ಕೆಲಸ ಸದ್ಗತಿ ಬಂದು ಹೊರಟೋದು ಅಷ್ಟೇ ಅಷ್ಟೇ. ಆದರೆ ರಾವಣ ಹಾಗೆ ಮಾಡಲಿಲ್ಲ. ಆದ್ದರಿಂದ ಅಯೋಗ್ಯರು ನಂಬಿದರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ ಅಲ್ಲೇನು. ಆನ್ ಡ್ಯೂಟಿ ಸತ್ರ ಅಂತಲೂ ಭಾರಿ ಇದೆ ಅವರಿಗೆ. ಆನ್ ಡ್ಯೂಟಿ ಸತ್ರ ಒಬ್ಬ ಗೌರ್ಮೆಂಟ್ ಸರ್ವೆಂಟು ತುಂಬ ಪ್ರಿವಿಲೇಜಸ್ ಇದೆ ಆತನಿಗೆ, ಗೊತ್ತಾಯ್ತಾ. ಗೌರ್ಮೆಂಟ್ ಸರ್ವೆಂಟ್ ಅನ್ಸನ್ ಸತ್ತಿದ್ದಕ್ಕೆ ಕೆಲವು ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಎಲ್ಲ ಬಂದುಬಿಡುತ್ತೆ. ಗೂಂಡಗಳು ಫ್ಯಾಮಿಲಿ ಪೆನ್ಷನ್ ಕೊಡ್ತಾರಾ? ಕೊಡಿದ್ರೆ ಕೋರ್ಟ್ಗೆ ಹಾಕಿ ಕೇಸ್ ಆಗ್ಲಿಕ್ಕೆ ಬಿಡ್ತಾರಾ? ಫ್ಯಾಮಿಲಿನೇ ಕೊಂದುಬಿಡ್ತಾರೆ ಕೊನೆಗೆ, ಗೊತ್ತಾಯ್ತಾ. ಅವರಿದ್ರೂ ಪಂಚಾಯಿತಿ ಆಗುತ್ತೆ, ಅವ್ರನ್ನೂ ಕೊಂದುಬಿಡ್ತಾರೆ. ಇದು ಸರ್ಕಾರದ ಕಾನ್ಸೆಪ್ಟಲ್ಲಿ ದೇವರು ನೋಡಿಬಿಟ್ರೆ ಆಗ ನಮಗೆ ಒಂದು ಸ್ಟೇಜ್ ಅರ್ಥ ಆಗುತ್ತೆ. ಕೊನೆ ಪಕ್ಷ ಸರ್ಕಾರದಲ್ಲಿ ತಪ್ಪುಗಳಾಗುತ್ತೆ, ದೇವರಲ್ಲಿ ತಪ್ಪುಗಳೇ ಆಗೋದಿಲ್ಲ. ಆದ್ದರಿಂದ ಅದು ಪರ್ಫೆಕ್ಟ್. ತಮಾಷೆ ಅಂದರೆ ಇಲ್ಲೂ ಕೂಡ ಅಷ್ಟೇ. ದಂಡಕಾರಣ್ಯ, ಗೋದಾವರಿ, ದಕ್ಷಿಣ ತೀರೆ, ಎಲ್ಲ ಸತ್ತಿದ್ದಲ್ಲೇನೆ. ದಂಡಕಾರಣ್ಯ ಇಬ್ಬರು ಸತ್ತರು. ಜಟಾಯು ಸತ್ತಿದ್ದು ದಂಡಕಾರಣ್ಯ, ಅವನು ಸತ್ತಿದ್ದು ದಂಡಕಾರಣ್ಯ. ಅದೇ ದಿವಸ ಮತ್ತೆ, ಬೇರೆ ದಿವಸ ಅಲ್ಲ. ಶುಭ ತಿಥೌ, ಇಬ್ಬರದು ಒಂದೇ ತಿಥಿನೇ, ಗೊತ್ತಾ. ಎಲ್ಲ ತಿಥಿನೂ ಆಯಿತು. ಆದರೆ ಗತಿ ಹೋಗಿದ್ದು ಮಾತ್ರ ಇಲ್ಲಿ ಇವನು ವೈಕುಂಠಕ್ಕೆ, ಅವ್ರ ತಮಸ್ಸಿ. ಅದೇ ಎಕ್ಸಾಮ್ ಸೆಂಟರ್, ಇವನು ರ್ಯಾಂಕು ಅವ್ನು ಫೇಲು, ಪಕ್ಕದಲ್ಲೇ ಕೂತವ್ರು, ಗೊತ್ತಾಯ್ತಾ. ಇದು ಹಣೆವ. ಅದಕ್ಕೆ ಅವರವ್ರ ಸಾಧನೆ ಅವ್ರದ್ದೇ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ. ನಮ್ಮ ಸಾಧನೆ ಅವ್ರು ಬಿಟ್ಟು ಏಕಾಸಿ ನಾನು ಬಿಡ್ತೇನೆ ಹಾಗೆಲ್ಲ ಮಾಡಬಾರ್ದು. ಅವನು ಬಿಟ್ಟವ್ರು ಹಾಳಾಗ್ತಾರೆ, ಅವನು ನಾವೇ ಹಾಳಾಗಬೇಕು. ಅದಕ್ಕೆ ನಮ್ಮಲ್ಲಿ ಆ ವಾದ ಮಾಡ್ತಾರೆ, ಅವ್ನು ಬಿಟ್ಟ ನಾನು ಬಿಡ್ತೇನೆ, ಅವ್ರು ಬಿಡ್ತಾರೆ ನಾನು ಬಿಡ್ತಾರೆ, ಮಾಡಬಾರ್ದು. ಶಾಸ್ತ್ರ ಹೇಳಿದ್ರೆ ಮಾಡ್ಬೇಕಷ್ಟೇನೆ. ನಾನು ಹೇಳಿದ್ನಲ್ಲ, ಎಕ್ಸಾಮಲ್ಲಿ 40 ಜನ ಕೂತಿರ್ತಾರೆ. ಸೆಪ್ಟೆಂಬರ್ 39 ಎದ್ದೋಗ್ತಾರೆ, ಒಬ್ಬನು ಕೊಡ್ತಾನೆ, ಪಾಸ್ ಆಗ್ತಾರೆ. ಅವರೇ ಎದ್ರು ನಾನೇ ಎದ್ದೋದೆ ಅಂತ ಬರೆದ್ಬಿಟ್ರೆ ಪಾಸ್ ಮಾಡಿಬಿಡ್ತಾರೆ, ಅವ್ರನ್ನ ಮಾಡೋದಿಲ್ಲ. ಆ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ನಾವು ಸರಿಯಾಗಿ ನಮ್ಮ ಕೆಲಸ ಮಾಡೋದನ್ನು ಅರ್ಥ ಮಾಡಿಕೊಡೋದಕ್ಕೆ ಸ್ವಧರ್ಮೇ ನಿಧನಂ ಶ್ರೇಯ. ಅದೇ ಹೇಳಿದ್ದು. ಇದು ಇಲ್ಲಿ ಅದು ಸೀತಾಪ್ರೇ ಬಂತಾರೆ, ಸೀತಾರ್ಥ ಧನ ಬೇಕಾಗಿತ್ತು ಅವರಿಗೆ. ಇಲ್ಲಿ ವಿಷ್ಣು ಪ್ರೇರಣೆಯ ಸತ್ತ, ರಾಮ ವಿಷ್ಣು. ಮತ್ತು ಯಾರಿಗೋಸ್ಕರ ಸತ್ಯ ಸದ್ಗತಿ ಆಗ್ತಿದ್ದಿಲ್ಲ, ರಾಮ ವಿಷ್ಣುವಾಗಿದ್ದಕ್ಕೆ ಸದ್ಗತಿ ಆಯಿತು. ರಾಮ ಯಾರೋ ಒಬ್ಬ ರಾಜನ ಪುತ್ರನಾಗಿದ್ದರೆ ಪುಣ್ಯ ಬರ್ತಿರಲಿಲ್ಲ. ಅದಕ್ಕೆ ದೇವರಿಗೋಸ್ಕರ ಯಾಕೆ ನಾವು ಎಲ್ಲ ತ್ಯಾಗ ಮಾಡಬೇಕು ಅಂದರೆ, ಮೋಕ್ಷ ಕೊಡೋದು ದೇವರು, ಆಯ್ತಾ. ಯಾರೋ ಮೋಕ್ಷ ಕೊಡೋದಿಲ್ಲ. ಅದಕ್ಕೆ ವಿಷ್ಣು ಪ್ರೀತ್ಯರ್ಥಂ ಅಂದರೆ ಮೋಕ್ಷದಾತೃ ಪ್ರೀತ್ಯರ್ಥಂ ಅಂತ ಅರ್ಥ. ಇವತ್ತು ಬಾತಿನ ಯಾತಕ್ಕೆ ಮೆಚ್ಚಿಸ್ತಾರೆ, ಅವನು ರೆಸ್ಪಾನ್ಸಿಬಲ್ ಆಗೋದು. ಈ ಉಳಿದವ್ರು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಜಗತ್ತಿ ಬಾಸ್ ಯಾರು, ದೇವರು. ಅದಕ್ಕೇನೆ ವಾಸು ಅಂತ ಹೆಸರು, ಬಾಸು ವಾಸು ಅಂತ ಹೇಳಿದ್ದಾರೆ. ಬಾಸ್ ವಾಸ್, ಸಂಸ್ಕೃತ ಪದ ವಾಸನೆ, ಕನ್ನಡದ ಇಂಗ್ಲೀಷಲ್ಲಿ ಬಾಸ್ ಅಂತಾಗಿರೋ. ಅದಕ್ಕೆ ಬಾಸ್ ಪ್ರೀತ್ಯರ್ಥ ಮಾಡಬೇಕೇ ಹೊರತು ಫ್ರೆಂಡ್ಸ್ ಪ್ರೀತ್ಯರ್ಥವು ಕೊಲೀಗ್ಸ್ ಪ್ರೀತ್ಯರ್ಥ ಮಾಡೋಕ್ಕೆ ಬರಲ್ಲ. ಓಂ ಶ್ರೀಯ ಪತ್ತೆ ನಿತ್ಯ